वसुदेव सुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः मनोजवमार्गपुलिवेगं जितेन्द्रियं बुद्धिमतामरिक्तं वातात्मयमानरिक्तं मुख्यं श्रीरामदूतं श्रीसन्माने गुरुब्रह्मा गुरुविष्णु गुरुदेवो महेश्वरः गुरुस्साक्षात् परब्रह्म तस्मै श्री गुरवे नमः। ನನ್ನ ಆರಾಧ್ಯ ದೇವರು ಶ್ರೀ ಗೋಪಾಲಕೃಷ್ಣನನ್ನ ಸ್ಮರಿಸಿ ಸ್ಥಾನೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರನ್ನ ಕೂಡ ಸ್ಮರಿಸಿ ಪರಮ ಪೂಜ್ಯ ಗುರುವರಿಯರ ಪಾದಾರವಿಂದಕ್ಕೆ ನಮಸ್ಕರಿಸಿ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನ ಉಪ್ಪಿನಪಟ್ಟಣ ಇಲ್ಲಿ ನಡೆಯುತ್ತಿರುವಂತಹ ಭಾಗವತ ಪ್ರವಚನ ಸಪ್ತಾಹ ಇದರ ಮೂರನೇ ದಿನದ ಪ್ರವಚನ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿಕ್ಕಿದೆ. ಬಂದಂತಹ ಪ್ರವಚನವನ್ನ ಆಲಿಸಲಿಕ್ಕೆ ಬಂದಂತಹ ಶ್ರೋತೃಗಳು ಎಲ್ಲರೂ ಕೂಡ ಆಸನಗಳನ್ನ ಕುರ್ಚಿಗಳನ್ನ ಇಲ್ಲಿ ಹಾಕಿದ್ದಾರೆ. ಎಲ್ಲರೂ ಬಂದು ಕೂಡ ಆಸನವನ್ನ ಸ್ವೀಕರಿಸಬೇಕು. ಜೊತೆಗೆ ತಮ್ಮ ಮೊಬೈಲ್ ಅನ್ನ ಸೈಲೆಂಟ್ ಮೋಡಲ್ಲಿಟ್ಟು, ಯಾಕಂತಂದ್ರೆ ನಮ್ಮ ಮೊಬೈಲ್ ಇಂದ ಪಕ್ಕದವರಿಗೆ ತೊಂದರೆ ಆಗ್ಲಿಕ್ಕಿಲ್ಲ ಅಂತ ಪ್ರತ್ಯೇಕ ಚಿತ್ರದಿಂದ ಕೇಳ್ತಾ ಇದ್ದವರಿಗೆ ಅವರಿಗೆ ಅದರಿಂದ ತೊಂದರೆ ಆಗಬಾರ್ದು. ಅದಕ್ಕಾಗಿ ಮೊಬೈಲ್ಗಳನ್ನ ಸೈಲೆಂಟ್ ಅಲ್ಲಿ ಇಟ್ಟು ಸಹಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಇವತ್ತಿನ ಈ ಒಂದು ಮೂರನೇ ದಿನದ ಭಾಗವತ ಪ್ರವಚನ, ನಿನ್ನೆ ದಿನ ಮೊನ್ನೆ ದಿನ ಭಕ್ತಿಯ ಮಾರ್ಗ ಮುಕ್ತಿಯ ಮಾರ್ಗಗಳ ಹುಡುಕಾಟದಲ್ಲಿ ನಾವು ಇನ್ನು ಮುನ್ನುಗ್ತಾ ಇದ್ದೇವೆ. ಜೊತೆಗೆ ನಿನ್ನೆ ಬಂದಂತಹ ಒಂದು ಒಳ್ಳೆಯ ಸಂದೇಶ ನಮಗೆ ಗಾಯತ್ರಿ ಮಂತ್ರದ ಉಪಾಸನೆ, ಅದು ಕೂಡ ತಾವೆಲ್ಲರೂ ಕೂಡ ಮನದಲ್ಲಿ ಇಟ್ಟುಕೊಂಡು ಪ್ರವಚನವನ್ನ ಕೇಳಿದಕ್ಕೆ ಸಾರ್ಥಕತೆ ಆಗ್ಬೇಕಾದ್ರೆ ಗಾಯತ್ರಿ ಮಂತ್ರದ ಉಪಾಸನೆ ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ತಾವೆಲ್ಲರೂ ಕೂಡ ಈ ನಿಯಮ ಬದ್ಧರಾಗಿ ಇವತ್ತಿನ 4ನೇ ದಿನದ ಏನು ಪ್ರವಚನವನ್ನ ಆಲಿಸ್ಲಿಕ್ಕೆ ಬಂದಿದ್ದೀರೋ ಎಲ್ಲರಿಗೂ ಕೂಡ ದೇವಸ್ಥಾನದ ಆಡಳಿತ ವರ್ಗ ಜೊತೆಗೆ ನಮ್ಮ ಕೌಂಡಿನ್ಯ ಗೋತ್ರದ ನಾಯಕ ಕುಟುಂಬದವರಿಂದ ತಮಗೆಲ್ಲರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತ. ಇನ್ನು ನೀವೆಲ್ಲರೂ ಬಂದಿದ್ದೀರಿ, ಪ್ರವಚನವನ್ನ ಆಲಿಸಬೇಕು ಹೇಳ್ತಾ ಇದ್ದೀರಿ, ಕೇಳಲಿಕ್ಕೆ ಬಂದಿದ್ದೀರಿ. ಅದರ ಜೊತೆಗೆ ನಮ್ಮ ಕರೆಗೆ ಹೋಗೊಟ್ಟು ಈ ಒಂದು 7 ದಿನದಲ್ಲಿ ಈ ಒಂದು ಸಾನ್ನಿಧ್ಯದಲ್ಲಿ ಪ್ರವಚನವನ್ನ ನೀಡಲಿಕ್ಕೆ ಒಪ್ಪಿಕೊಂಡಿರುವಂತಹ ನಮ್ಮ ಬಿ ರಾಮಕೃಷ್ಣ ಭಟ್ ಬೆಂಗಳೂರು, ಇವರು ಮೊನ್ನೆಯಿಂದ 3ನೇ ದಿನಕ್ಕೆ ಇವತ್ತಿನ ದಿವಸ ನಮ್ಮ ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಅವರಿಗೆ ಇವತ್ತಿನ ದಿನದ ಪ್ರವಚನವನ್ನ ನಡೆಸಿಕೊಡ್ಬೇಕು ಹೇಳ್ಕೊಳ್ತಾ ಕುಟುಂಬದ ಹಿರಿಯರಿಂದ ಮಾಲ ಅರ್ಪಣೆಗೈದು ಸ್ವಾಗತವನ್ನ ಮಾಡಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ಪ್ರವಚನಕ್ಕೆ ಹಾಗೂ ಪಾರಾಯಣೆಗೆ ಸಹಕರಿಸುತ್ತಿರುವಂತಹ ನಮ್ಮ ವೇದಮೂರ್ತಿ ಸತ್ಯೇಂದ್ರ ಭಟ್ ಅವರಿಗೂ ಕೂಡ ಇವತ್ತಿನ ದಿವಸ ತಮ್ಮೆಲ್ಲರ ಪರವಾಗಿ ವೇದಿಕೆಯಲ್ಲಿ ಹಾರ್ದಿಕವಾದಂತಹ ಸ್ವಾಗತವನ್ನ ನೀಡುತ್ತಾ ಇದ್ದೇನೆ. ಇನ್ನು 6 ರಿಂದ 8 ಗಂಟೆಯ ನಂತರ ಪ್ರವಚನ ಸುಸಂಪನ್ನ ನೃತ್ಯದ ನಂತರದಲ್ಲಿ ಶ್ರೀ ದೇವರ ಮಂಗಲಾರತಿಯ प्रविश्य मम
ಪರಿತ್ಯಜಿಸಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬೇಕು ಅನ್ನುವ ದೃಷ್ಟಿಯಿಂದ ನಾನು ಕಾಡಿಗೆ ಹೊರಟು ನಾರದಿಂದ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಪಡೆದು ನಾನು 6 ತಿಂಗಳಲ್ಲಿ ಕೇವಲ 6 ತಿಂಗಳಲ್ಲಿ ನಾನು ಭಗವಂತನನ್ನು ಒಲಿಸಿಕೊಂಡ ಶಾಶ್ವತವಾದ ಧ್ರುವಲೋಕವನ್ನು ಅವನ ಹೆಸರಲ್ಲೇ ಧ್ರುವಲೋಕವೂ ಕೂಡ ನಿರ್ಮಾಣವಾಯಿತು. ಇಂದಿಗೂ ನಾವು ಆ ಧ್ರುವಕುಮಾರನನ್ನ ಭಕ್ತಿಯಿಂದ ಸ್ಮರಿಸ್ತೇವೆ. ನಾವು ಅಂದುಕೊಳ್ಳಬಹುದು ಧ್ರುವಕುಮಾರ 6 ತಿಂಗಳಲ್ಲೇ ತಾನು ತಪಸ್ಸು ಮಾಡಿ ಸಾಧನೆ ಮಾಡಿ ಭಗವಂತನನ್ನು ಒಲಿಸಿಕೊಂಡಾನೆ. ಹಾಗಾದರೆ ನಮಗೂ ಕೂಡ 6 ತಿಂಗಳಲ್ಲಿ ತಪಸ್ಸು ಮಾಡಿದರೆ ಭಗವಂತ ಒಲಿತಾನು? ಅಷ್ಟು ಸುಲಭ ಅಲ್ಲ. ಧ್ರುವಕುಮಾರನಿಗೆ 6 ತಿಂಗಳಲ್ಲಿ ಒಲಿಲಿಕ್ಕೆ ಕಾರಣ ಏನು ಅಂತಂದ್ರೆ ಅವನ ಹಿಂದಿನ ಜನ್ಮದ ತಪಸ್ಸು. ಧ್ರುವ ತಾನು ಹಿಂದಿನ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣನಾಗಿದ್ದನು. ವಿಷ್ಣು ಶರ್ಮ ಅನ್ನುವ ಬ್ರಾಹ್ಮಣ ತಪೋನಿರತನಾಗಿದ್ದ. ಅನೇಕ ವರ್ಷಗಳ ಕಾಲ ಕಠಿಣವಾದ ಉಗ್ರವಾದ ಘೋರವಾದ ತಪಸ್ಸನ್ನು ಆಚರಿಸಿದ. ಆ ತಪಸ್ಸು ಪೂರ್ಣ ಆಗಿ ಭಗವಂತ ಒಲಿಲಿಕ್ಕೆ 6 ತಿಂಗಳು ಉಳಿದಿತ್ತು. ಆ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ 6 ತಿಂಗಳು ಉಳಿದಿತ್ತು. ಇನ್ನು 6 ತಿಂಗಳು ತಪಸ್ಸು ಮಾಡಿದ್ದಿದ್ದರೆ ಧ್ರುವನಿಗೆ ಆ ಭಗವಂತನ ಸಾಕ್ಷಾತ್ಕಾರ ಆಗ್ತಾ ಇತ್ತು. ಆದರೆ ನೋಡಿ ವಿಧಿ ಹೇಗಿರ್ತದೆ ಅಂತಂದ್ರೆ, ತಾನು ಎಲ್ಲಿ ತಪಸ್ಸಿಗೆ ಕುಳಿತಿದ್ದ ಈ ವಿಷ್ಣು ಶರ್ಮ ಎಂಬ ಬ್ರಾಹ್ಮಣ, ಅಲ್ಲಿ ಆ ದೇಶದ ರಾಜ ತಾನು ಪಲ್ಲಕ್ಕಿಯಲ್ಲಿ ಕುಳಿತು ಬರ್ತಾ ಇದ್ದಾನೆ. ಆ ಪಲ್ಲಕ್ಕಿಯನ್ನು ಹೊತ್ತಂತಹ ಭಟರು ಛತ್ರ ಚಾಮರಾಜಗಳನ್ನ ಹಿಡಿದುಕೊಂಡು ಬಂದ ಆ ವೈಭವವನ್ನ ನೋಡಿದಾಗ ಈ ವಿಷ್ಣು ಶರ್ಮನಿಗೂ ಕೂಡ ತನಗೆ ಬಯಕೆ ಹುಟ್ಟಿದಂತೆ. ನಾನು ಬ್ರಾಹ್ಮಣನಾಗಿ ಹುಟ್ಟಿ ಭಗವಂತನನ್ನು ಒಲಿಸಿಕೊಳ್ಳಬೇಕು ಅಂತ ಎಲ್ಲವನ್ನೂ ಬಿಟ್ಟು ಇಲ್ಲಿ ತಪಸ್ಸು ಮಾಡ್ತಾ ಇದ್ದೇನೆ. ತಂದ ಫಲಮೂಲಗಳನ್ನು ಸ್ವೀಕರಿಸಿ ಈ ರಾಜ ವೈಭವವನ್ನ ನೋಡಿ ಆಳಿಗೆ ಬಯಕೆ ಆಯಿತು. ಏನಾಯಿತು? ನಾನು ಇಷ್ಟೆಲ್ಲವನ್ನು ಪರಿತ್ಯಾಗ ಮಾಡಿ ತಪಸ್ಸು ಮಾಡಿ ಇದುವರೆಗೂ ಭಗವಂತ ಒಲಿದಿಲ್ಲ. ರಾಜನು ಹೇಗಿದ್ದಾನೆ, ಆ ರಾಜ ವೈಭವ ಹೇಗಿದೆ, ಕೈಗೊಂಡು ತಾಳಿಗೊಂಡು ಭಟರು ಸೇವಕರು ಕೀಕರರು ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಭಟರಿದ್ದಾರೆ. ಚಾಮ ಬೀಸ್ತಾ ಇದ್ದಾರೆ, ಛತ್ರವನ್ನು ಹಿಡಿದುಕೊಂಡಿದ್ದಾರೆ, ಸಿಂಹಾಸನದ ಮೇಲೆ ತಾನು ಪಲ್ಲಕ್ಕಿಯಲ್ಲಿ ಕೂತಿದ್ದಾನೆ. ಎಲ್ಲ ಕೆಲಸ ಕಾರ್ಯಗಳು ಕೂದಲೇ ಆಗ್ತದೆ. ಇಂತಹ ಜನ್ಮ ನನಗೂ ಬೇಕು ಅಂತ ತಾನು ಬಯಸಿದೆ. ನಾನು ರಾಜನಾಗಬೇಕು. ಭಗವಂತ ಏನ್ ಮಾಡಿದ? ಸರಿ, ನಿನ್ನ ಬಯಕೆಯಂತೆ ನೀನು ರಾಜನಾಗಬೇಕಲ್ವಾ? ಆಯ್ತು, ಕ್ಷತ್ರಿಯ ಜನ್ಮವನ್ನೇ ಕೊಟ್ಟು ತಗೋ ರಾಜನ. ನೋಡಿ, ಬ್ರಾಹ್ಮಣನಾಗಿದ್ದ, ತಪಸ್ಸು ಮಾಡ್ತಾ ಇದ್ದ, ಭಗವಂತನನ್ನು ಒಲಿಸಿಕೊಳ್ಳಲಿಕ್ಕೆ 6 ತಿಂಗಳಿತ್ತು. ಆಗ ಬಯಕೆ ಹುಟ್ಟಿದ್ದು ರಾಜನಾಗಬೇಕು ನಾನು. ಭಗವಂತ ಕ್ಷತ್ರಿಯ ಜನ್ಮವನ್ನೇ ಕೊಟ್ಟ. ಏನು ಸುಖ ಸಿಕ್ತು ಪಾಪ ಆತನಿಗೆ? ಸುಖ ಬೇಕು, ಕ್ಷತ್ರಿಯ ಜನ್ಮದಲ್ಲಿ ಸುಖ ಲಭಿಸ್ತದೆ ಅಂತ ಹೇಳಿ ತಾನು ಕ್ಷತ್ರಿಯ ಜನ್ಮವನ್ನು ಬಯಸಿದ. ಕ್ಷತ್ರಿಯ ಜನ್ಮದಲ್ಲಿ ಹುಟ್ಟಿ ತಾನು ಕ್ಷತ್ರಿಯನಾಗಿ ಹುಟ್ಟಿ ಮಲತಾಯಿಯ ಮಾತಿನಿಂದ ಅವಮಾನಿತನಾಗಿ ಕಠೋರ ಕಟು ವಚನಗಳಿಂದ ಮನಸ್ಸಿಗೆ ಆಘಾತವಾಗಿ ಮತ್ತೆ ಎಲ್ಲವನ್ನು ಬಿಟ್ಟು ಕಾಡಿಗೆ ಬರುವಂತಾಯಿತು. ಹಾಗಾಗಿ ಹಿಂದಿನ ಜನ್ಮದಲ್ಲಿ ತಾನು 6 ತಿಂಗಳು ಏನು ಉಳಿಸಿಕೊಂಡಿದ್ದ ತಪಸ್ಸನ್ನ, ಆ 6 ತಿಂಗಳು ಬಾಕಿ ಉಳಿದಿದ್ದನ್ನು ತಾನು ಈ ಜನ್ಮದಲ್ಲಿ ಕ್ಷತ್ರಿಯನಾಗಿ ತಾನು 6 ತಿಂಗಳು ತಪಸ್ಸು ಮಾಡಿ ಭಗವಂತನನ್ನು ಉಳಿಸಿಕೊಂಡ. ಹಾಗಾಗಿ ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ನೀವು ಈ ಜನ್ಮದಲ್ಲಿ ಆರಂಭ ಮಾಡಿ, ಮೋಕ್ಷ ಮಾರ್ಗದಲ್ಲಿ ಅಧ್ಯಾತ್ಮ ಮಾರ್ಗದಲ್ಲಿ ನಡೆಯಿರಿ. ಅಧ್ಯಾತ್ಮ ಮಾರ್ಗ ಅಷ್ಟು ಸುಲಭ ಅಲ್ಲ. ಉತ್ತಿಷ್ಠತ ಉಪನಿಷತ್ತು ಹೇಳುತ್ತೆ, ಜಾಗ್ರತ ಪ್ರಾಪ್ಯ ವರಾನ್ ನಿರೋಧಕ ಶುರಸ್ಯ ಧಾರ ನಿಶಿಲಾ ಮೃತ್ಯಯ ದುರ್ಗಂ ಪಥಸ್ತತ್ ಕವಯೋ ವದಂತಿ. ಜ್ಞಾನಿಗಳೆಲ್ಲರೂ ಹೇಳ್ತಾರೆ ಈ ಅಧ್ಯಾತ್ಮ ಮಾರ್ಗ ಅಷ್ಟು ಸುಲಭ ಅಲ್ಲ. ಕತ್ತಿಯ ಅಲುವಿನ ಮೇಲೆ ನಡೆದಂತೆ ಈ ಅಧ್ಯಾತ್ಮ ಮಾರ್ಗ. ಸರಿಯಾಗಿ ಗಟ್ಟಿಯಾಗಿ ಆ ಕತ್ತಿ ಅಲುವಿನ ಮೇಲೆ ಕಾಲಿಟ್ಟರೆ ನಮ್ಮ ಕಾಲು ತುಂಡಾಗ್ತದೆ. ಹಾಗಂತ ಕಾಲನ್ನು ಗಟ್ಟಿಯಾಗಿ ಇಡದೇ ಹೋದರೆ ಬೀಳುತ್ತೇವೆ, ಮುಕ್ಕರಿಸಿ ಬೀಳುತ್ತೇವೆ. ಹಾಗಾಗಿ ಸುಲಭವಲ್ಲ ಇದು ಅಧ್ಯಾತ್ಮದ ಮಾರ್ಗ. ಪ್ರಾಪ್ಯ ವರಾನ್ ನಿರೋಧಕ, ವರದು ಶ್ರೇಷ್ಠರಾದ ಜ್ಞಾನಿಗಳನ್ನ ಆಶ್ರಯಿಸಿ
ಅವರಿಂದ ಉಪದೇಶ ಪಡೆದು ಅಧ್ಯಾತ್ಮ ಮಾರ್ಗವನ್ನು ಅನುಸರಿಸಿ ಈ ಜನ್ಮದಲ್ಲಿ ನಮಗೆ ಮೋಕ್ಷ ಲಭಿಸದೇ ಹೋದರೂ ಮುಂದೆ ಯಾವುದೋ ಒಂದು ಜನ್ಮದಲ್ಲಿ ಅವಶ್ಯವಾಗಿ ಮೋಕ್ಷ ಲಭಿಸುತ್ತದೆ. ಇದು ಅಸಾಧ್ಯ ಅಲ್ಲ. ಕಷ್ಟ ಸಾಧ್ಯವಾಗಿರುವುದು, ಆದರೆ ಅಸಾಧ್ಯ ಅಲ್ಲ. ನಾವು ಇಂದಿನ ನೋಡಿ, ಮೋಕ್ಷಕ್ಕೆ 10 ಸೋಪಾನ 10 ಹೆಜ್ಜೆಗಳಿವೆ ಅಂತ ನಾವು ಭಾವಿಸಿದರೆ, ಈ ಜನ್ಮದಲ್ಲಿ ಆ ಅಧ್ಯಾತ್ಮ ಮಾರ್ಗದಲ್ಲಿ ನಾವು ಪ್ರವೃತ್ತರಾಗಿ 1 ಹೆಜ್ಜೆಯನ್ನಿಟ್ಟರೂ ಸಾಕು. ಮುಂದಿನ ಜನ್ಮ 1 ಹೆಜ್ಜೆ ಇಟ್ಟು ನಮ್ಮ ಮರಣ ಆಯಿತು, ಅದು ಹೀಗಿದ್ವಿ ಅಂತ ಇಟ್ಕೊಳ್ಳೋಣ. ಮುಂದಿನ ಜನ್ಮದಲ್ಲಿ ಪರಮಾತ್ಮ ಕರುಣಾಳು ತಾನು ಆ 1 ಹೆಜ್ಜೆಯನ್ನ ಪರಿಗಣಿಸಿ ಮುಂದಿನ ಜನ್ಮದಲ್ಲಿ ನಮಗೆ ಡೈರೆಕ್ಟ್ 2ನೇ ಹೆಜ್ಜೆಗೆ ಇಡ್ತಾರೆ. ಅಲ್ಲಿಂದ 9 ಹೆಜ್ಜೆ ಕತ್ತಿದ್ರೆ ಆಯ್ತು ನಮ್ಮಷ್ಟೇ. ಆ ಜನ್ಮದಲ್ಲಿ ಮತ್ತೆ ಸಾಧನೆ ಮಾಡಿ ಇನ್ನೊಂದು 4 ಹೆಜ್ಜೆ ನಾವು ಮುಂದಿಟ್ಟು ಮೇಲೆ ಹತ್ತಿದರೆ, ಅದರ ಮುಂದಿನ ಜನ್ಮದಲ್ಲಿ ಪರಮಾತ್ಮ ಆ 5 ಹೆಜ್ಜೆಯನ್ನು ಪರಿಗಣಿಸಿದ್ದಾನೆ. ನಾವು ಸಾಧನೆ ಮಾಡಿದ್ದನ್ನ 6ನೇ ಹೆಜ್ಜೆಗೆ ನಮ್ಮನ್ನು ಇಡ್ತಾನೆ. 6ನೇ ಸೋಪಾನದಲ್ಲಿ ಇಡ್ತಾನೆ. ನಾವು ಮಾಡಬೇಕಾದ ಇನ್ನು 5 ಹೆಜ್ಜೆ ಅಷ್ಟೇ. ಹೀಗೆ ನಾವು ಮಾಡಿದ ಎಲ್ಲ ಕರ್ಮಗಳನ್ನು ಪರಿಗಣಿಸಿ ಅದರ ಲೆಕ್ಕಾಚಾರವನ್ನು ಇಟ್ಟು ನಮಗೆ ಫಲವನ್ನು ಕೊಟ್ಟು ನಮ್ಮನ್ನು ಉದ್ಧರಿಸುವ ಮಹಾಮಹಿಮ ಭಗವಂತ. ಹಾಗಾಗಿ ಈ ಜನ್ಮದಲ್ಲಿಯೇ ಆರಂಭ ಮಾಡಿ 84 ಲಕ್ಷ ಯೋನಿಗಳನ್ನು ದಾಟಿ ನಾವು ಈ ಮನುಷ್ಯ ಜನ್ಮವನ್ನು ಪಡೆದುಕೊಂಡಿದ್ದೇವೆ. ಇದನ್ನು ವ್ಯರ್ಥ ಮಾಡಬೇಡಿ ಎಂದು ಶಾಸ್ತ್ರಕಾರರು ಹೇಳ್ತಾರೆ. ಕೃಚ್ಛಾಯ ತಪಸೆ, ಈ ಶರೀರ ಇರೋದು ಕ್ಷುದ್ರ ಕಾಮಾಯ ನಿಶ್ಯತೆ, ಕ್ಷುದ್ರ ಕಾಮನೆಗಳನ್ನು ಪೂರೈಸಿಕೊಳ್ಳಲಿಕ್ಕೋಸ್ಕರ ಇರೋದಲ್ಲ ಈ ಮನುಷ್ಯ ಶರೀರ. ತಪಸ್ಸು ಮಾಡಿ, ಸಾಧನೆ ಮಾಡಿ. ತಪಸ್ಸು ಮಾಡಲಿಕ್ಕೋಸ್ಕರವೇ ಈ ಶರೀರವನ್ನು ಭಗವಂತ ನಮಗೆ ಕೊಟ್ಟದ್ದು. ತಪಸ್ಸು ಮಾಡಿ, ಸಾಧನೆ ಮಾಡಿ ಮೋಕ್ಷವನ್ನು ಹೊಂದಲಿಕ್ಕೆ ಈ ಶರೀರ ಇರೋದು. ಧ್ರುವಕುಮಾರ ಆ 6 ತಿಂಗಳಲ್ಲಿ ತಪಸ್ಸನ್ನು ಮಾಡಿ ತಾನು ಮತ್ತೆ ಮೋಕ್ಷವನ್ನು ಪಡೆದ. ಅನೇಕ ವರ್ಷಗಳ ಕಾಲ ತಾನು ಸಿಂಹಾಸನದಲ್ಲಿ ಕುಳಿತು ರಾಜ್ಯವನ್ನು ಮಾಡಿ ಮುಂದೆ ತಾನು ಮುಕ್ತನಾಗ್ತಾನೆ. ಹೀಗೆ ಆ ಧ್ರುವಕುಮಾರನ ಪರಂಪರೆಯಲ್ಲಿ ಬಂದಂತಹ ವೇದರಾಜನ ಚರಿತ್ರೆಯನ್ನು ನೋಡಿದ್ವಿ, ಅಂಗರಾಜನ ಚರಿತ್ರೆಯನ್ನು ನೋಡಿದ್ವಿ. ಅದೇ ಧ್ರುವಕುಮಾರನ ಪರಂಪರೆಯಲ್ಲೇ ಬಂದವ ಪ್ರಾಚೀನ ಬರಿಹಿ ಅಂತ ಒಬ್ಬ. ಪ್ರಾಚೀನ ಬರಿಹಿ ಅಂತಂದ್ರೆ ಹೆಸರೇ ಹೇಳುವಂತೆ ಎಲ್ಲಿ ಹೋದರೂ ಕೂಡ ಇವನಿಗೆ ಯಜ್ಞ ಮಾಡುವ ಹುಚ್ಚು. ಯಾವಾಗಲೂ ಯಜ್ಞ ಮಾಡುವ. ಎಲ್ಲಿ ಹೋದರೂ ಕೂಡ ಪ್ರಾಚೀನ ಅಂದ್ರೆ ಪ್ರಾಕ್ದಿಕ್, ಪೂರ್ವ ದಿಕ್ಕಿಗೆ ಆ ದರ್ಭೆಗಳನ್ನು ಹಾರಿಸಿ ಅದರ ಮೇಲೆ ಬಿಟ್ಟು ಯಜ್ಞ ಮಾಡ್ತಾ ಇದ್ದಾನೆ. ಶ್ರದ್ಧೆಗೆ. ಆದರೆ ತಾನು ಯಜ್ಞ ಮಾಡಬೇಕಾದ್ರೆ ಸ್ವಲ್ಪ ಅಧರ್ಮ ಮಾಡಿದ. ಆ ತಾಮಸ ಪದ್ಧತಿಯಿಂದ ಯಜ್ಞ ಮಾಡ್ತಾ ಇದ್ದಾನೆ. ಏನು ತಾಮಸ ಪದ್ಧತಿಯಿಂದ ಯಜ್ಞ ಮಾಡುವುದು, ಸಾತ್ವಿಕ ಪದ್ಧತಿಯಿಂದ ಯಜ್ಞ ಮಾಡುವುದು ಅಂದ್ರೆ ಏನರ್ಥ ನೋಡಿ. ತಾಮಸ ಪದ್ಧತಿಯಿಂದ ಯಜ್ಞ ಮಾಡೋದು ಅಂತಂದ್ರೆ ಆ ಯಜ್ಞದಲ್ಲಿ ಪಶುಬಲಿಯನ್ನು ಕೊಟ್ಟು ಆ ಪಶುವನ್ನ ಯಜ್ಞಶೇಷ ಅಂತ ತಾನು ಸ್ವೀಕಾರ ಮಾಡ್ತಾ ಇದ್ದಾನೆ, ತಾನು ಭಕ್ಷಣೆ ಮಾಡ್ತಾ ಇದ್ದಾನೆ. ಇದು ಅವನು ಮಾಡಿದ ಅಪರಾಧ. ಇದು ತಾಮಸ ಪದ್ಧತಿ. ಶಾಸ್ತ್ರ ಇದಕ್ಕೆ ಅವಕಾಶ ಕೊಡೋದಿಲ್ಲ. ಆದರೆ ಭಕ್ತಿಯಿಂದ ಶ್ರದ್ಧೆಯಿಂದ ಯಜ್ಞ ಮಾಡ್ತಾ ಇದ್ದಾನೆ. ಆದರೆ ಆ ಯಜ್ಞದಲ್ಲಿ ಪಶುಬಲಿ ಕೊಟ್ಟು ಆ ಪಶುವನ್ನ ತಾನು ಪ್ರಸಾದ ಅಂತ ಸ್ವೀಕಾರ ಮಾಡ್ತಾ ಇದ್ದ, ಮಾಂಸ ಭಕ್ಷಣೆಯನ್ನು ಮಾಡ್ತಾ ಇದ್ದ. ಒಮ್ಮೆ ನಾರದರು ಬಂದು ಹೇಳಿದರು, ಹೇ ಪ್ರಾಚೀನವಧಿ, ನೀನು ಅನೇಕ ಯಜ್ಞಗಳನ್ನು ಮಾಡ್ತಾ ಇದ್ದಿ, ನಿನ್ನ ಹಿರಿಯರು ಕೂಡ ಯಜ್ಞವನ್ನು ಮಾಡಿದರು, ನೀನು ಮಾಡ್ತಾ ಇದ್ದಿ, ಆ ಪರಂಪರೆಯನ್ನ ನಡೆಸಿಕೊಂಡು ಬರ್ತಾ ಇದ್ದಿ. ಹಾಗಾಗಿ ನಾನು ನಿನಗೆ ಪರಲೋಕವನ್ನು ತೋರಿಸ್ತಿಲ್ವಾ ಅಂತ ಕರ್ಕೊಂಡು ನಾನು ಪ್ರಾಚೀನವಧಿಯನ್ನು ಕರ್ಕೊಂಡು ಹೋಗು, ದಿವ್ಯ ದೃಷ್ಟಿಯನ್ನು ಕೊಟ್ಟು ಪರಲೋಕವನ್ನ ತೋರಿಸ್ತೇನೆ ಅಂತ ಕರ್ಕೊಂಡು ಹೋಗು. ಪರಲೋಕ ಅಂತಂದ್ರೆ ಸ್ವರ್ಗವೂ ಪರಲೋಕವೇ, ನರಕವೂ ಪರಲೋಕವೇ. ಪ್ರಾಚೀನವಧಿಗೆ ನಾರದರು ಸೀದಾ ನರಕಕ್ಕೆ ಕರ್ಕೊಂಡು ಹೋದರು. ಎಲ್ಲ ನರಕದಲ್ಲಿ ಯಾರು ಯಾವ ಪಾಪ ಮಾಡಿದವರು ಯಾವ ಯಾತನೆಯನ್ನು ಅನುಭವಿಸ್ತಾರೆ ಎಲ್ಲವನ್ನು ತೋರಿಸಿ ಅದರ ಮಧ್ಯದಲ್ಲಿ ಇಬ್ಬರು ಯಾರು ನಿಂತ್ಕೊಂಡಿದ್ದಾರಂತೆ ಖಡ್ಗ ಹಿಡಿದು ಇವನನ್ನೇ ತುಂಡರಿಸುವಂತೆ ನೋಡ್ತಾ ಇದ್ದಾರೆ. ಆ ಖಡ್ಗವನ್ನು ಹಿಡಿದು ತಾನು ಹೆದರುಕೊಂಡ ಗಾಬರಿಯಾಗಿ ಪ್ರಾಚೀನವರಿಗೆ ನಾರದರು ಎಲ್ಲ ನರಕವನ್ನು ತೋರಿಸಿ ಮತ್ತೆ ತಂದು ಬಿಟ್ಟರು ಭೂಲೋಕಕ್ಕೆ. ಪ್ರಾಚೀನವರಿಗೆ ಹೇಳಿದಂತೆ ನಾರದರಿಗೆ, ಅಲ್ಲ ನಾರದರೆ ನೀವು ಪರಲೋಕ ತೋರಿಸ್ತೇನೆ ಅಂತ ಹೋಗಿ ನನಗೆ ನರಕ ತೋರಿಸಿದ್ದೀರಲ್ಲ. ನಾರದರು ಹೇಳಿದ್ರು, ನರಕವೇ ಪರಲೋಕ ಅಲ್ಲೇನು? ನರಕವೂ ಪರಲೋಕವೇ. ನನಗೆ ಸ್ವರ್ಗ ತೋರಿಸ್ತೀನಿ. ನಾನು ಇಷ್ಟೆಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಯಜ್ಞ ಮಾಡಿದ್ದೇನೆ, ಹೋಮ ಹವನಾದಿಗಳನ್ನು ಮಾಡಿದ್ದೇನೆ. ನನಗೆ ಸ್ವರ್ಗ ತೋರಿಸಬೇಕಾಗಿತ್ತು, ನೀವು ಉತ್ತಮ ಲೋಕವನ್ನು ತೋರಿಸಬೇಕಾಗಿತ್ತು. ಹೋಗಿ ನರಕವನ್ನು ತೋರಿಸಿದ್ದೀರಲ್ಲ, ಯಾಕೆ? ಅದರಲ್ಲೂ ಆ ನರಕದಲ್ಲಿ ಇಬ್ಬರು ಯಾರೋ ಖಡ್ಗ ಹಿಡಿದು ನಾನೇ ಬಂದ
ಬರ್ತೇನೆ ಅಂತ ಕಾಯ್ತಾ ಇದ್ದಂಗಿದ್ದು ನನ್ನನ್ನು ತುಂಡರಿಸುವಂತೆ ನೋಡ್ತಾ ಇದ್ರು. ಆ ಖಡ್ಗದಿಂದ ಯಾರವರು ಭಯ ಆಯಿತು. ಪ್ರಾಚೀನವರಿಗೆ ನಾರದರು ಹೇಳ್ತಾರೆ, ನೋಡು, ನಿನಗೆ ನರಕ ತೋರಿಸ್ಲಿಕ್ಕೆ ಕಾರಣ ಏನು ಅಂತಂದ್ರೆ ನೀನು ಯಜ್ಞ ಮಾಡಿದ್ದಿ. ಹೌದು, ಪರಲೋಕಕ್ಕೆ ಹೋಗುವ ಯೋಗ್ಯತೆ ನಿನಗಿದೆ. ಆದರೆ ಆ ಯಜ್ಞವನ್ನ ತಾಮಸ ಪದ್ಧತಿಯನ್ನು ಮಾಡಿದ್ದಿ, ಪಶು ಬಲಿ ಕೊಟ್ಟಿದ್ದಿ. ಆ ಪಶುವಿಗೂ ಕೂಡ ಬದುಕುವ ಹಕ್ಕಿದೆ. ಆ ಬದುಕುವ ಹಕ್ಕನ್ನು ನೀನು ಕಸಿದುಕೊಂಡು ಆ ಮಾಂಸ ಭಕ್ಷಣೆ ಮಾಡಿದ್ದಿ. ಆದ್ದರಿಂದ ಈ ಅಪರಾಧ ಅದನ್ನು ಮನ್ನಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀನು ಪಶು ಬಲಿ ಕೊಟ್ಟು ಮಾಂಸ ಭಕ್ಷಣೆ ಮಾಡಿದ್ದರಿಂದ ನಿನಗೂ ಕೂಡ ನರಕ ಖಂಡಿತ. ಅದಕ್ಕೋಸ್ಕರ ನಾನು ನರಕಕ್ಕೆ ಕರ್ಕೊಂಡು ಹೋಗತ್ತೆ ನಿಮ್ಮನ್ನ. ಆ ಇಬ್ರು ನಿಂತಿದ್ರಲ್ಲ ಖಡ್ಗ ಹಿಡಿದು, ಆ ಜೀವನ ಮಾಂಸವನ್ನು ನೀನು ಅವರು ಪಶುಗಳಾಗಿದ್ದಾಗ ನೀನು ಅವರ ಬಲಿ ಕೊಟ್ಟು ಅವರ ಮಾಂಸವನ್ನ ನೀನು ತಿಂದಿದ್ದೆ. ಈಗ ಅವರು ಕಾಯ್ತಾ ಇದ್ದಾರೆ, ನಿನ್ನ ಮಾಂಸ ತಿಂದಿದ್ದೆ, ಅವರು ಕಾಯ್ತಾ ಇದ್ದಾರೆ. ನೋಡಿ, ನಾವು ಏನ್ ಮಾಡ್ತೇವೆ ಅದು ನಮಗೆ ಮತ್ತೆ ಪುನಃ ಸಿಗ್ತದೆ. ನೋಡಿ, ಇದನ್ನೇ ಕರ್ಮ ಅಂತ ಕರೆಯೋದು. ಮಾಂಸ ಅಂತಂದ್ರೆ ಸಂಸ್ಕೃತದಲ್ಲಿ ಅದಕ್ಕೆ ಹೆಸರು ಮಾಂಸ ಅಂತ ಕರೀತೀವಿ. ಮಾಂಸ ಅಂತಂದ್ರೆ ಮಾಂ ಅಂತಂದ್ರೆ ನನ್ನನ್ನು, ಸಹ ಅಂದ್ರೆ ಅದು ಆ ಜೀವ. ಯಾವ ಜೀವವನ್ನ ಈ ಜನ್ಮದಲ್ಲಿ ನಾವು ಆ ಪಶುವಾಗಿರಬಹುದು, ಆ ಪಶುವನ್ನ ಅದರ ಪ್ರಾಣ ತೆಗೆದು, ಅಥವಾ ನಾವೇ ಪ್ರಾಣ ತೆಗೆದು ಇರಬಹುದು, ಬೇರೆಯವರು ಅದರ ಪ್ರಾಣ ತೆಗೆದು ನಮಗೋಸ್ಕರ ಅಂತ ತಯಾರು ಮಾಡಿರ್ತಾರೆ. ಆ ಅಂತಹ ಯಾವ ಜೀವದ ಮಾಂಸವನ್ನು ನಾವು ಈ ಜನ್ಮದಲ್ಲಿ ಭಕ್ಷಣೆ ಮಾಡುತ್ತೇವೋ, ಮಾಂಸ, ಆ ಜೀವ ಮುಂದಿನ ಜನ್ಮದಲ್ಲಿ ನಾವು ಪಶುಗಳಾಗಿ ಹುಟ್ಟಿದಾಗ ನಮ್ಮನ್ನ ತಿನ್ನತ್ತೆ ಆ ಜೀವ. ಇದು ಕರ್ಮ. ನಾವೇನು ಮಾಡ್ತೇವೆ, ಆ ಜೀವನನ್ನ ನಾವು ತಿಂದರೆ ಆ ಜೀವ ಮುಂದಿನ ಜನ್ಮದಲ್ಲಿ ಮನುಷ್ಯರಾಗತ್ತೆ, ನಾವು ಪಶುಗಳಾಗ್ತೀವಿ, ಆ ಜೀವ ನಮ್ಮನ್ನ ತಿನ್ನತ್ತೆ. ಇದು ಕರ್ಮ. ಎವ್ರಿ ಆಕ್ಷನ್ ಹ್ಯಾಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಇದನ್ನು ನ್ಯೂಟನ್ಸ್ ಲಾ. ಹಾಗಾಗಿ ಯಾರು ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದರಿಂದ ಪಶ್ಚಾತ್ತಾಪ ಆಯಿತು. ಏನ್ ಮಾಡೋದು ನಾ ಹೇಳಿದೆ, ನಾರದರು ಹೇಳಿದ್ರು, ನೋಡು, ಒಂದು ಕಥೆ ಕೇಳು ಸಾಕು. ಒಂದು ಕಥೆ ಕೇಳಿದರೆ ನೀನು ಮಾಡಿದ ಪಾಪ, ಪಶು ಬಲಿ ಕೊಟ್ಟು ಮಾಂಸ ಭಕ್ಷಣೆ ಮಾಡಿದ್ದಿ, ಹೌದು. ಆದರೆ ಅದು ಆಗಿದ್ದು ಆಗಿ ಹೋಯಿತು. ಅದರಿಂದ ನೀವು ಹೊರಗೆ ಬರಬೇಕಾದ್ರೆ, ನರಕವನ್ನು ತಪ್ಪಿಸಿಕೊಳ್ಳಬೇಕಾದ್ರೆ ಒಂದು ಉಪಾಯ ಇದೆ. ಕೂತು ಕಥೆ ಕೇಳು. ಏನು ಕಥೆ? ನಾರದರು ಹೇಳ್ತಾರೆ, ನಾವು ಪುನಂಚನೋಪಾಖ್ಯಾನ ಅಂತ ಒಂದು ಕಥೆ ಹೇಳ್ತೇನೆ. ಆ ಕಥೆಯನ್ನ ಭಕ್ತಿಯಿಂದ ಕೇಳು ಸಾಕು, ನರಕದಿಂದ ತಪ್ಪಿಸಿಕೊಳ್ಳಬಹುದು. ನಮಗೂ ಕೂಡ ನಾವು ಏನಾದರೂ ಮಾಡಿದ ಅಪರಾಧಗಳಿಂದ ನರಕ ಪ್ರಾಪ್ತವಾಗುವ ಹಾಗಿದ್ದರೆ ಅದರಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಈ ಕಥೆಯನ್ನು ಕೇಳಬೇಕಂತೆ. ಆದರೆ ಕಥೆಯನ್ನು ಕೇಳೋದು ಮಾತ್ರ ಅಲ್ಲ, ಈ ಕಥೆಯನ್ನ ಅನುಸಂಧಾನ ಮಾಡಬೇಕು. ಆ ಕಥೆಯಲ್ಲಿ ಎರಡೆರಡು ಅರ್ಥಗಳು ಬರ್ತವೆ. ಆ ಅರ್ಥಾನುಸಂಧಾನ ಮಾಡಿದಾಗ, ಈ ಕಥೆಯನ್ನ ಅರ್ಥ ಮಾಡಿಕೊಂಡಾಗ ನಮಗೆ ನರಕ ಲಭಿಸುವುದಿಲ್ಲ. ಇಲ್ಲಾಂದ್ರೆ ಕಥೆ ಕೇಳಿಯೂ ಕೂಡ ನಮಗೆ ಅರ್ಥವಾಗದೇ ಹೋದರೆ ಮತ್ತದೇ ನರಕಕ್ಕೆ ಹೋಗಿ ಬೀಳಿದೆ. ಪುರಂಜನೋಪಾಖ್ಯಾನ ಅಂತ ನಾರದರು ಹೇಳ್ತಾರೆ. ಆಸೀತ್ ಪುರಂಜನೋ ನಾಮ ರಾಜಾರಾಜನ್ ಬೃಹಚ್ಛವಾಃ ತಸ್ಯಾ ವಿಜ್ಞಾತನಾಮಾಸೀತ್ ಸಖಾ ವಿಜ್ಞಾತಚೇಷ್ಟಿನಃ. ಪುರಂಜನ ಅಂತ ಒಬ್ಬ ರಾಜ ಇದ್ದಂತೆ. ಪುರಂಜನ ಅವನಿಗೆ ಆಪ್ತ ಸ್ನೇಹಿತ, ಪುರಂಜನನ ಆಪ್ತ ಸ್ನೇಹಿತ, ಅವನ ಹೆಸರು ಗೊತ್ತಿಲ್ಲ, ಶಾಸ್ತ್ರ ಹೇಳಲ್ಲ. ಅವಿಜ್ಞಾತ ಅಂತ ಹೇಳುತ್ತೆ. ಅವಿಜ್ಞಾತ ಅಂದ್ರೆ ಹೆಸರೇನು ಗೊತ್ತಿಲ್ಲ, ಅವಿಜ್ಞಾತ ನಾಮಕ ಸ್ನೇಹಿತ. ಈ ಪುರಂಜನ ಏನ್ ಮಾಡಿದ, ತನ್ನ ಆಪ್ತ ಮಿತ್ರನನ್ನು ಬಿಟ್ಟು ಭೂಲೋಕಕ್ಕೆ ಬಂದ. ಭೂಲೋಕಕ್ಕೆ ಯಾಕೆ ಬಂದ ಅಂತಂದ್ರೆ, ಭೂಲೋಕದಲ್ಲಿ ಯಾವುದಾದ್ರೂ ಒಳ್ಳೆಯ ಸ್ಥಳವನ್ನು ಹುಡುಕಿ ಅನ್ವೇಷಣೆ ಮಾಡಿ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಲ್ಲಿ ರಾಜ್ಯವನ್ನು ಸ್ಥಾಪಿಸಿ ಶಾಸನ ಮಾಡಿ ತಾನು ಧನ ಸಂಪಾದನೆ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು ಅಂತ ಬಂದ. ಭೂಲೋಕವನ್ನ ಅಲೆದು 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 ತನಗೆ ಯೋಗ್ಯವಾದ ಸ್ಥಳ ಯಾವುದೂ ಸಿಕ್ಕಿಲ್ಲ. ನೋಡಿ, ಅವನಿಗೆ ತನ್ನ ರಾಜಧಾನಿಯನ್ನು ಸ್ಥಾಪಿಸಲಿಕ್ಕೆ ಯಾವುದೂ ಸಿಕ್ಕಿಲ್ಲ. ಎಷ್ಟಂದ್ರೂ ಸಿಕ್ಕಿಲ್ಲ. ಒಂದು ಏನಾಯಿತು, ಹೀಗೆ ಅಲಿದ ಒಂದು ಕಡೆ ಬಂದು ತಲುಪಿದ್ದಾನೆ. ಅದ್ಭುತವಾದ ಪಟ್ಟಣ, ಮನೋಹಾರಿಯಾದ, ಚೇತೋಹಾರಿಯಾದ, ಅತ್ಯಂತ ಆಕರ್ಷಕವಾದಂತಹ ಆ ಪಟ್ಟಣದೊಳಗೆ ಪ್ರವೇಶಿಸಿದಾಗ ಸುಂದರವಾದಂತಹ, ಅತ್ಯಾಕರ್ಷಕವಾದಂತಹ ಹೂತೋಟ ಕಾಣಿಸ್ತದೆ. ಆ ಪಟ್ಟಣ ಹೇಗಿತ್ತು ಅಂತಂದ್ರೆ 9 ದ್ವಾರಗಳು. ಆ ಪಟ್ಟಣಕ್ಕೆ 9 ದ್ವಾರಗಳಿಂದ ಒಳಗೆ ಬರಬಹುದು, 9 ದ್ವಾರಗಳಿಂದ ಹೊರಗೆ ಬರಬಹುದು. ಅಂತಹ ಅದ್ಭುತವಾದ ಪಟ್ಟಣ. ಅಷ್ಟೇ ಅಲ್ಲ, ಆ ಪಟ್ಟಣದಲ್ಲಿ 9 ದ್ವಾರಗಳಷ್ಟೇ ಅಲ್ಲ, 7 ಕೋಟೆಗಳಿದ್ದಂತೆ. ಶತ್ರುಗಳ ಆಕ್ರಮಣ ಆಗದಂತೆ ಸ್ಥಿರವಾಗಿರಲಿಕ್ಕೋಸ್ಕರ 7 ಕೋಟೆಗಳು, ಸುತ್ತಲೂ 3 ಶಿಖರಗಳಿದ್ವಂತೆ. ಬಂಗಾರದ್ದು, ಬೆಳ್ಳಿ ಮತ್ತೆ ತಾಮ್ರದ್ದು 3 ಶಿಖರಗಳು.
ಅಷ್ಟೇ ಅಲ್ಲ, ನಾನಾ ಬೀದಿಗಳು, ಅಂತಹ ಬೀದಿಗಳಿಂದ ಕೂಡಿದ 7 ಕೋಟೆಗಳಿಂದ ಕೂಡಿದ 3 ಶಿಖರಗಳಿಂದ ಕೂಡಿದಂತಹ 9 ದ್ವಾರಗಳಿಂದ ಕೂಡಿದಂತಹ ಈ ಅದ್ಭುತವಾದ ನಯನ ಮನೋಹರವಾದ ರಮಣೀಯವಾದ ಪಟ್ಟಣವನ್ನು ಪ್ರವೇಶಿಸ್ತಾನೆ. ಅದು ಹೂತೋಟ, ಅದ್ಭುತವಾದ ಹೂತೋಟ, ನಾನಾ ವಿಧವಾದ ವೃಕ್ಷಗಳಿಂದ ಸುಶೋಭಿತವಾದ ಅಲಂಕೃತವಾದಂತಹ ಹೂವುಗಳಿಂದ ಅಲಂಕೃತವಾದಂತಹ ಹೂತೋಟ. ಆಲೋಚನೆ ಮಾಡ್ತಾನೆ, ನಾನು ರಾಜಧಾನಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಬಂದವ, ಇದೇ ಪಟ್ಟಣ ನನ್ನ ರಾಜಧಾನಿ ಆಗಲಿ ಅಂತ ಸಂಕಲ್ಪಿಸ್ತಾನೆ. ಹಾಗೆ ಸಂಕಲ್ಪಿಸಿ ತಾನು ಭೂಲೋಕವನ್ನು ಪ್ರವೇಶ ಮಾಡಬೇಕಾದ್ರೆ ಅಲ್ಲಿ ಒಬ್ಬಳು ಸ್ಫುರದ್ರೂಪಿಣಿಯಾದಂತಹ ಹೆಂಗಸು ಬರ್ತಾಳೆ. ಇವನ ಎದುರು ಬಂದಾಗ ಅವಳು ವರಾನ್ವೇಷಣೆಗೋಸ್ಕರ ಹೊರಟವಳು. ಅವಳು ಕೂಡ ಎಲ್ಲ ಈಗ ರಾಜಧಾನಿ ಸ್ಥಾಪನೆ ಮಾಡಬೇಕು ಅಂತ ಭೂಲೋಕ ಎಲ್ಲ ಅಲ್ಲೂ ಇಲ್ಲಿ ಬಂದ. ಅವಳು ಯಾವ ಹೆಂಗಸು ಬಂದಿದ್ದಾಳೆ, ಅವಳು ವರಾನ್ವೇಷಣೆಗೋಸ್ಕರ ಅಂತ ಎಲ್ಲ ಕಡೆ ಅಲ್ಲೂ ಇಲ್ಲಿ ಬಂದು ಪುರಂಜನನನ್ನು ನೋಡಿದ ಕ್ಷಣವೇ ಆಕರ್ಷಿತರಾಗಿ ತಾನು ಮದುವೆಯ ಪ್ರಸ್ತಾಪವನ್ನು ಮಾಡ್ತಾಳೆ. ಬಂದಾಕ್ಷಣವೇ ಮದುವೆ ಆಗ್ತೇನೆ ನನ್ನನ್ನು ಅಂತ ಕೇಳ್ತಾಳೆ. ಪುರಂಜನ ಹೇಳ್ತಾನೆ, ಮನಸ್ಸಿನಲ್ಲಿ ಅನ್ಕೋದ, ನೀನು ಯಾರು, ನೀನು ಎಲ್ಲಿಂದ ಬಂದಿದ್ದೀ, ನಿನ್ನ ಹೆಸರೇನು, ನಿನ್ನ ಕುಲ ಏನು, ನಿನ್ನ ಗೋತ್ರ ಏನು ಹೇಳು ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ನನ್ನ ಹೆಸರು ಪುರಂಜನಿ ಅಂತ ಹೇಳ್ತಾಳೆ. ನಿನ್ನ ಕುಲ ಏನು, ಗೋತ್ರ ಏನು ಅಂತ ಕೇಳ್ತಾಳೆ. ಈಗ ನನ್ನ ಕುಲ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಇವನು ಮನಸ್ಸಿನಲ್ಲಿ ಅನ್ಕೋತಾನೆ, ಆಗಲಿ ಹೆಸರಂತೂ ಮ್ಯಾಚ್ ಆಯ್ತಲ್ಲ, ನೋಡೋಣ. ಕುಲ ಗೋತ್ರ ಮತ್ತೆ ನೋಡಿದ್ರೆ ಆಯ್ತು, ಹೆಸರಂತೂ ಮ್ಯಾಚ್ ಆಯ್ತು. ಅವನು ಸರಿ ಆಯ್ತು ಅಂತ ಮದುವೆ ಮಾಡಿಕೊಳ್ಳೋಣ ಅಂತ ಅವನಿಗೇನೋ ಮನಸ್ಸಿನಲ್ಲಿದೆ. ಆದರೆ ಅವನು ನೋಡ್ತಾನೆ, ಪುರಂಜನಿ ಒಬ್ಬಳೇ ಇಲ್ಲ. ಆ ಪುರಂಜನಿ ಒಟ್ಟಿಗೆ 5 ಹೆಡೆಯ ಒಂದು ಸರ್ಪ ಇದೆ ಅಂತ ನೋಡಿ, 5 ಹೆಡೆಯ ಹಾವಿದೆ. ಅದನ್ನು ನೋಡಿ ಭಯಭೀತನಾಗ. ಅಷ್ಟೇ ಅಲ್ಲ, ಆ ಪುರಂಜನಿಯೊಟ್ಟಿಗೆ 10 ಜನ ಕಷ್ಟಪುಷ್ಟರ ಸ್ಥೂಲಕಾಯರಾದ ಭಟರು ಬಂದಿದ್ದಾರೆ. ಆ ಭಟರಿಗೂ 10 ಭಟರಿಗೂ 10 ಜನ ಸೇವಕರು, 100 ಮಂದಿ ಬಂದಿದ್ದಾರೆ. ಇವರೆಲ್ಲರನ್ನೂ ನೋಡಿ ಗಾಬರಿ ಆಯ್ತು ಪುರಂಜನಿಗೆ. ಅವನು ಹೇಳಿದಂತೆ, ನನಗೆ ಮದುವೆ ಆಗಲಿಕ್ಕೆ ಅಭ್ಯಂತರ ಇಲ್ಲ, ಆದರೆ ಈ 5 ಹೆಡೆಯ ಸರ್ಪ, ಅದರೊಟ್ಟಿಗೆ ಇಷ್ಟೆಲ್ಲ ಈ ದೊಡ್ಡ ಭಟರೆಲ್ಲ ಇದ್ದಾರೆ, ನಮ್ಮ ಮಧ್ಯದಲ್ಲಿ ಏನಾದರೂ ಸಣ್ಣ ಭಿನ್ನಾಭಿಪ್ರಾಯ ಉಂಟಾಯಿತು ಅಂತಂದ್ರೆ ಆ ಸರ್ಪ ನನ್ನನ್ನು ಕಚ್ಚಿದರೆ, ಈ ಭಟರು ನನ್ನನ್ನು ಹೊಡೆದರೆ ನಾನೆಲ್ಲಿ ಹೋಗಲಿ. ಪುರಂಜನಿ ಹೇಳಿದಂತೆ, ಚಿಂತೆ ಮಾಡಬೇಡ, ಈ 5 ಹೆಡೆಯ ಸರ್ಪ, ಈ 5 ಹೆಡೆಯ ಹಾವು ನಮ್ಮನ್ನ ಅಂತ್ಯದವರೆಗೂ ನಮ್ಮನ್ನು ರಕ್ಷಿಸುತ್ತೆ, ನಮ್ಮನ್ನ ಕಾಪಾಡಲಿಕ್ಕೋಸ್ಕರ ಇರೋದು, ಚಿಂತೆ ಮಾಡಬೇಡ, ಏನು ಮಾಡೋದಿಲ್ಲ. ಮತ್ತು ಈ ಭಟರೆಲ್ಲರೂ ಕೂಡ ನಮ್ಮ ಸೇವಕರಾಗಿದ್ದಾರೆ, ಕಾಲ ಕಾಲಕ್ಕೆ ಏನು ಬೇಕು ಎಲ್ಲವನ್ನು ತಂದು ಕೊಡ್ತಾರೆ, ನಮ್ಮನ್ನು ನೋಡಿಕೊಳ್ತಾರೆ ಚೆನ್ನಾಗಿ. ಹಾಗಾಗಿ ಇವರೆಲ್ಲರೂ ನಮ್ಮ ಸೇವಕರು, ನಮ್ಮ ಕಿಂಕರರು, ನೀನು ತಲೆಗೆಡಿಸಿಕೊಳ್ಬೇಡ, ಮದುವೆ ಆಗೋಣ ಅಂತ ತಾನು ಒಪ್ಪಿಸಿದ್ರು. ಪುರಂಜನಿಗೂ ಕೂಡ ಸರಿ ಆಯ್ತು ಅಂತ ಪುರಂಜನ ಮದುವೆ ಆಗ. ನೋಡಿ, ಪುರಂಜನ ಬೆಡ್ಸ್ ಪುರಂಜನಿ, ಒಂದೇ ಹೆಸರು ಪುರಂಜನ, ಇವನ ಹೆಸರು ಪುರಂಜನ, ಅವಳು ಪುರಂಜನಿ. ಮದುವೆಯಾಗಿ ಸಂಸಾರವನ್ನ ಮಾಡ್ತಾ ಇದ್ದಾರೆ. ಅನೇಕ ಮಕ್ಕಳು ಹುಟ್ಟಿದರು, ಮೊಮ್ಮಕ್ಕಳು ಕೂಡ ಹುಟ್ಟಿದರು. ತಾನು ಪ್ರತಿನಿತ್ಯ ಆ 9 ದ್ವಾರಗಳ ಪಟ್ಟಣದಲ್ಲಿ ವಾಸ ಮಾಡಿ ರಾಜ್ಯವನ್ನ, ಸುಸ್ಥಿರವಾದ ರಾಜ್ಯವನ್ನ ಕಟ್ಟಿ ಪ್ರತಿ ದಿನವೂ ಕೂಡ ಒಂದೊಂದು ದ್ವಾರದಿಂದ ಹೊರಗೋಗಿ ತಾನು ಧನ ಸಂಗ್ರಹ ಮಾಡಿ ವ್ಯಾಪಾರ ಮಾಡಿ ಮತ್ತೆ ಬರ್ತಾ ಇದ್ದಂತೆ. ಹೀಗೆ ಪ್ರತಿನಿತ್ಯ ತಾನು ಧನ ಸಂಗ್ರಹ ಮಾಡ್ತಾ ಇದ್ದಾನೆ, ರಾಜ್ಯವನ್ನ ಕಟ್ತಾ ಇದ್ದಾನೆ. ಒಳ್ಳೆಯ ರಾಜ್ಯ ಸ್ಥಾಪಿತವಾಗಿದೆ. ತಾನು ಕೂಡ, ತನಗೂ ವಯಸ್ಸಾಗಿದೆ, ಮಕ್ಕಳು ನೋಡಿಕೊಳ್ತಾ ಇದ್ದಾರೆ, ಮೊಮ್ಮಕ್ಕಳು ಕೂಡ ಹುಟ್ಟಿದ್ದಾರೆ. ಹೀಗಿರಬೇಕಾದ್ರೆ ಯಾರೋ ಕೇಳಿದ್ರಂತೆ, ನೋಡಿ, ಇಷ್ಟು ಅದ್ಭುತವಾದ ದಾಂಪತ್ಯ, ಇಷ್ಟು ವರ್ಷಗಳ ಕಾಲ ದಾಂಪತ್ಯ, ಇಷ್ಟು ಸರಸವಾದ ದಾಂಪತ್ಯ ನಡೀಲಿಕ್ಕೆ ಕಾರಣ ಏನು? ಒಂದು ದಿನವೂ ಜಗಳ ಇಲ್ಲ ನಿಮ್ಮಲ್ಲಿ. ಸಾಮಾನ್ಯವಾಗಿ ಗಂಡ ಹೆಣ್ಣಾಗಿರೋದು ಮಧ್ಯದಲ್ಲಿ ಏನಾದರೂ ಜಗಳ ಇದ್ದೇ ಇರ್ತದೆ. ನಿಮ್ಮಲ್ಲಿ ಒಂದು ದಿನವೂ ನಾವು ಜಗಳ ನೋಡಿಲ್ವಲ್ಲ ಅಂತ ಹೇಳಿದ್ರಂತೆ. ಒಂದು ದಿನವೂ ಜಗಳ ಇಲ್ಲ, ಕಾರಣ ಏನು? ಅವನು ಹೇಳಿದ್ರಂತೆ, ಪುರಂಜನ, ನನ್ನ ಹೆಂಡತಿ ಕೂತ್ಕೋ ಅಂತ ಹೇಳಿದಾಗ ಕೂಡ್ತೀನಿ, ಏಳು ಅಂತ ಹೇಳಿದಾಗ ಹೇಳ್ತೀನಿ ನಾನು, ಅದಕ್ಕೆ ಜಗಳ ಇಲ್ಲ ನಮ್ಮಲ್ಲಿ. ಕಾರಣ ಅಷ್ಟು ಅಧೀನನಾಗಿದ್ದವಳು. ಪುರಂಜನಿ ಏನು ಹೇಳ್ತಾ ಇದ್ಲೋ ಎಲ್ಲವನ್ನೂ ಕೇಳ್ತಾ ಇದ್ದ. ಅಕೌಂಟ್ಸ್ ಇವನು ಸಂಪಾದನೆ ಮಾಡೋದು ಮಾತ್ರ ಅಷ್ಟೇ, ತಂದು ಕೊಡಬೇಕು ಪುರಂಜನಿಗೆ. ಪುರಂಜನಿ ಎಲ್ಲ ಅಕೌಂಟ್ಸ್ ಮ್ಯಾನೇಜ್ ಮಾಡೋದೆಲ್ಲ ಪುರಂಜನಿ. ಇವನು ಗೊಂಬೆ ಅಷ್ಟೇ, ಅವಳ ಕೈ ಗೊಂಬೆಯಾಗಿ ತಾನು ಸಂಸಾರದಲ್ಲಿ ಇದ್ದಾನಷ್ಟೇ. ಏನು ಪ್ರಯೋಜನ ಇಲ್ಲ. ತಾನು ಒಂದೊಂದು ಪಟ್ಟಣದಿಂದ ಒಂದೊಂದು ಭಾಗದಿಂದ ಹೋಗ್ತಾನೆ, ಧನ ಸಂಗ್ರಹ ಮಾಡ್ತಾನೆ, ತಂದು ಕೊಡಬೇಕು ಯಾವ ಪುರಂಜನಿಗೆ.
ಅವಳು ಕೊಟ್ಟರೆ ಇವನು ಖರ್ಚು ಮಾಡಬೇಕು, ಇಲ್ಲ ಅಂದ್ರೆ ಇಲ್ಲ. ಅಷ್ಟರ ಮಟ್ಟಿಗೆ ತಾನು ಕೂಡು ಅಂತ ಹೇಳಿದ್ರೆ ಕೂಡಬೇಕು, ಏಳು ಅಂತ ಹೇಳಿದ್ರೆ ಹೇಳಬೇಕು, ಎಲ್ಲ ಸಂಸಾರವನ್ನು ನಡೆಸುವವಳು ಪುರಂಜನಿ. ಅಷ್ಟರ ಮಟ್ಟಿಗೆ ಹಿಡಿತ ಅವಳಲ್ಲಿ. ಇವನು ಸಂಪೂರ್ಣವಾಗಿ ಆ ಪುರಂಜನಿಗೆ ಅಧೀನನಾಗಿ ಬಿಟ್ಟಿದ್ದ. ಹೀಗಿರಬೇಕಾದ್ರೆ ಆ ಪಟ್ಟಣದ ಮೇಲೆ ಚಂಡವೇಗ ಅಂತ ಒಬ್ಬ ಗಂಧರ್ವ ಇದ್ದ. ಅವನ ದೃಷ್ಟಿ ಬಿತ್ತು. ಈ ಚಂಡವೇಗನ ದೃಷ್ಟಿ ಬಿದ್ದು ತಾನು ಆಕ್ರಮಣ ಮಾಡಬೇಕು ಅಂತ ತನ್ನ ಮನಸ್ಸು. ಆ ಚಂಡವೇಗನ ಬಳಿ 720 ಸೈನಿಕರಿದ್ದರಂತೆ ಅವನ ಸೈನ್ಯದಲ್ಲಿ. 360 ಜನ ಪುರುಷರು, 360 ಜನ ಸ್ತ್ರೀಯರು, ಹೆಂಗಸರು. ಆ ಕಾಲದಲ್ಲೇ ನೋಡಿ ಅವನು ಸ್ತ್ರೀ ಸಬಲೀಕರಣ ಇಲ್ಲಿ ಅಂತ ಮತ್ತೆ ಯಾರು ಗಲಾಟೆ ಮಾಡೋದು ಬೇಡ, ನಮಗೂ ಇಷ್ಟು ರಿಸರ್ವೇಶನ್ ಬೇಕು ಅಂತ ಹೇಳೋದು ಬೇಡ ಅಂತ ಆ ಕಾಲದಲ್ಲಿ 50% ಇಟ್ಟಿದ್ದ ಅವನು ಹೆಂಗಸರಿಗೆ ಇರಲಿ ಅಂತ. ಹಾಗಾಗಿ 360 ಜನ ಪುರುಷರು, 360 ಜನ ಹೆಂಗಸರು ಅವನ ಸೈನ್ಯದಲ್ಲಿ. ಹೀಗೆ 720 ಜನ ಸೈನಿಕರಿದ್ದರು. ಚಂಡವೇಗ ಏನು ಮಾಡ್ತಾನೆ, ಆ ಸೈನ್ಯವನ್ನು ಇಟ್ಟುಕೊಂಡು ತಾನು ಪಟ್ಟಣವನ್ನು ಆಕ್ರಮಣ ಮಾಡ್ತಾನೆ. ನೋಡಿ, ಇಷ್ಟು ಭೋಗ ಜೀವನದಲ್ಲಿ ತಾನು ಮಗ್ನನಾಗಿದ್ದ, ಸಂಲಗ್ನನಾಗಿದ್ದ ಅಂತಂದ್ರೆ ಪುರಂಜನ. ಇವರೆಲ್ಲರೂ ಆಕ್ರಮಣ ಮಾಡಿದಾಗ ಚಂಡವೇಗ ತನ್ನ ಸೈನ್ಯವನ್ನು ಇಟ್ಟುಕೊಂಡು ತನಗೆ ಆ ಇಡೀ ಪಟ್ಟಣವು ಶಿಥಿಲವಾಯಿತಂತೆ. ನೋಡಿ, ಹೊರಗೆ ಇಲ್ಲ, ತನಗೆ ಪಟ್ಟಣ ಶಿಥಿಲವಾದದ್ದು ಗೊತ್ತೇ ಆಗಿಲ್ಲ. ಪಟ್ಟಣವು ಶಿಥಿಲವಾಯಿತು. ಇತ್ತ ಏನಾಯಿತು, ಕಾಲಕನ್ಯಾ ಅಂತ ಒಬ್ಬಳಿತು. ಅವಳ ಹೆಸರು ದುರ್ಭಗ ಅಂತ. ನೋಡಿ, ಹೆಸರಿನಲ್ಲೇ ದೌರ್ಭಾಗ್ಯ ಇದೆ. ಅಂತಹ ಕಾಲಕನ್ಯಾ ದುರ್ಭಗ, ಅವಳದ್ದು ಕಥೆ, ಅವಳದ್ದೊಂದು ಬೇರೆ ಕಥೆ. ಅವಳು ಹೇಗೆ ಪುರಂಜನಿ ಎಲ್ಲ ಕಡೆ ಅಲೆದು ವರಾನ್ವೇಷಣೆಗೋಸ್ಕರ ಅಲೀತಾ ಇದ್ಲೋ, ಪುರಂಜನಿಗೇನೋ ಪುರಂಜನ ಸಿಕ್ಕಿಲ್ಲ. ಇವಳು ಕೂಡ ದುರ್ಭಗೆ ಎಲ್ಲ ಕಡೆ ಅಲೀತಾ ಇದ್ದಂತೆ. ವರನನ್ನ ಹುಡುಗಿ ನನ್ನನ್ನು ಯಾರಾದ್ರೂ ಮದುವೆ ಆಗ್ತಾರಾ ಅಂತ ಹೋದಲ್ಲೆಲ್ಲ ಎಲ್ಲರನ್ನೂ ಕೇಳೋದು, ನೀನು ನನ್ನ ಮದುವೆ ಆಗ್ತೀಯ? ಯಾರು ಇಲ್ಲ ಅಂತ ಹೇಳ್ತಾರೆ. ಸಾರಾಸರಾಗಿ ನಿರಾಕರಿಸ್ತಾ ಇದ್ರು. ಯಾಕೆ ಅಂದ್ರೆ ತನ್ನಲ್ಲಿ ಉಪಯ ಇಲ್ಲ, ತಾನು ಕುರೂಪಿ ಅಂತ ಹೇಳಿ ಯಾರೂ ನನ್ನನ್ನು ಮದುವೆ ಆಗ್ತಾ ಇಲ್ಲ ಅಂತ ಆ ಒಂದು ಭಾವ ತನ್ನ ಮನಸ್ಸಿನಲ್ಲಿ ಇತ್ತು. ಎಲ್ಲರೂ ಅವರನ್ನು ನಿರಾಕರಿಸ್ತಾ ಇದ್ರು. ನಾರದರು ಸಿಕ್ಕಿದರಂತೆ. ನಾರದರನ್ನು ಕೇಳಿದ್ರು, ನಾರದರೆ ನೀವು ಮದುವೆ ಆಗಿ ಅಂತ ಹೇಳಿದ್ರು. ನಾರದರು ಹೇಳಿದರು, ಇಲ್ಲ ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿದ್ರು. ನಾರದ ಶಾಪ ಕೊಟ್ಟರಂತೆ ನಾರದರಿಗೆ, ನಿಮಗೆ ಸ್ಥಿರವಾದ ಒಂದು ನೆಲೆ ಇಲ್ಲದಂತಾಗಲಿ. ಅದಕ್ಕೆ ನೋಡಿ, ಅವರ ಶಾಪದಿಂದಲೇ ನಾರದರು ತ್ರಿಲೋಕ ಸಂಚಾರಿಗಳಾಗಿ ತಿರುಗಾಡ್ತಾ ಇದ್ದಾರೆ ಇವತ್ತು. ನಾರದ ಹೇಳಿದಂತೆ, ನಾನು ಬೇಕಾದ್ರೆ 3 ಲೋಕ ಸಂಚಾರ ಮಾಡ್ತೀನಿ, ನಿನ್ನನ್ನು ಮಾತ್ರ ಮದುವೆ ಆಗೋದಿಲ್ಲ. 3 ಲೋಕ ಸಂಚಾರ ಮಾಡ್ತೀನಿ, ನಿನ್ನನ್ನು ಮದುವೆ ಆಗೋದಿಲ್ಲ. ನೋಡಿ, ನಾರದರಂತೆ ಅವರು ಹೇಳಿದಾಗೆ ಒಬ್ಬ ಗ್ರೀಕ್ ಫಿಲಾಸಫರ್ ಇದ್ದ, ಸಾಕ್ರಟೀಸ್ ಅಂತ ಅವನ ಹೆಸರು. ಅವನೊಂದು ಕಡೆ ಹೇಳ್ತಾನೆ, ಬೈ ಆಲ್ ಮೀನ್ಸ್ ಮ್ಯಾರಿ. ಯಾಕೆಂದ್ರೆ ನೀವು ಮದುವೆ ಆಗದೆ ಹಾಗೆ ಬ್ರಹ್ಮಚಾರಿಗಳಾಗಿ ಯಾರು ಇರಬೇಡಿ. ಏನೇ ಆಗಲಿ, ಏನಾದ್ರೂ ಪ್ರಕಾರ ಮದುವೆ ಆಗಲಿ. 1000 ಸುಳ್ಳು ಹೇಳಿ ಯಾರೋ ಒಂದು ಮದುವೆ ಮಾಡಬೇಕು ಅಂತ ಹೇಳ್ತಾರಲ್ಲ, ಒಟ್ಟಾರೆ ಮದುವೆ ಆಗಲಿ. ಯಾಕೆ ಅಂದ್ರೆ ಒಂದೊಮ್ಮೆ ಮದುವೆ ಆಗಿದ್ರೆ ಒಳ್ಳೆಯ ಹೆಂಡತಿ ಸಿಕ್ಕಿದರೆ ಸಂತೋಷವಾಗಿರುತ್ತೆ. ಇಫ್ ಯು ಗೆಟ್ ಅ ಗುಡ್ ವೈಫ್ ಯು ವಿಲ್ ಆಲ್ವೇಸ್ ಬಿ ಹ್ಯಾಪಿ. ಒಂದು ವೇಳೆ ಒಳ್ಳೆಯ ಹೆಂಡತಿ ಸಿಗದೇ ಇದ್ದರೆ ದೊಡ್ಡ ತತ್ವಜ್ಞಾನಿಗಳಾಗ್ತೀರಿ. ಫಿಲಾಸಫರ್. ಹೆಂಡತಿ ಒಳ್ಳೆ ಸಿಕ್ಕಿದ್ರೆ ಸಂತೋಷವಾಗಿರ್ತಾನೆ. ಹೆಂಡತಿ ಒಳ್ಳೆ ಸಿಕ್ಕಿಲ್ಲ ಅಂತಂದ್ರೆ ಅವನಷ್ಟು ದೊಡ್ಡ ತತ್ವಜ್ಞಾನಿ ಮತ್ತೆ ಯಾರು ಆಗೋದಿಲ್ಲ. ಅವನ ಅನುಭವದ ಮಾತು ಏನೋ ಗೊತ್ತಿಲ್ಲ ನನಗೆ. ಒಟ್ಟಾರೆ ಮದುವೆ ಆಗಲಿ ಅಂತ ಹೇಳ್ತಾನೆ. ಹೀಗೆ ನಾರದರು ಹೇಳ್ತಾನೆ, ನಾನು ಮದುವೆ ಆಗೋದಿಲ್ಲ, 3 ಲೋಕ ಸಂಚಾರ ಮಾಡ್ತೀನಿ, ನಾನು ಮದುವೆ ಆಗೋದಿಲ್ಲ. ಬೇಸರ ಆಯಿತು. ಯವನೇಶ್ವರನ ಬಳಿ ಹೋಗಿ ಯವನೇಶ್ವರನ ಬಳಿ ಹೋಗಿ ತಾನು ಹೇಳ್ತಾರೆ, ನನ್ನ ಮದುವೆ ಯವನೇಶ್ವರನು ಹೇಳ್ತಾನೆ, ನಿರಾಕರಿಸಿದ, ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿದ. ಅತಿ ಉಪಾತ, ನನ್ನನ್ನು ಯಾರು ಮದುವೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಏನ್ ಮಾಡೋದು? ಯವನೇಶ್ವರ ಹೇಳಿದ, ನೋಡು, ನಾನು ಮದುವೆ ಕೊಡ್ತೇನೆ, ನೀನಾಗೆ ಹೋಗಿ ನನ್ನನ್ನು ಮದುವೆ ಆಗು ಅಂತ ಎಲ್ಲರ ಬಳಿ ಹೋಗಿ ಅಂಗಲಾಚಿ, ಬೇಡ ನಾನು ಮರ ಕೊಡ್ತೇನೆ, ನೀನು ಯಾರ ಮೇಲೆ ನನಗೆ ಇಚ್ಛೆ ಇದೆ ಅವರನ್ನ ಪ್ರವೇಶಿಸಿ ಸ್ವಚ್ಛಂದವಾಗಿ ನೀನು ವಿಹಾರ ಮಾಡು, ಅವರನ್ನ ಪ್ರವೇಶಿಸಿ, ನಾನು ವರ ಕೊಡ್ತೇನೆ ನಿನಗೆ ಅಂತ ಯವನೇಶ್ವರ ವರ ಕೊಟ್ಟು, ಯವನೇಶ್ವರ ಈ ದುರ್ಬಗೆಯನ್ನ, ಈ ಕಾಲಕನ್ಯೆಯನ್ನ ಮುಂದೆ ಈ ಪುರಂಜನನ ಒಳಗೆ ಪ್ರವೇಶ ಮಾಡುವುದು ಅಂತ ಆ ಯವನೇಶ್ವರ ಕಳಿಸ್ತಾನೆ. ಇವಳಿಗೂ ವರ ಇತ್ತು. ವರದಿಂದ ತಾನು ಪುರಂಜನನಲ್ಲಿ ಪ್ರವಿಷ್ಟರಾಗಿ ಆ ಪುರಂಜನನಿಗೆ ಮೊದಲೇ ತನ್ನ ಪಟ್ಟಣ ಶಿಖರವಾದದ್ದು ತನಗೆ ಎಚ್ಚರವಿರಲಿಲ್ಲ. ಈಗ ಕಾಲಕನ್ಯೆಯ ದುರ್ಬಗೆಯ ಪ್ರವೇಶವೂ ಕೂಡ ಆಯಿತು. ತಾನೂ ಕೂಡ ಸಂಪೂರ್ಣನಾಗಿ ದುರ್ಬಲನಾಗಿ ಬಿಟ್ಟ ಪುರಂಜನ. ಇತ್ತ ಯವನೇಶ್ವರನಿಗೂ ಅದೇ ಬೇಕಾಗಿತ್ತು. ಸಮಯ ನೋಡಿ
ತಾನು ಯವನೇಶ್ವರ ತನ್ನ ಸೈನ್ಯವನ್ನು ಇಟ್ಟುಕೊಂಡು ತಾನು ಪಟ್ಟಣವನ್ನು ಆಕ್ರಮಣ ಮಾಡಿದಾಗ ಈ ಹಿಂದೆ ಪುರಂಜನಿ ಹೇಳಿದ್ದು ಈ 10 ಭಟರು ನಮ್ಮ ರಕ್ಷಣೆಗೋಸ್ಕರ ಇರುತ್ತಾರೆ, ಅವರೊಟ್ಟಿಗಿರುವ 10 ಸೇವಕರು 100 ಮಂದಿ ನಮ್ಮ ರಕ್ಷಣೆಗೋಸ್ಕರ ಇದ್ದಾರೆ ಅಂತ ಹೇಳಿದಾಗ ಅದೇ 100 ಮಂದಿ ರಕ್ಷಣೆಗೋಸ್ಕರ ಯುದ್ಧಕ್ಕೋಸ್ಕರ ನಿಂತು ಯವನೇಶ್ವರನ ಸೈನ್ಯಕ್ಕೂ ಆ 100 ಮಂದಿಗೂ ಯುದ್ಧವಾಯಿತು. ತಮಗೂ ಕೂಡ ಆ 100 ಮಂದಿಗೆ ಯುದ್ಧ ಮಾಡಲಿಕ್ಕೆ ಆಗಿಲ್ಲ. 10 ಜನ ಭಟರು ಯಾರಿದ್ರು, ಯದ್ಯಪಿ ಸ್ಥೂಲಕಾಯರು ಮಹಾವರಿಷ್ಠರು, ಆದರೂ ಆ ಕಾಲದಲ್ಲಿ ಅವರಿಗೆ ಯುದ್ಧ ಮಾಡಲಿಕ್ಕೆ ಆಗಿಲ್ಲ. ಕೊನೆಗೆ ರಕ್ಷಣೆಗೆ ಯುದ್ಧಕ್ಕೆ ನಿಂತದ್ದು ಆ 5 ಹೆಡೆಯ ಸರ್ಪ, ಆ 5 ಹೆಡೆಯ ಹಾವು ನಿಂತಿಗೂ ಯುದ್ಧ ಮಾಡಲಿಕ್ಕೆ, ಆ 5 ಹೆಡೆಯ ಹಾವಿಗೂ ಕೂಡ ಯುದ್ಧ ಮಾಡಲಿಕ್ಕಾಗದೆ ತಾನು ಯಾವುದೋ ಒಂದು ಬಿಲದಲ್ಲಿ ಹೊಕ್ಕು ತಾನು ಅಲ್ಲಿಂದ ತಪ್ಪಿಸಿಕೊಂಡು ಹೋಯಿತು. ಉಳಿದದ್ದು ಪುರಂಜನಿ ಮತ್ತೆ ಪುರಂಜನ ಅಷ್ಟೇ. ಯವನೇಶ್ವರ ತಾನು ಹಗ್ಗವನ್ನು ತಂದು ಆ ಕುತ್ತಿಗೆಗೆ ಬೀಸಿ ಕಟ್ಟಿ ಹಾಕಿ ಆ ಪುರಂಜನನ್ನ ಸೆಳೆದು ಎಳೆದುಕೊಂಡು ಹೋದ. ಆ ಕಾಲಕ್ಕೆ ಆ ಪಟ್ಟಣಕ್ಕೆ ಯವನೇಶ್ವರನ ಸೈನ್ಯದಲ್ಲಿ ಒಬ್ಬ ಪ್ರಜ್ವಾಲ ಹೊಂದಿದ್ದ, ಒಬ್ಬ ಸೈನಿಕ ಸೇನಾಧಿಪತಿ ಆತ. ಅವನು ಇಡೀ ಪಟ್ಟಣಕ್ಕೆ ಬೆಂಕಿ ಹಚ್ಚಿದನಂತೆ. ಇಡೀ ಪಟ್ಟಣಕ್ಕೆ ಬೆಂಕಿ ಹಚ್ಚಿದಾಗ ಆ ಸರ್ಪವೂ ಕೂಡ ಹೋಯಿತು. ಅದಾದ್ಮೇಲೆ ಪುರಂಜನನನ್ನ ಹಗ್ಗ ಹಾಕಿ ಕಟ್ಟಿ ಎಳೆದು ತರಬೇಕಾದರೆ ಪುರಂಜನನಿಗೆ ತನ್ನ ಹೆಂಡತಿಯ ಚಿಂತನೆ, ಮುಂದೆ ನನ್ನ ಹೆಂಡತಿಯಾದ ಪುರಂಜನಿಯನ್ನು ಮತ್ತೆ ಯಾರು ನೋಡಿಕೊಳ್ತಾರೆ? ಇಷ್ಟು ದಿನ ನಾನು ನೋಡಿಕೊಳ್ತಾ ಇದ್ದೆ, ಮಕ್ಕಳಿದ್ದು ಇನ್ನು ಮುಂದೆ ಯಾರಾದರೂ ನೋಡಿಕೊಳ್ತಾರೆ ಇವಳನ್ನ ಅಂತ ತಾನು ಯಥೇಚ್ಛ ಚಿಂತೆ ಮಾಡಿ ಆ ಯವನೇಶ್ವರನ ಎಳೆದುಕೊಂಡು ಹೋಗಬೇಕಾದ್ರೆ ತಾನು ಕೂಡ ಅದೇ ಚಿಂತೆಯಿಂದ ತನ್ನ ಮನಸ್ಸಿನಲ್ಲಿ ತನ್ನ ಹೆಂಡತಿಯನ್ನೇ ಆಲೋಚಿಸಿ ಸ್ಮರಿಸಿ ತಾನು ಸತ್ತ ಪ್ರಾಣವನ್ನು ತ್ಯಾಗ ಮಾಡಿದ. ಮುಂದಿನ ಜನ್ಮದಲ್ಲಿ ಯಾವ ಕಾರಣದಿಂದ ಈತ ಹೆಂಡತಿಯನ್ನೇ ಆಲೋಚನೆ ಮಾಡಿ ಸತ್ತನೋ ಅದೇ ಕಾರಣದಿಂದ ಮುಂದಿನ ಜನ್ಮದಲ್ಲಿ ತಾನು ಹೆಣ್ಣಾಗಿ ಹುಟ್ಟಿದ. ನೋಡಿ, ಹೆಣ್ಣನ್ನೇ ಆಲೋಚಿಸಿ ಹೆಣ್ಣಾಗಿಯೇ ಹುಟ್ಟಿಬಿಟ್ಟ ಮುಂದಿನ ಜನ್ಮದಲ್ಲಿ. ಆ ಹೆಣ್ಣು ವೈದರ್ಭಿ ಅಂತ ಹೆಸರಿನಿಂದ ತಾನು ಹುಟ್ಟಿದ್ದಾನೆ ಪುರಂಜನ. ಇತ್ತ ಪುರಂಜನಿಯೂ ಕೂಡ ಹಾಗೆ. ಪುರಂಜನಿ ನನ್ನ ಗಂಡನನ್ನ ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಈ ಯವನೇಶ್ವರನ ಅನುಚರರು ದೂತರು ಮುಂದೆ ಏನಾಗ್ತಾರೋ ಏನೋ ಅಂತ ತಾನೂ ಕೂಡ ತನ್ನ ಗಂಡನ ಚಿಂತೆ ಮಾಡಿ ಆ ಪುರಂಜನಿಯೂ ಕೂಡ ಮುಂದಿನ ಜನ್ಮದಲ್ಲಿ ಗಂಡಾಗಿ ಹುಟ್ಟುತ್ತಾಳೆ. ಮಲಯಧ್ವಜ. ಸ್ವಾರಸ್ಯ ಏನು ಅಂದ್ರೆ ಈ ಪುರಂಜನಿ ಮಲಯಧ್ವಜನಾಗಿ ಪುರಂಜನ ವೈದರ್ಭಿಯಾಗಿ ಹುಟ್ಟಿದಾಗ ಮುಂದಿನ ಜನ್ಮದಲ್ಲಿ ಅವರಿಬ್ಬರಿಗೂ ಮತ್ತೆ ಮದುವೆ ಆಗಿ ಆ ಕಾಲದಲ್ಲಿ ಮಲಯಧ್ವಜವನ್ನು ಯುದ್ಧಕ್ಕೆ ಹೋದಾಗ ಆ ಯುದ್ಧದಲ್ಲಿ ಆ ಮಲಯಧ್ವಜನ ಸಾವಾಗ್ತದೆ. ಇತ್ತ ವೈದರ್ಭಿ ಅಂದರೆ ಹಿಂದಿನ ಜನ್ಮದಲ್ಲಿ ಪುರಂಜನ ವೈದರ್ಭಿಯಾಗಿ ಬಂದಿದ್ದಾನೆ. ಆ ವೈದರ್ಭಿಗೆ ತುಂಬಾ ಮನಸ್ಸಿಗೆ ದುಃಖ ಉಂಟಾಗಿ ನನ್ನ ಗಂಡನನ್ನು ಕಳೆದುಕೊಂಡನಲ್ಲ, ನಾನು ಈ ದುರವಸ್ಥೆ ಈ ದುಸ್ಥಿತ ನನಗೆ ಬರಲಿಕ್ಕೆ ಕಾರಣ ಏನು ಅಂತ ಪರಿತಪಿಸಬೇಕಾದರೆ ಯಾವೋ ಒಬ್ಬ ಬ್ರಾಹ್ಮಣ ಸಿಕ್ಕಿದ್ದಂತೆ. ಆ ಬ್ರಾಹ್ಮಣ ಹೇಳಿದ, ಬ್ರಾಹ್ಮಣನ ಬಳಿ ಕೇಳ್ತಾಳೆ ಆ ವೈದರ್ಭಿ, ನನಗೆ ಇಂತಹ ದುರವಸ್ಥೆ ಬರಲಿಕ್ಕೆ ಕಾರಣ ಏನು? ನಾನು ಯಾರಿಗೂ ಯಾವತ್ತೂ ಅಪಚಾರ ಮಾಡಿದವಳಲ್ಲ, ಅಧರ್ಮವನ್ನ ಮಾಡಿದವಳಲ್ಲ, ಆದರೂ ಇಂತಹ ದುರವಸ್ಥೆ ಯಾಕೆ? ಆ ಬ್ರಾಹ್ಮಣ ಹೇಳ್ತಾನೆ, ನೋಡು ವೈದರ್ಭಿ, ನೀನು ವೈದರ್ಭಿ ಅಲ್ಲ, ನೀನು ಹಿಂದಿನ ಜನ್ಮದಲ್ಲಿ ಪುರಂಜನ, ಈಗ ವೈದರ್ಭಿಯಾಗಿ ಹುಟ್ಟಿದ್ದೀಯಷ್ಟೇ. ನಿನಗೆ ಈ ಅವಸ್ಥೆ ಬರಲಿಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ, ನಿನ್ನ ಹಿಂದಿನ ಜನ್ಮದಲ್ಲಿ ನೀನು ಪುರಂಜನನಾಗಿದ್ದಾಗ ನೀನು ನಿನ್ನ ಆಪ್ತ ಸ್ನೇಹಿತ ಯಾರಿದ್ದ ಅವಿಜ್ಞಾತ ನಾಮಕ ಸ್ನೇಹಿತ, ಅವನನ್ನ ಮರೆತು ಭೂಲೋಕಕ್ಕೆ ಬಂದೆ, ರಾಜ್ಯವನ್ನ ಸ್ಥಾಪಿಸಿದೆ, ಮದುವೆಯಾದೆ, ಮಕ್ಕಳನ್ನು ಪಡೆದೆ, ಮೊಮ್ಮಕ್ಕಳನ್ನು ಪಡೆದೆ, ನಿನ್ನ ಜೀವನವನ್ನು ನಡೆಸಿದೆ. ಆದರೆ ಇಡೀ ನಿನ್ನ ಜೀವನವನ್ನು ನಡೆಸಬೇಕಾದರೆ ಒಂದು ದಿನವೂ ಕೂಡ ನಿನ್ನ ಆ ಆಪ್ತ ಸ್ನೇಹಿತನನ್ನ ನೀನು ಸ್ಮರಿಸಿಕೊಂಡಿಲ್ಲ. ಆದ್ದರಿಂದ ಈ ದುರವಸ್ಥೆ ಆ ಆಪ್ತ ಸ್ನೇಹಿತ ನಿನ್ನೊಟ್ಟಿದ್ದರೆ, ಅವನನ್ನ ಕಾಲಕ್ಕೆ ಸ್ಮರಿಸಿಕೊಂಡಿದ್ದರೆ ಈ ಅವಸ್ಥೆ ನಿನಗೆ ಬರ್ತಾ ಇರಲಿಲ್ಲ ಅಂತ ಹೇಳಿದಾಗ ತನಗೆ ಪಶ್ಚಾತ್ತಾಪ ಆಯಿತು. ಅಲ್ಲಿಂದ ವೈದರ್ಭಿ ನಾನು ಹೊರಟು ಹೋಗ್ತಾಳೆ. ಇದು ಪುರಂಜನ ವ್ಯಾಖ್ಯಾನ, ಇದು ಕಥೆ. ಈಗ ಇದರ ಮತ್ತೊಂದು ಅರ್ಥವನ್ನು ನೋಡಬೇಕು. ಇದೇ ಕಥೆ ನಮ್ಮೆದು ಬೇರೆ ರೀತಿಯಿಂದ ತೆಗೆದುಕೊಳ್ಳಬೇಕು. ಪುರಂಜನ ಅಂತಂದ್ರೆ ಯಾರು? ಅವನೊಬ್ಬ ರಾಜ ಅಂತಷ್ಟೇ ತಿಳಿಬಾರ್ದು, ನಾವೆಲ್ಲರೂ ಪುರಂಜನರೇ. ಈ ಜೀವಾತ್ಮ, ಒಳಗಿರುವ ಜೀವಾತ್ಮ ಪುರಂಜನ. ಈ ಪುರಂಜನ ಅವಿಜ್ಞಾತ ನಾಮಕ ಸ್ನೇಹಿತನನ್ನ ಬಿಟ್ಟು ಬರ್ತಾನೆ. ಅಂದ್ರೆ ಈ ಜೀವಾತ್ಮ ಭೂಲೋಕಕ್ಕೆ ಬರ್ತಾನೆ. ಭೂಲೋಕಕ್ಕೆ ಬಂದು ಒಂದು ಪಟ್ಟಣವನ್ನ ಸ್ಥಾಪಿಸಿ, ರಾಜ್ಯವನ್ನ ಸ್ಥಾಪಿಸಿ ಅಲ್ಲೇ ವಾಸ ಮಾಡಿಕೊಂಡಿರ್ತಾನೆ. ಅಂದ್ರೆ ಈ ಜೀವಾತ್ಮ 9 ದ್ವಾರಗಳಿರುವ ಈ ಶರೀರವೆಂಬ ಪಟ್ಟಣಕ್ಕೆ ಬರ್ತಾನೆ.
ಈ ಶರೀರವೆಂಬ ಪಟ್ಟಣಕ್ಕೆ 9 ದ್ವಾರಗಳು, 7 ಕೋಟೆಗಳು, 3 ಶಿಖರಗಳು, ನಾನಾ ಬೀದಿಗಳು ಅಂತಂದ್ರೆ ಏನು? ಶರೀರದಲ್ಲಿ 9 ದ್ವಾರಗಳು, ಮೇಲೆ 5 ದ್ವಾರಗಳು, ಮತ್ತೆ ಅಧೋದ್ವಾರಗಳು 2, ಮತ್ತೆ ದಕ್ಷಿಣ ಉತ್ತರದತ್ತ 2 ದ್ವಾರಗಳು, ಹೀಗೆ 9 ದ್ವಾರಗಳ ಪಟ್ಟಣ ಇದೆ. ಈ ಮತ್ತೆ 7 ಕೋಟೆಗಳು ಅಂತಂದ್ರೆ ಶರೀರದಲ್ಲಿ 7 ಧಾತುಗಳು, ಅಸ್ಥಿ, ಮಾಂಸ, ರಕ್ತ, ಮೇಧಸ್ಸು ಇತ್ಯಾದಿ 7 ಸಪ್ತ ಧಾತುಗಳೇ ಈ ಶರೀರದಲ್ಲಿವೆ. 3 ಶಿಖರಗಳಿರುವ ಪಟ್ಟಣ ಅಂತಂದ್ರೆ 3 ಶಿಖರಗಳು ಅಂತಂದ್ರೆ ಸತ್ವ, ರಜಸ್, ತಮಸ್ ಎಂಬ 3 ಗುಣಗಳು. ಈ 3 ಗುಣಗಳಿಂದ ಕೂಡಿದ, ಸಪ್ತ ಧಾತುಗಳಿಂದ ಕೂಡಿದ, 9 ದ್ವಾರಗಳಿಂದ ಕೂಡಿದಂತಹ ಅಷ್ಟೇ 106 ಬೀದಿಗಳು ಅಂತಂದ್ರೆ 106 ಸಾವಿರಾರು ನರಗಳು, ನರನಾಡಿಗಳು ಅದರಿಂದ ಕೂಡಿದಂತಹ ಈ ಶರೀರವೆಂಬ ಪಟ್ಟಣಕ್ಕೆ ಆ ಜೀವಾತ್ಮ ಬರ್ತಾನೆ. ಪುರಂಜನ ತಾನು ಅಲೆದು ಯಾವುದೇ ಸ್ಥಳ ಸಿಗದೆ ಆ ಪಟ್ಟಣವನ್ನು ಹೋಗಿಲ್ಲ. ಈ ಜೀವಾತ್ಮನು ಕೂಡ ಹಾಗೆ ಅನೇಕ ಯೋನಿಗಳಲ್ಲಿ ಬರ್ತಾನೆ. ಈ ಮನುಷ್ಯ ಯೋನಿಯಲ್ಲಿ ಬರುವುದಕ್ಕಿಂತಲೂ ಮುಂಚೆ ನಾವು ಯಾವುದೋ ಪ್ರಾಣಿ ಯೋನಿಯಲ್ಲಿ ಇದ್ವಿ, ಎಲ್ಲೋ ಇಲಿಯಾಗಿದ್ವಿ, ಎಲ್ಲೋ ಒಮ್ಮೆ ನಾಯಿಯಾಗಿದ್ವಿ, ಎಲ್ಲೋ ಒಮ್ಮೆ ಬೆಕ್ಕಾಗಿದ್ವಿ, ಎಲ್ಲೋ ಒಮ್ಮೆ ಜಿಲ್ಲೆಯೋ, ಎಲ್ಲೋ ಒಮ್ಮೆ ಇರುವೆಯೋ, ಯಾವುದೋ ಈ ಎಲ್ಲಾ 84 ಲಕ್ಷ ಯೋನಿಗಳಲ್ಲಿ ತಿರುಗಿ ಪರಿಭ್ರಮಣ ಮಾಡಿ ಯಾವ ಯೋನಿಯೂ ಕೂಡ ನಮಗೆ ಯೋಗ್ಯ ಅಂತ ಅನಿಸದೆ, ಆ ಪುರಂಜನಿಗೆ ಹೇಗೆ ಯಾವುದೂ ಸೆಟ್ ಆಗಿಲ್ಲ, ಕೊನೆಗೆ ಬಂದದ್ದು ಆ ಅದ್ಭುತವಾದ ಪಟ್ಟಣಕ್ಕೆ. ನಮಗೂ ಕೂಡ 84 ಲಕ್ಷ ಯೋನಿಗಳಲ್ಲಿದ್ದು ಯಾವ ಯೋನಿಯಲ್ಲಿದ್ದಾಗ ನಾವು ಯಾರ ಕೈಗೆಲ್ಲ ಪೆಟ್ಟು ತಿಂದಿದ್ದೇವೋ, ನಾವು ನಾಯಿಯಾಗಿದ್ದಾಗ ನಮಗೆ ಯಾರು ಕಲ್ಲಲ್ಲಿ ಹೊಡೆದಿದ್ದಾರೋ ಗೊತ್ತಿಲ್ಲ. ಇದೆಲ್ಲ ಯೋನಿಗಳನ್ನ ದಾಟಿ ನಾವು ಈ ಮನುಷ್ಯ ಯೋನಿಯಲ್ಲಿ ಬಂದಿದ್ದೇವೆ ನೋಡಿ. ಆಲೋಚನೆ ಮಾಡಿ, ಈ ಮನುಷ್ಯ ಜನ್ಮವನ್ನು ನಾವು ಮತ್ತೆ ಕಳೆದುಕೊಂಡು ಅಂತಾದರೆ ಮತ್ತೆ ಎಷ್ಟು ಕಷ್ಟ ಈ ಜನ್ಮ ಸಿಗಲಿಕ್ಕೆ. ಆದ್ದರಿಂದಲೇ ಮನುಷ್ಯ ಜನ್ಮ ಸಿಕ್ಕಿದಾಗ, ಮನುಷ್ಯ ಶರೀರ ಸಿಕ್ಕಿದಾಗ ಅದನ್ನು ಸಾರ್ಥಕಪಡಿಸಿಕೊಳ್ಳಿ ಎಂದು ಶಾಸ್ತ್ರಕಾರರು ಹೇಳ್ತಾರೆ. ಹೀಗೆ ಆ ಜೀವಾತ್ಮ ಇಂತಹ ಮನುಷ್ಯ ಜನ್ಮದಲ್ಲಿ, ಮನುಷ್ಯ ಯೋನಿಯಲ್ಲಿ ಬರ್ತಾನೆ. ಶರೀರವೆಂಬ ಈ ಪಟ್ಟಣದಲ್ಲಿ ನಾನು ಬಂದು ನೆಲೆನಿದ್ದಾನೆ. ಮದುವೆ ಆಯಿತು, ಪುರಂಜನೆಯೊಂದಿಗೆ ಮದುವೆ ಆಯಿತು. ಪುರಂಜನಿ ಅಂತಂದ್ರೆ ಯಾರು? ನಮ್ಮ ಬುದ್ಧಿಯೇ ಪುರಂಜನಿ. ಪುರಂಜನಿಯ ಅಧೀನನಾಗಿರುತ್ತದೆ. ಪುರಂಜನಿ ಏನು ಹೇಳ್ತಾ ಇದ್ನೋ ಅದೆಲ್ಲವನ್ನು ಹೇಳ್ತಾ ಇದ್ದ. ನಾವು ಕೂಡ ಹಾಗೆ ನಮ್ಮ ಬುದ್ಧಿ ಹೇಗೆ ಹೇಳ್ತಾರೋ ಹಾಗೆ ಕೇಳುತ್ತೆ. ನಮ್ಮ ಬುದ್ಧಿ ನಮ್ಮ ಅಧೀನದಲ್ಲಿ ಇಲ್ಲ. ಪುರಂಜನ ಹೇಗೆ ಸಂಪೂರ್ಣವಾಗಿ ಪುರಂಜನಿಯ ಅಧೀನದಲ್ಲಿದ್ನೋ, ಆ ಪುರಂಜನಿಯನ್ನ ತನ್ನ ಸ್ವಾಧೀನ ಪಡಿಸಿಕೊಂಡಿರಲಿಲ್ಲ. ನಾವು ಕೂಡ ನಮ್ಮ ಬುದ್ಧಿ ನಮ್ಮ ಅಧೀನದಲ್ಲಿಲ್ಲ. ಬುದ್ಧಿ ನಮ್ಮನ್ನ ತನ್ನ ಅಧೀನದಲ್ಲಿ ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ. ಬುದ್ಧಿ, ಆ ಬುದ್ಧಿ ಎಂಥದ್ದು ನೋಡಿ. ಪುರಂಜನಿಯನ್ನ ಕೇಳಿದ, ನೀನು ಯಾರು, ನಿನ್ನ ಕುಲ ಏನು, ನಿನ್ನ ಗೋತ್ರ ಏನು? ಪುರಂಜನಿ ಹೇಳಿದ್ರು, ನನಗೆ ಕುಲ ಇಲ್ಲ, ಗೋತ್ರ ಯಾವುದೂ ಗೊತ್ತಿಲ್ಲ, ಹೆಸರು ಮಾತ್ರ ಹೇಳಿದ್ದಾರೆ. ನಮ್ಮ ಬುದ್ಧಿಗೂ ಹಾಗೆ. ನಮ್ಮ ಬುದ್ಧಿಗೂ ಪರಮಾತ್ಮ ಅಂದ್ರೆ ಯಾರು ಗೊತ್ತಿಲ್ಲ, ಧರ್ಮ ಅಂದ್ರೆ ಏನು, ಪುಣ್ಯ ಅಂದ್ರೆ ಏನು, ಪಾಪ ಅಂದ್ರೆ ಏನು, ಇದು ಯಾವ ಧಾರ್ಮಿಕ ಅಂಶಗಳು ಕೂಡ ನಮ್ಮ ಬುದ್ಧಿಗೆ ಗೊತ್ತಿಲ್ಲ. ನಮ್ಮ ಬುದ್ಧಿ ಭೌತಿಕ ಬುದ್ಧಿ, ನಮ್ಮ ಬುದ್ಧಿ ಲೌಕಿಕ ಬುದ್ಧಿ. ಇಂತಹ ಬುದ್ಧಿಗೆ ನಾವು ಅಧೀನರಾಗಿದ್ದೇವೆ. ಇಂತಹ ಆ ಪುರಂಜನಿಯ ಒಟ್ಟಿಗೆ 5 ಹೆಡೆಯ ಹಾಗಿತ್ತು ಅಂತಂದ್ರೆ ನಮ್ಮ ಒಳಗಿರುವಂತಹ ಪಂಚರೂಪಿಯಾದಂತಹ ಪ್ರಾಣ, ಮುಖ್ಯ ಪ್ರಾಣ ಇದ್ದಾರೆ. ಅವರಿಂದಲೇ ನಮ್ಮ ಉಸಿರಾಟ ಎಲ್ಲವೂ ಅವರಿಂದಾಗ್ತಾ ಇದೆ. ಈ ಉಸಿರಾಟ ಪ್ರತಿಯೊಂದು ಕೆಲಸವೂ ಕೂಡ ಅವರಿಂದಾಗ್ತಾ ಇದೆ, ಪಂಚರೂಪಿ ಮುಖ್ಯ ಪ್ರಾಣದಿಂದ. ಹೀಗೆ ಆ ಜೀವಾತ್ಮ ಆ ಪುರಂಜನಿಯೊಟ್ಟಿಗೆ ಇದ್ದಂತಹ 5 ಹೆಡೆಯ ಹಾಗು ಅಂತಂದ್ರೆ ಪಂಚರೂಪಿ ಮುಖ್ಯ ಪ್ರಾಣ ನಮ್ಮಲ್ಲಿ ಇದ್ದಾನೆ. ಅಷ್ಟೇ ಅಲ್ಲ, 10 ಘಟಗಳು ಅಂತಂದ್ರೆ ನಮ್ಮಲ್ಲಿರುವಂತಹ 10 ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. ಆ 10 ಜನರಿಗೂ 10 ಮಂದಿ ಸೇವಕರಿದ್ದರು ಅಂತಂದ್ರೆ ನಮ್ಮ ಈ ಇಂದ್ರಿಯಗಳಿಂದ ನಾವು ಮಾಡುವಂತಹ ಕರ್ಮಗಳು, ಪಂಚ ಜ್ಞಾನೇಂದ್ರಿಯದಿಂದ, ಪಂಚ ಕರ್ಮೇಂದ್ರಿಯದಿಂದ ಆಗುವಂತಹ ವ್ಯಾಪಾರಗಳು. ಪುರಂಜನ ಪ್ರತಿನಿತ್ಯವೂ ಕೂಡ ಹೋಗಿ ಒಂದೊಂದು ದ್ವಾರದಿಂದ ಧನ ಸಂಗ್ರಹ ಮಾಡಿ ಬರ್ತಾ ಇಲ್ಲ. ನಾವು ಕೂಡ 9 ದ್ವಾರಗಳಿಂದ ಪಾಪ ಸಂಗ್ರಹ ಮಾಡ್ತಾ ಇದ್ದೇವೆ. ನಮ್ಮ ಇಂದ್ರಿಯಗಳ ಮುಖೇನ ನಾನಾ ವಿಧವಾದ ಕರ್ಮಗಳನ್ನು ಮಾಡಿ ಪಾಪ ಸಂಗ್ರಹ ಮಾಡ್ತಾ ಇದ್ದೇವೆ. ಆ ಪುರಂಜನಿಗೆ ಮಕ್ಕಳು ಹುಟ್ಟಿದರು, ಮೊಮ್ಮಕ್ಕಳು ಹುಟ್ಟಿದರು ಅಂತಂದ್ರೆ ನಾವು ಕೂಡ ಎಷ್ಟು ಕರ್ಮ ಸಂಗ್ರಹ ಮಾಡ್ತಾ ಇದ್ದೇವೆ ಅಂತಂದ್ರೆ ಅನೇಕ ಅನಂತ ಜನ್ಮಗಳಿಗಾಗುವಷ್ಟು ಕರ್ಮ ಸಂಗ್ರಹ ಈಗಲೇ ಮಾಡ್ತಾ ಇದೆ. ಆ ಕರ್ಮ ಸಂತಾನ ನಮ್ಮದು ಬೆಳೀತಾ ಇದೆ. ಎಲ್ಲಿಯವರೆಗೂ ಕರ್ಮ ಸಂತಾನ ನಾಶವಾಗೋದಿಲ್ಲ ಅಲ್ಲಿಯವರೆಗೂ ನಾವು ಮುಕ್ತರಾಗೋದಿಲ್ಲ.
ಈ ಕರ್ಮ ಸಂತಾನವೂ ಕೂಡ ಬೆಳೀತಾ ಇದೆ. ಹೀಗೆ ಕರ್ಮ ಸಂತಾನ ಬೆಳಿಬೇಕಾದ್ರೆ, ನಾನಾ ವಿಧವಾದ ಕರ್ಮಗಳನ್ನು ಆಚರಿಸಬೇಕಾದ್ರೆ ಆ ಪುರಂಜನನ ಪಟ್ಟಣದ ಮೇಲೆ ಚಂಡವೇಗನ ದೃಷ್ಟಿ ಬಿತ್ತು. ಚಂಡವೇಗ ಅಂತಂದ್ರೆ ಯಾರು? ಸಂವತ್ಸರ ಚಂಡವೇಗ. ಸಂವತ್ಸರಗಳೇ ಚಂಡವೇಗ ಅಂತ ನಾವು. ಸಂವತ್ಸರಗಳು ಉರುಳಿ 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 ಹೋಗುತ್ತೆ. ನಮಗೆ ಗೊತ್ತಾಗ್ತಾರೆ ಆಯುಷ್ಯ ಕಳೆದದ್ದು ನಮಗೆ ಗೊತ್ತೇ ಆಗೋದಿಲ್ಲ. ಮೊನ್ನೆ ನಾನು 30 ವರ್ಷ ಇದ್ದೆ, ಈಗ 60 ಆಗೋಯಿತು ಅಂತ ಹೇಳ್ತೇವೆ. 30 ವರ್ಷ ಕಳೆದದ್ದು ಗೊತ್ತೇ ಆಗೋದಿಲ್ಲ ನಮಗೂ. ಹಾಗೆ ಆ ಸಂವತ್ಸರ ಚಂಡವೇಗ, ಸಂವತ್ಸರಗಳು 720 ಸೈನ್ಯ, ಆ ಸೈನ್ಯದಲ್ಲಿ 720 ಸೈನಿಕರಿದ್ದರು. ಚಂಡವೇಗ ಸಂವತ್ಸರಕ್ಕೂ ಹಾಗೆ. ಒಂದು ಸಂವತ್ಸರ ಅಂತಂದ್ರೆ 360 ದಿವಸ, 360 ರಾತ್ರಿ. 360 ಪುರುಷರಿದ್ದರು, 360 ಸ್ತ್ರೀಯರಿದ್ದರು. ಸಂವತ್ಸರಕ್ಕೂ ಹಾಗೆ 360 ದಿವಸಗಳು, 360 ರಾತ್ರಿಗಳು. ಇದು ಕಳೆದದ್ದು ನಮಗೆ ಗೊತ್ತಾಗುವುದಿಲ್ಲ. ಇದರ ಆಕ್ರಮಣ ಆಗುತ್ತೆ. ಆ ಸಂವತ್ಸರಗಳು ಉರುಳಿ 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 ಹೋಗ್ತವೆ. ನಮಗೆ ಅದರ ಎಚ್ಚರವೂ ಇರೋದಿಲ್ಲ. ನಾವು ನೋಡಿ, ಸಮುದ್ರದ ತಟಕ್ಕೆ ಹೋಗಿ ಸೂರ್ಯಾಸ್ತ ಆಗಬೇಕಾದ್ರೆ ಆ ಸೂರ್ಯಾಸ್ತ ಆಗುವ ಆ ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸ್ತೇವೆ. ಆದರೆ ಸೂರ್ಯ ಮುಳುಗಬೇಕಾದ್ರೆ ನಮ್ಮ ಆಯುಷ್ಯದ ಒಂದು ದಿನವನ್ನ ಕಬಳಿಸಿ ತಾನು ಮುಳುಗ್ತಾ ಇದ್ದಾನೆ ಅನ್ನುವ ಎಚ್ಚರ ನಮಗೆ ಬರೋದು. ಆಯುಷ್ಯ ಕ್ಷೀಣವಾಗುವುದು ಗೊತ್ತಾಗಲಿ. ಕಾಲ ಕ್ರೀಡತಿ ಗಚ್ಚತ್ಯಾಯು ಹೋಗ್ತಿರ್ತಾರೆ. ಕಾಲ ಅದು ಕ್ರೀಡತಿ, ಆಟ ಆಡ್ತದೆ. ಆಟ ಆಡಬೇಕಾದ್ರೆ ನಮಗೆ ಗೊತ್ತೇ ಆಗೋದಿಲ್ಲ. ಆಟ ಆರಂಭ ಮಾಡ್ತೀವಷ್ಟೇ. ಆಟ ಆಡ್ತಾ 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 1 ಗಂಟೆ ಹೋದದ್ದು, 2 ಗಂಟೆ ಹೋದದ್ದು ಗೊತ್ತೇ ಆಗಲಿ. ಈಗ ಆಟ ಆರಂಭ ಮಾಡಿದ್ವಿ ಅಂತ ನಾವು. ಹಾಗೆ ಕಾಲವು ಕಳೆದು ಹೋಗ್ತಾ ಇರ್ತದೆ. ಮತ್ತೆ ಹೋದ ಕಾಲ ಮತ್ತೆ ಬರೋದಿಲ್ಲ. ಕಾಲ ಹೋಗ್ತಾ ಇದ್ದ ಹಾಗೆ ಗಚ್ಚತ್ಯಾಯು, ಆಯುಷ್ಯವು ಕೂಡ ಹೋಗ್ತಾ ಇರುತ್ತೆ. ಹೀಗೆ ಆಯುಷ್ಯ ಹೋಗ್ತಾ ಇರಬೇಕಾದ್ರೆ ನೋಡಿ, ಅಂತ್ಯಕಾಲದಲ್ಲಿ ಯವನೇಶ್ವರನ ಆಕ್ರಮಣ ಆಯಿತು. ಯವನೇಶ್ವರನ ಆಕ್ರಮಣ ಆಗುವುದಕ್ಕಿಂತಲೂ ಮುಂಚೆ ಕಾಲಕನ್ಯ ಆ ದುರ್ಭಗೆಯ ಪ್ರವೇಶ ಆಯಿತು ಪುರಂಜನನ ಶರೀರದಲ್ಲಿ. ಯಾರು ಈ ಕಾಲಕನ್ಯಾ ಅಂತಂದ್ರೆ? ಕಾಲಕನ್ಯಾ ಜರಾ ಸಾಕ್ಷಾತ್. ನಮ್ಮಲ್ಲಿರುವ ಮುಪ್ಪು ಇದೇ ಕಾಲಕನ್ಯೆ. ವೃದ್ಧಾಪ್ಯ ಇದೇ ಜರ. ಜರ ಅಂತಂದ್ರೆ ವೃದ್ಧಾಪ್ಯ ಅಂತ ಅರ್ಥ. ಆ ವೃದ್ಧಾಪ್ಯವೇ ಕಾಲಕನ್ಯೆ. ನೋಡಿ, ಆ ಕಾಲಕನ್ಯೆ ದುರ್ಬಲೆ ಎಲ್ಲ ಕಡೆ ಅಂದಿದ್ದು, ನನ್ನ ಮದುವೆ ಮಾಡ್ಕೊಳ್ಳಿ ಅಂತ. ಯಾರು ಮದುವೆ ಮಾಡ್ಕೊಳ್ಳಿ ತಯಾರಿಲ್ಲ. ಈ ಮುಪ್ಪು ಹಾಗೆ ನಮಗೆ ಮುಪ್ಪು ಬರುತ್ತದೆ, ವೃದ್ಧಾಪ್ಯ ಬರುತ್ತದೆ. ಆದರೆ ಯಾರು ನಾನು ವೃದ್ಧನಾದೆ ಅಂತ ಯಾರಾದರೂ ಹೇಳ್ಕೋತಾರ? ಅಥವಾ ನಾನು ವೃದ್ಧಳಾದೆ ಅಂತ ಯಾರಾದರೂ ಹೇಳ್ಕೋತಾರ? ಯಾರು ಹೇಳ್ಕೊಳ್ಳೋದಿಲ್ಲ. ಹೇಗೆ ಆ ಕಾಲಕನ್ಯೆಯನ್ನ ಎಲ್ಲರೂ ತಿರಸ್ಕರಿಸಿದರೋ ಹಾಗೆ ನಾವೆಲ್ಲರೂ ಮುಪ್ಪನ್ನು ತಿರಸ್ಕರಿಸ್ತೇವೆ. 90 ವರ್ಷ ಆದರೂ ಅವರು ಹೇಳ್ತಾನೆ, ನಾನು ಇನ್ನೂ ಯುವಕ ಅಂತ ಹೇಳ್ತಾನೆ. ಯಾರು ಕೂಡ ಒಪ್ಪಲಿಕ್ಕೆ ತಯಾರಿಲ್ಲ. ಹೀಗೆ ಕಾಲಕನ್ಯಾ ಜರ ಸಾಕ್ಷಾತ್. ಮುಪ್ಪು ಬಂದು ನಮ್ಮನ್ನ ಆಕ್ರಮಣ ಮಾಡುತ್ತೆ. ಆ ಮುಪ್ಪು ಬಂದಾಗ ನೋಡಿ, ಈ ಯವನೇಶ್ವರನು ಬರ್ತಾನೆ. ಯವನೇಶ್ವರ ಅಂದ್ರೆ ಮತ್ತೆ ಯಾರು ಅಲ್ಲ, ಯಮ. ಯಮ ತನ್ನ ದೂತರನ್ನು ಕಳಿಸ್ತಾನೆ. ತಾನು ಕೂಡ ಒಮ್ಮೆ ಬಂದು ದರ್ಶನ ಕೊಡ್ತಾನೆ. ಆ ದೂತರು ನಮ್ಮನ್ನು ಎಳೆದುಕೊಂಡು ಹೋಗಬೇಕಾದ್ರೆ ನೋಡಿ, ಆ ಕಾಲಕ್ಕೆ 10 ಆ ಯಮನ ದೂತರು ಬಂದಾಗ ಯಾರು ಯುದ್ಧ ಮಾಡಿದರು? ಆ 10 ಮಂದಿ ಭಟರು ಯಾರಿದ್ದರು? ಅವರು ಯುದ್ಧ ಮಾಡಿದರು. ನಮಗೂ ಕೂಡ ಅಂತ್ಯಕಾಲದಲ್ಲಿ ಯಮನ ದೂತರು ಆಕ್ರಮಣ ಮಾಡಿದಾಗ, ಅವರ ನಮ್ಮನ್ನು ಎಳೆದುಕೊಂಡು ಹೋಗಲಿಕ್ಕೆ ಬಂದಾಗ ನಮಗೂ 10 ಇಂದ್ರಿಯಗಳು ಯುದ್ಧ ಮಾಡುತ್ತವಂತೆ. ಅಂತ್ಯಕಾಲ ಬಂದಿದೆ. 10 ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಅದರ ಎಲ್ಲ ಶಕ್ತಿ ಎಲ್ಲವೂ ಕೂಡ ಕ್ಷೀಣವಾಗ್ತಾ ಬರ್ತದೆ. ಯುದ್ಧ ಮಾಡ್ತಾ ಇದೆ ಆ ಇಂದ್ರಿಯಗಳು. ಕಿವಿ ಕೇಳಿಸೋದಿಲ್ಲ. ಕೇಳಿಸ್ಕೊಳ್ಳೋಣ ಅಂತ ಪ್ರಯತ್ನ ಪಡ್ತೀವಿ, ಅದೊಂದು ರೀತಿಯಾದ ಯುದ್ಧ. ಕಣ್ಣು ಕಾಣಿಸೋದಿಲ್ಲ, ಆದರೂ ಕಣ್ಣು ಸಣ್ಣಗೆ ಮಾಡಿ ನಾವು ನೋಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಅಕ್ಷರಗಳು ಕಾಣಿಸೋದಿಲ್ಲ. ಕನ್ನಡಕ ಇಟ್ಟರೂ ಕೂಡ ಅಕ್ಷರಗಳು ಕಾಣಿಸೋದಿಲ್ಲ. ಕಷ್ಟಪಟ್ಟು ಓದಲಿಕ್ಕೆ ಪ್ರಯತ್ನ ಪಡ್ತೇವೆ, ಆದರೆ ಆ ಕಣ್ಣು ನೋಡಿ ಯುದ್ಧ ಮಾಡ್ತಾ ಇದೆ. ಏನು ಬಾಯಿಗಿಟ್ಟರು ಅದರ ರಸವನ್ನ ಆಸ್ವಾದನೆ ಮಾಡಲಿಕ್ಕಾಗ್ತಾ ಇಲ್ಲ. ಯಾವುದೇ ಕರ್ಮವನ್ನ ಸರಿಯಾಗಿ ಮಾಡ್ತಾ ಇಲ್ಲ. ಹೇಳೋಣ ಅಂತ ಪ್ರಯತ್ನ ಪಡ್ತೀವಿ, ಹೇಳಲಿಕ್ಕೆ ಆಗೋದಿಲ್ಲ. ಸಣ್ಣ ಕೆಲಸ ಮಾಡೋಣ ಅಂತ ಪ್ರಯತ್ನ ಮಾಡಿದ್ರು ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಇಂದ್ರಿಯಗಳು ಯುದ್ಧ ಮಾಡ್ತಾ ಇದೆ. ತಮ್ಮ ವ್ಯಾಪಾರಗಳನ್ನು ಮಾಡಬೇಕು ಅಂತ ಯುದ್ಧ ಮಾಡ್ತಾ ಇದೆ. ಆದರೆ ಎಷ್ಟು ದಿನ ಯುದ್ಧ ಮಾಡುತ್ತೆ? ಆ ಇಂದ್ರಿಯಗಳ ಶಕ್ತಿ ಎಲ್ಲವೂ ಕ್ಷೀಣವಾದಾಗ ಕೊನೆಗೆ ಯುದ್ಧ ಮಾಡಿದ್ದು ಯಾರು? ಆ ಪಂಚಮುಖಿ, ಆ 5 ಹೆಡೆಯ ಹಾಲು. ನಮ್ಮಲ್ಲೂ ಹಾಗೆ ಅಂತ್ಯದಲ್ಲಿ ನಮ್ಮ ಶರೀರದ ಒಳಗಿರುವಂತಹ
ಆ ಪಂಚರೂಪಿ ಮುಖ್ಯ ಪ್ರಾಣ ಮಾತ್ರ ಇರುತ್ತದೆ. ಎಲ್ಲ ಇಂದ್ರಿಯಗಳ ಶಕ್ತಿ ಕ್ಷೀಣವಾಗಿ ಇರುತ್ತದೆ, ನಮ್ಮಲ್ಲಿ ಪ್ರಾಣ ಮಾತ್ರ ಇರುತ್ತದೆ. ನಾವು ಉಸಿರಾಡ್ತಾ ಇರ್ತೀವಿ ಅಷ್ಟೇ. ಹೀಗಿರಬೇಕಾದ್ರೆ ಆ ಉಸಿರು ಒಮ್ಮೆ ಹೋದರೆ ನೋಡಿ, ಆ ಪಂಚರು ಆ 5 ಹೆಡೆಯ ಸರ್ಪವು ಕೂಡ ತನಗೆ ಯುದ್ಧ ಮಾಡಲಿಕ್ಕಾಗದೆ ಹೊರಟೋಯ್ತು ಬಿಲದಿಂದ. ಯವನೇಶ್ವರವನ್ನ ತಾನು ಹಗ್ಗವನ್ನು ಹಾಕಿ ಎಳೆದುಕೊಂಡು ಹೋದ. ಇಲ್ಲೂ ಹಾಗೆ ಆ ವಾಯು ಯಾವಾಗ ನಮ್ಮನ್ನು ಬಿಟ್ಟು ಹೋಗ್ತಾನೆ, ಆಗ ನೋಡಿ ಆ ವಾಯು ಬಿಟ್ಟು ಹೋಗಬೇಕಾದ್ರೆ ಆ ಯವನೇಶ್ವರನ ಸೈನ್ಯದಲ್ಲಿದ್ದ ಪ್ರಜ್ವಾಲ ಅನ್ನುವವ ತಾನು ಆ ಪಟ್ಟಣಕ್ಕೆ ಬೆಂಕಿ ಇಡ್ತಾನೆ. ನಮಗೂ ಕೂಡ ಅಂತ್ಯಕಾಲದಲ್ಲಿ ನಮ್ಮ ಪ್ರಾಣತ್ಯಾಗ ಆಗುವ ಕಾಲಕ್ಕೆ ನಮ್ಮ ಶರೀರಕ್ಕೆ ಪ್ರಜ್ವಾಲ ಅನ್ನುವ ಜ್ವರ ಬರುತ್ತಂತೆ, ಘೋರವಾದ ಜ್ವರ. ಆ ಜ್ವರದಿಂದ ಪೀಡಿತವಾದ ಈ ಶರೀರವನ್ನ ಬಿಟ್ಟು ಆ ವಾಯು ಹೋಗುತ್ತೆ. ಆಗ ಯವನೇಶ್ವರ ಈ ಜೀವನನ್ನ ಹತ್ತ ಹಾಕಿ ಎಳೆದುಕೊಂಡು ಹೋಗ್ತಾನೆ. ಎಳೆದುಕೊಂಡು ಹೋಗಬೇಕಾದ್ರೆ ನಾವು ಅಂತ್ಯಕಾಲದಲ್ಲಿ ನಮ್ಮ ಪ್ರಾಣತ್ಯಾಗ ಮಾಡಬೇಕಾದ್ರೆ ಯಾರನ್ನ ಸ್ಮರಿಸಿ ನಾವು ಸಾಯ್ತೇವೆ, ಅದೇ ಯೋನಿಯಲ್ಲಿ ಹುಟ್ಟುತ್ತೇವೆ. ಹೇಗೆ ಪುರಂಜನ ತನ್ನ ಹೆಂಡತಿಯನ್ನು ಸ್ಮರಿಸಿ ಸ್ಮರಿಸಿ ಮತ್ತೆ ಹೆಣ್ಣಾಗಿ ವೈದರ್ಭಿಯಾಗಿ ಹುಟ್ಟಿದನೋ, ನಾವು ಕೂಡ ಯಾರನ್ನ ಸ್ಮರಿಸಿ ಸಾಯ್ತೇವೋ ಅದೇ ಯೋನಿಯನ್ನು ಮತ್ತೆ ಹುಟ್ಟುತ್ತೇವೆ. ಹೀಗೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೇ ಕೃಪಯಾ ಪಾರೇ ಪಾಹಿ ಮುರಾರೇ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಗೋವಿಂದಂ ಭಜ ಮೂಢಮತೆ ಗೋವಿಂದಂ ಭಜ ಮೂಢಮತೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ. ಯಾರನ್ನ ಸ್ಮರಿಸಿ ಸಾಯ್ತೇವೋ ಆ ಯೋನಿಯಲ್ಲಿ ಬರ್ತೇವೆ, ಮತ್ತೆ ಆ ಯೋನಿಯಲ್ಲಿ ಬಂದು ಮತ್ತೆ ನಾನಾ ವಿಧವಾದ ಕರ್ಮಗಳನ್ನು ಮಾಡ್ತೀವಿ, ಮತ್ತೆ ಮತ್ತೊಂದು ಯಾವುದೋ ಯೋನಿಯಲ್ಲಿ. ಹೀಗೆ ಈ ಮತ್ತೆ ಮತ್ತೆ ಹುಟ್ಟಿ ಮತ್ತೆ ಮತ್ತೆ ಸತ್ತು ಈ ಚಕ್ರ ಸಂಸಾರವೆಂಬ ಚಕ್ರದಲ್ಲಿ ಸಿಲುಕಿ ನಾವು ತಿರುಗಾಡ್ತಾ ಇದ್ದೇವೆ. ಇದರಿಂದ ಮುಕ್ತಿ ಯಾವಾಗ? ಅದನ್ನೇ ಆ ಬ್ರಾಹ್ಮಣನ ಬಳಿ ಪುರಂಜನ ವೈದರ್ಭಿಯಾಗಿ ಬಂದಾಗ ಕೇಳಿದ್ದ ಪ್ರಶ್ನೆ. ಇದರಿಂದ ನನ್ನ ಈ ದುರವಸ್ಥೆಗೆ ಕಾರಣ ಏನು? ಆ ಬ್ರಾಹ್ಮಣ ಏನು ಉತ್ತರ ಕೊಟ್ಟ? ನೋಡು, ನಿನ್ನ ಈ ದುರವಸ್ಥೆಗೆ ಕಾರಣ ನಿನ್ನ ಹಿಂದಿನ ಜನ್ಮದಲ್ಲಿದ್ದ ಆ ಸ್ನೇಹಿತನನ್ನ, ಅಭಿಜ್ಞಾತನಾದ ಸ್ನೇಹಿತನನ್ನ ನೀನು ಮರೆತೆ, ಹಾಗಾಗಿ ಈ ದುರವಸ್ಥೆ ಬಂತು. ನಮಗೂ ಕೂಡ ಈ ಸಂಸಾರವೆಂಬ ಚಕ್ರದಲ್ಲಿ ನಾವು ತಿರುಗಾಡ್ತಾ ಇದ್ದೇವೆ. ಆ ಚಕ್ರದಲ್ಲಿ ಸಿಲುಕಿದ್ದೇವೆ, ಸಂಸಾರ ಬಂಧನದಲ್ಲಿ ಬದ್ಧರಾಗಿದ್ದೇವೆ, ಮುಕ್ತರಾಗಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಯಿಂದ. ಇದಕ್ಕೆ ಕಾರಣ ನಾವು ಕೂಡ ಅವಿಜ್ಞಾತನಾಮಕ ಸ್ನೇಹಿತ ಅಂತಂದ್ರೆ ಯಾರೂ ಅಲ್ಲ, ಪರಮಾತ್ಮ. ಆ ಭಗವಂತನನ್ನ ಮರೆತು ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ಮತ್ತೆ ಮತ್ತೆ ನಮಗೆ ಈ ಜನ್ಮ, ಈ ಸಂಸಾರ ಬಂಧನದಲ್ಲೇ ನಾವು ಬದ್ಧರಾಗಿ ಈ ಸಂಸಾರವೆಂಬ ಚಕ್ರದಲ್ಲಿ, ಸಂಸಾರವೆಂಬ ಸಮುದ್ರದಲ್ಲಿ ಮುಳುಗಿ ಏಳ್ಲಿಕ್ಕಾಗದೇ ಇರುವಷ್ಟು ನಾವು ಗಾಢವಾಗಿ ಅಲ್ಲಿ ಹೋಗಿದ್ದೇವೆ ಸಂಸಾರವೆಂಬ ಸಮುದ್ರದಲ್ಲಿ. ಹಾಗಾಗಿ ಯಾವಾಗ ನಾವು ಆ ಪರಮಾತ್ಮನನ್ನ, ಅವಿಜ್ಞಾತನಾಮಕ ಸ್ನೇಹಿತನನ್ನ ಅರ್ಥಾತ್ ಪರಮಾತ್ಮನನ್ನ ನಿರಂತರ ಸ್ಮರಿಸಿಕೊಳ್ತೇವೋ, ಆದ್ದರಿಂದಲೇ ಭಜ ಗೋವಿಂದಂ ಅಂತ ಹೇಳಿ ಮತ್ತೆ ಮತ್ತೆ ಈ ಸಂಸಾರ ಚಕ್ರದಿಂದ ತಪ್ಪಿಸಿಕೊಳ್ಳಬೇಕಾದರೆ ಭಗವಂತನನ್ನ ಭಜಿಸುವುದನ್ನು ಬಿಟ್ಟು ಮತ್ಯಾವುದೂ ಮಾರ್ಗ ಇಲ್ಲ. ನಾಣ್ಯ ಪಂಥ ವಿದ್ಯತೆ ಅಜನಾಯ. ಮುಕ್ತಿಗೆ ಜ್ಞಾನ ಬೇಕು. ಆ ಜ್ಞಾನ ಬೇಕಾದರೆ ಭಕ್ತಿ ಬೇಕು. ಆ ಭಕ್ತಿ ನಮ್ಮಲ್ಲಿ ಮುದ್ರಿತವಾಗಬೇಕಾದರೆ ನಾವು ಆ ಗೋವಿಂದನನ್ನ ಭಜಿಸಬೇಕು ಅಂತ ಹೇಳ್ತಾರೆ. ಹೀಗೆ ಆ ಪುರಂಜನೋಪಾಖ್ಯಾನವನ್ನ ನಾರದರು ನಾವು ಕೂಡ ಏನು ಮಾಡಬೇಕು, ಇದರಿಂದ ಭಗವಂತನನ್ನ ಮುಖ್ಯವಾಗಿ ನಿರಂತರ ಸ್ಮರಿಸಬೇಕು, ಈ ಸಂಸಾರ ಬಂಧನದಿಂದ ಮುಕ್ತರಾಗಬೇಕಾದರೆ ಅನ್ನುವ ಅಂಶವನ್ನ ನಾರದರು ಪುರಂಜನೋಪಾಖ್ಯಾನವನ್ನು ಹೇಳುವ ಮೂಲಕ ಆ ಪ್ರಾಚೀನ ಬರಿಹಿಗೆ ಈ ಉಪಾಖ್ಯಾನವನ್ನು ಉಪದೇಶ ಮಾಡುತ್ತಾರೆ. ನಿನ್ನ ಮಾಡಿದ ಪಾಪ ಕರ್ಮಗಳಿಂದಲೂ ಕೂಡ ನಿನಗೆ ಈ ಕಥೆಯನ್ನು ಕೇಳುವ ಮುಖೇನ ಪ್ರಾಯಶ್ಚಿತ್ತ ಆಗ್ತದೆ ಅಂತ ಹೇಳಿ ಮುಂದೆ ಈ ಪುರಂಜನೋಪಾಖ್ಯಾನವನ್ನ ಉಪದೇಶ ಮಾಡಿ ಮುಂದೆ ಸ್ವಯಂಭುವ ಮನುವಿನ ಮಕ್ಕಳ ಚರಿತ್ರೆಯಲ್ಲಿ, ಗಂಡು ಮಕ್ಕಳ ಚರಿತ್ರೆ, ಅದರಲ್ಲಿ ಮುಕ್ತಾನಪಾಲನ ಚರಿತ್ರೆಯಲ್ಲಿ ಈಗಾಗಲೇ ಶುಕಾಚಾರ್ಯರ ಪರೀಕ್ಷೆಗಳಿಗೆ ತಿಳಿ ಹೇಳಿದ್ದಾರೆ. ಅದಾದ ಮೇಲೆ ಪ್ರಿಯವ್ರತ ಅಂತ ಒಬ್ಬ ಮಗ ಇದ್ದ. ಆ ಪ್ರಿಯವ್ರತನ ಚರಿತ್ರೆಯನ್ನು ಹೇಳ್ತಾರೆ. ಪ್ರಿಯವ್ರತ ತಾನು ಸಣ್ಣವನಿದ್ದಾಗಿನಿಂದಲೂ ವೈರಾಗ್ಯದ ಸ್ವಭಾವ, ಸಂಸಾರದಲ್ಲಿ ಆಸಕ್ತಿ ಇಲ್ಲ. ತಾನು ಬೆಳೆದು ನಿಂತಾಗ ತಂದೆ ಹೇಳಿದಂತೆ ಸ್ವಯಂಭವನನ್ನು,
ಹೆಣ್ಣು ಹುಡುಕ್ಲಿಕ್ಕೆ ಹೋಗಬೇಡಿ ನನಗೋಸ್ಕರ, ನಾನು ಮದುವೆ ಆಗೋದಿಲ್ಲ. ಯಾಕೆ? ಸ್ವಯಂಭೂಮನು ಹೇಳಿದಂತೆ, ನೋಡು, ರಾಜ್ಯದ ಜವಾಬ್ದಾರಿಯನ್ನು ಹೊತ್ತುಕೋ, ಮದುವೆಯಾಗು, ಸಂಸಾರವನ್ನು ಮಾಡು, ಮುಂದೆ ಮಕ್ಕಳನ್ನು ಪಡೆದುಕೋ. ರಾಜ್ಯದ ಜವಾಬ್ದಾರಿ ಇದೆ, ಪ್ರಜಾ ಪರಿಪಾಲನಾ ದೊಡ್ಡ ಕರ್ತವ್ಯ. ಹಾಗಾಗಿ ನೀವು ರಾಜನಾಗಿ ಮುಂದುವರಿಬೇಕು, ಇದು ನನ್ನ ಇಚ್ಛೆ ಅಂತ ಸ್ವಯಂಭೂಮನು ಎಷ್ಟು ಹೇಳಿದರೂ ಕೂಡ, ಅವನನ್ನು ಒತ್ತಾಯ ಮಾಡಿದರೂ ಕೂಡ ತಾನು ಮಣಿಯದೆ, ನನಗೆ ಮದುವೆ ಆಗಲಿಕ್ಕೆ ಇಚ್ಛೆ ಇಲ್ಲ. ಅವನು ಹೇಳುವ ಕಾರಣ, ನಾನು ಒಂದೊಮ್ಮೆ ಮದುವೆಯಾದರೆ ಈ ಸಂಸಾರ ನನಗೆ ಭಗವದ್ ಧ್ಯಾನಕ್ಕೆ ಪ್ರತಿಬಂಧಕ ಆಗುತ್ತೆ. ಭಗವಂತನನ್ನು ಭಜಿಸಲಿಕ್ಕೆ, ಅವನನ್ನು ಒಲಿಸಿಕೊಳ್ಳಲಿಕ್ಕೆ ಈ ಸಂಸಾರ ಪ್ರತಿಬಂಧಕ ಆಗುತ್ತೆ. ಹೆಂಡತಿ, ಮಕ್ಕಳು ಅಷ್ಟೇ ಅಲ್ಲ, ಅದರೊಟ್ಟಿಗೆ ಪ್ರಜಾ ಪರಿಪಾಲನಾ ಕರ್ತವ್ಯವೂ ನನಗಿದೆ. ಈ ಪ್ರಜೆಗಳ ಜವಾಬ್ದಾರಿಯನ್ನು ಹೊತ್ತು, ಹೆಂಡತಿ ಮಕ್ಕಳ ಜವಾಬ್ದಾರಿಯನ್ನು ಹೊತ್ತು ನಾನು ಎಲ್ಲಿ ಹೋಗಲಿ? ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ, ನನಗೆ ಭಗವಂತನನ್ನು ಒಲಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ, ತಪಸ್ಸು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಇದನ್ನು ಎಲ್ಲವನ್ನು ಬಿಟ್ಟು ನಾನು ಕಾಡಿಗೆ ಹೋಗಿ ತಪಸ್ಸು ಮಾಡುತ್ತೇನೆ, ಮದುವೆ ಆಗೋದಿಲ್ಲ ಅಂತ ನಾನು ಹಠ ಹೇಳಿದ. ಸ್ವಯಂಭೂಮನು ತನ್ನ ತಂದೆಯಾದ ಚತುರ್ಮುಖ ಬ್ರಹ್ಮದೇವರನ್ನು ಕರೆಸಿದನು. ನೀನಾದರೂ ಹೇಳುವ ಬುದ್ಧಿ, ನಾವು ಹೇಳ್ತೀವಿ ಹಿರಿಯರನ್ನ ಕರೆಸಿ ಹೇಳಿಸಿ, ನೀವಾದರೂ ಸ್ವಲ್ಪ ಬುದ್ಧಿವಾದ ಹೇಳಿ, ಮಗ ಕೇಳುತ್ತಾನೆ ಅಥವಾ ಮಗಳು ಕೇಳುತ್ತಾಳೆ. ಬ್ರಹ್ಮದೇವರು ಬಂದು ಹೇಳಿದರಂತೆ, ನೋಡು, ಮದುವೆ ಆಗು, ಯಾಕೆ ಹೀಗೆ ಮಾಡ್ತಾ ಇದ್ದಿ, ಯಾಕೆ ಹಠ ಮಾಡ್ತಾ ಇದ್ದಿ, ಮದುವೆ ಆಗೋದಿಲ್ಲ. ಪ್ರಿಯವ್ರತನ ಒಂದೇ ಹಠ, ನಾನು ಮದುವೆ ಆಗೋದಿಲ್ಲ. ಬ್ರಹ್ಮದೇವರನ್ನು ತನ್ನ ತಾತನ ಅಜ್ಜನಿಗೂ ಪ್ರಶ್ನೆ ಮಾಡಿದಂತೆ, ನೀವೇ ಹೇಳ್ರಿ, ನಾನು ಮದುವೆ ಆದರೆ ಭಗವಂತನನ್ನು ಒಲಿಸಿಕೊಳ್ಳಲಿಕ್ಕಾಗತ್ತಾ? ಈ ಸಂಸಾರ ಭಗವದ್ ಧ್ಯಾನಕ್ಕೆ ಪ್ರತಿಬಂಧಕ ಅಲ್ವಾ? ಅದರಿಂದ ಅಡಚಣೆ ಆಗ್ತದೆ, ನನಗೆ ಆಗೋದಿಲ್ಲ, ನಾನು ಕಾಡಿಗೆ ಹೋಗ್ತೇನೆ. ಬ್ರಹ್ಮದೇವರು ಹೇಳ್ತಾರೆ, ಭಯಂ ಪ್ರಮತ್ತಸ್ಯ ಬಲೇಷ್ವಪಿ ಸ್ಯಾತ್ ಯತಃ ಸ ಆಸ್ತೆ ಸಹ ಷಟ್ಸಪತ್ನಃ ಜಿತೇಂದ್ರಿಯಸ್ಯಾತ್ಮರತೇರ್ಬುಧಸ್ಯ ಗೃಹಾಶ್ರಮಃ ಕಿನ್ನು ಕರೋತ್ಯವದ್ಯಂ. ನೋಡು, ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡೋದೇ ಸಿದ್ಧಿ ಅಲ್ಲ, ಸಾಧನೆ ಅಲ್ಲ. ತಪಸ್ಸು ಅಂತಂದ್ರೆ ಏನು? ವೈರಾಗ್ಯ ಅಂತಂದ್ರೆ ಏನು? ನಾವು ಸಂಸಾರದಲ್ಲಿ ಇದ್ದು ಅರಿಷಡ್ವರ್ಗವನ್ನ ತ್ಯಾಗ ಮಾಡೋದೇ ತಪಸ್ಸು. ಸಂಸಾರದಲ್ಲಿರುವೆ ನಮ್ಮ ಅಂತರಂಗದಲ್ಲಿ ಕೆಲವು ಶತ್ರುಗಳು ಕೂತಿದ್ದಾರೆ, ನಮ್ಮನ್ನು ಸೆರೆಬಡಿಬೇಕು ಅಂತ ಕೂತಿದ್ದಾರೆ. ಯಾರು ಆ ಶತ್ರುಗಳು? 6 ಶತ್ರುಗಳಿದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇದೇ ನಮ್ಮೊಳಗೆ ಕೂತಿರುವಂತಹ ಅರಿಷಡ್ವರ್ಗಗಳು. ಇದನ್ನ ಸರಿಬಡಿಬೇಕು. ಅವನು ನಮ್ಮನ್ನು ಸರಿಬಡಿಬೇಕು ಅಂತ ಒಳಗೆ ಕೂತಿದ್ದಾರೆ, ಆದರೆ ನಾವು ಅವರನ್ನು ಸರಿಬಡಿಬೇಕು. ಅವರನ್ನ ನಮ್ಮ ತೆಕ್ಕೆಗೆ ತೆಗೆದುಕೊಂಡು ನಮ್ಮ ಅಧೀನವನ್ನಾಗಿ ಮಾಡಿಕೊಂಡು ನಾವು ಸಂಸಾರವನ್ನು ನಡೆಸಬೇಕು. ಸಂಸಾರದಲ್ಲಿ ಇದ್ದು ಈ ಅರಿಷಡ್ವರ್ಗವನ್ನು ನಾವು ಗೆಲ್ಲಬೇಕು. ಕಾಮವನ್ನು ಗೆಲ್ಲಬೇಕು, ಕ್ರೋಧವನ್ನು ಗೆಲ್ಲಬೇಕು, ಲೋಭ, ಮೋಹ, ಮದ, ಮಾತ್ಸರ್ಯ ಇವೆಲ್ಲವನ್ನು ಗೆದ್ದಾಗ ಅವನು ದೊಡ್ಡ ತಪಸ್ವಿ ಆಗ್ತಾನೆ. ಆ ತಪಸ್ವಿ ಆಗಲಿಕ್ಕೆ ಸಂಸಾರ ಬಿಟ್ಟು ಕಾಡಿಗೆ ಹೋಗಬೇಕು ಅಂತಿಲ್ಲ. ಕಾಡಿಗೆ ಹೋಗಿ ಮೂಗಿನ ಮೇಲೆ ಕೈ ಹಾಕಿ ಪ್ರಾಣಾಯಾಮ ಮಾಡಿ ತಪಸ್ಸು ಮಾಡೋದೇ ತಪಸ್ಸಲ್ಲ, ಅರಿಷಡ್ವರ್ಗವನ್ನ ತ್ಯಾಗ ಮಾಡೋದೇ ತಪಸ್ಸು. ಒಂದೊಮ್ಮೆ ನೀವು ಎಲ್ಲವನ್ನೂ ಪರಿತ್ಯಾಗ ಮಾಡಿ ಕಾಡಿಗೆ ಹೋಗಿ ತಪಸ್ಸಿಗೆ ಕೂತರು, ಒಂದೊಮ್ಮೆ ಕಾಮ, ಕ್ರೋಧ, ಲೋಭ ಇದೆಲ್ಲವೂ ಬಿಡದೆ ಹೋದರೆ ಏನ್ ಮಾಡಬೇಕು? ಹಾಗಾಗಿ ಇದನ್ನು ಬಿಡುವುದು ಅತ್ಯಂತ ಮುಖ್ಯವಾದ ಅಂಶ. ಹಾಗಾಗಿ ಇವನ್ನ ತ್ಯಾಗ ಮಾಡುವ ಸಂಸಾರದಲ್ಲಿ ಮೊದಲು ಮಾಡಿಕೊಂಡ ಯತಸ್ಸ ಆಸ್ತೆ ಸಹಷತ್ ಸಮತ್ನಃ ಜಿತೇಂದ್ರಿಯಸ್ಯಾತ್ಮರತೇರ್ಬುಧಸ್ಯ ಗೃಹಾಶ್ರಮ ಕಿನ್ನು ಕರೋತ್ಯವದ್ಯಂ. ಗೃಹಸ್ಥಾಶ್ರಮ ನಿನಗೆ ಪ್ರತಿಬಂಧನ ಮಾಡುತ್ತೆ, ಅದು ಏನು ಮಾಡೋದಿಲ್ಲ. ನೀನು ನಿನ್ನ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೋ, ಮದುವೆ ಮಾಡು ಅಂತ ಹೇಳಿ ಬ್ರಹ್ಮದೇವರು ಕನ್ವಿನ್ಸ್ ಮಾಡಿ ಮದುವೆ ಮಾಡಿಸ್ತಾರೆ. ಹೀಗೆ ಪ್ರಿಯವ್ರತ ತಾನು ಮದುವೆಯಾಗಿ ಮುಂದೆ ನಮಗೆ ಹೇಳಲಿಕ್ಕೆ ಸುಲಭ, ಸಂಸಾರದಲ್ಲೇ ಇದ್ದು ನಾವು ಮುಕ್ತರಾಗಬೇಕು, ಸಂಸಾರದಲ್ಲಿದ್ದೇ ಸಾಧನೆ ಮಾಡಬೇಕು, ಕಾಮ ಕ್ರೋಧಾದಿಗಳನ್ನು ಬಿಡಬೇಕು ಅಂತ ಹೇಳೋದೇನೋ ಸುಲಭ, ಆದರೆ ಆಚರಣೆಯಲ್ಲಿ ತಗೋದು ಕಷ್ಟ. ಒಮ್ಮೆ ಹರಿಕಥೆಯಲ್ಲಿ ಒಬ್ರು ಹೇಳ್ತಾ ಇದ್ದರು, ಏಕಾದಶಿ ಉಪವಾಸದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಏಕಾದಶಿಯ ದಿನ ಅನ್ನ ಸ್ವೀಕಾರ ಮಾಡಬಾರದು. ಯಾರು ಅನ್ನವನ್ನು ಸ್ವೀಕಾರ ಮಾಡುತ್ತಾರೋ ಏಕಾದಶಿಯ ದಿನ ಅಂತಹ ಆ ಜೀವಿಯನ್ನ ಯಮದೂತರು ನರಕದಲ್ಲಿ ಎಳೆಕೊಂಡು ಹೋಗಿ ಅಲ್ಲಿ ದೊಡ್ಡ ದೊಡ್ಡ ಕಂಬಗಳಿರ್ತವೆ. ಅದು ಎಂತಹ ಕಂಬ? ಅದು ತಪ್ತವಾದಂತಹ ಬಿಸಿ 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 ಬಿಸಿಯಾದಂತಹ ಕಂಬ. ಆ ಕಂಬಕ್ಕೆ ಹೋಗಿ ಕಟ್ಟಾಕ್ತಾರೆ. ಆದ್ದರಿಂದ ಅನ್ನ ಸ್ವೀಕಾರ ಮಾಡಬಾರದು ಏಕಾದಶಿಯ ದಿನ ಅಂತ ಏಕಾದಶಿ ಉಪವಾಸದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ.
ಎಲ್ಲ ಆಯಿತು, ಹರಿಕಥೆ ಎಲ್ಲ ಮನೆಗೆ ಬಂದರು. ಮನೆಗೆ ಬಂದ ಮೇಲೆ ಆ ದಿನ ಆ ಹರಿಕಥಾಕಾರರು ಹರಿಕಥೆಯನ್ನು ಮಾಡಬೇಕಾದ್ರೆ ತಮ್ಮ ಮನೆಯವರು ಬಂದಿದ್ರು ಹೆಂಡತಿ. ಅವರು ಕೇಳಿದರು ಏನ. ಮನೆಗೆ ಬಂದಾಕ್ಷಣವೇ ಆ ಹರಿಕಥಾಕಾರರು ಹೇಳಿದಂತೆ ನನಗೆ ಬಡಿಸು, ನನಗೆ ಹೊಟ್ಟೆ ಹಸಿವಾಗ್ತಾ ಇದೆ ಅಂತ ಹೇಳಿ. ಯಜಮಾನಿ ಹೇಳಿದ್ರು, ಅಲ್ಲ ಈಗ ತಾನೇ ಹೇಳಿದ್ರಲ್ಲ ನೀವು ಹರಿಕಥೆ ಮಾಡಬೇಕಾದ್ರೆ ಏಕಾದಶಿ ಅನ್ನ ಸ್ವೀಕಾರ ಮಾಡಿದರೆ, ಅನ್ನ ಭಕ್ಷಣೆ ಮಾಡಿದರೆ ಯಮದೂತರಲ್ಲಿ ಹೋಗಿ ಬಿಸಿ ಬಿಸಿ ಕಂಬಕ್ಕೆ ಕಟ್ಟಾಕ್ತಾರೆ ಅಂತ ಹೇಳಿದ್ರಲ್ಲ, ಮತ್ತೆ ಯಾಕೆ ನೀವು ಯಾಕೆ ತಿಂದು ಅಲ್ಲಿ ಹೋಗ್ತೀರಿ, ಆ ನರಕವನ್ನು ಯಾಕೆ ಯಾತನೆಯನ್ನು ಅನುಭವಿಸ್ತೀರಿ, ಬೇಡ ಅಂತ ಹೇಳಿದ್ರಂತ ಹೆಂಡತಿ. ಹರಿಕಥಾಕಾರ ಹೇಳಿದ್ರಂತೆ, ನೋಡು ನೀನು ಹೀಗೆ ಬಡಿಸು, ಈ ಹಿಂದೆ ಎಷ್ಟೋ ಜನ ಏಕಾದಶಿಯ ದಿನ ಅನ್ನ ತಿಂದು 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 ಅಲ್ಲಿ ಹೋಗಿ ಅನೇಕರನ್ನ ಯಮದೂತರು ಕಟ್ಟಿ ಹಾಕಿ ಹಾಕಿ ಅದು ಎಲ್ಲವೂ ಕಂಬಗಳು, ಬಿಸಿಯಾದ ಕಂಬಗಳು ಆರಿ ಹೋಗಿವೆ. ನಾನು ಹೋಗಬೇಕಾದ್ರೆ ಆರಿ ಹೋಗಿರುತ್ತದು, ಏನು ಚಿಂತೆ ಮಾಡಬೇಡ, ನನ್ನನ್ನು ಕಟ್ಟಾಕಿದ್ರು ಏನು ಆಗೋದಿಲ್ಲ, ಈಗ ಬಡಿಸು ಅಂತ ಹೇಳ್ತಾರೆ. ಹೀಗೆ ಇದನ್ನ ಪರೋಪದೇಶ ಪಾಂಡಿತ್ಯ ಅಂತ ಕರೀತಾರೆ. ಪರೋಪದೇಶ ಮಾಡಬೇಕಾದ್ರೆ ನಾವು ಎಲ್ಲರೂ ಪಂಡಿತರೇ, ಬೇರೆಯವರು ಹೇಳಬೇಕಾದ್ರೆ. ಆದರೆ ನಮ್ಮ ಆಚಾರದಲ್ಲಿ ನಾವು ತರಬೇಕಾದ್ರೆ ಎಲ್ಲವೂ ಕಠಿಣ ಆಗ್ತಾರೆ. ಹಾಗೆ ಸಂಸಾರದಲ್ಲೇ ಇದ್ದು ಹೇಳ್ತಾರೆ. ರಾಮಕೃಷ್ಣ ಪರಮಹಂಸರು ಒಂದು ದೃಷ್ಟಾಂತ ಕೊಡ್ತಾರೆ. ಸಂಸಾರದಲ್ಲಿ ಇರಬೇಕಂತೆ. ಹೇಗಿರಬೇಕು ಅಂತಂದ್ರೆ ಯಾವುದೇ ತಾಪತ್ರಯಗಳನ್ನ ನಮ್ಮ ಮನಸ್ಸಿಗೆ ಹಚ್ಕೋಬಾರ್ದು. ಆದರೆ ಇರಬೇಕು. ದೋಣಿಯಲ್ಲಿ ಹೋಗಬೇಕಾದ್ರೆ ದೋಣಿಯಲ್ಲಿ ನಾವಿರಬೇಕು. ಆ ದೋಣಿಯ ಹೊರಗೆ ನೀರಿರಬೇಕು. ಹೊರಗಿರುವ ನೀರು ದೋಣಿಯ ಒಳಗೆ ಬಂದರೆ ದೋಣಿ ಸಮೇತ ನಾವು ಮುಳುಗಿ ಹೋಗ್ತೇವೆ. ಹಾಗೆ ಸಂಸಾರವೆಂಬ ಈ ಸಮುದ್ರದಲ್ಲಿ ನಾವಿದ್ದೇವೆ. ಹೇಗಿರಬೇಕು ಅಂತಂದ್ರೆ ಆ ಸಂಸಾರದ ತಾಪತ್ರಯಗಳನ್ನ ಒಳಗೆ ಹೊಕ್ಕದಂತೆ ನಾವು ನೋಡ್ಬೇಕಂತ. ಮನಸ್ಸಿಗೆ ಯಾವುದು ನಾವು ಹಚ್ಕೋಬಾರ್ದು. ಒಳಗೆ ನಾವು ಎಲ್ಲ ತಾಪತ್ರಯಗಳನ್ನು ಹಚ್ಚಿಕೊಂಡ್ರೆ ನಾವು ಅದರೊಟ್ಟಿಗೆ ಮುಳುಗ್ತೇವೆ. ಇದು ಹೇಳೋದು ಸುಲಭ, ಆದರೆ ಆಚರಣೆಯಲ್ಲಿ ತರೋದು ಕಷ್ಟ. ಅದಕ್ಕೋಸ್ಕರ ಏನು ಹೇಳ್ತಾರೆ ಅಂತಂದ್ರೆ ಶಾಸ್ತ್ರಕಾರರು ಒಂದು ಉಪಾಯ ಮಾಡಬಹುದು. ಕಾಮ ಬಿಡ್ಲಿಕ್ಕಾಗೋದಿಲ್ಲ. ಕಾಮ ಅಂದ್ರೆ ಬಯಕೆ, ಇಚ್ಛೆ, ಅನೇಕ ವಿಧವಾದ ಬಯಕೆಗಳು ಬಿಡ್ಲಿಕ್ಕಾಗೋದಿಲ್ಲ. ಕ್ರೋಧ, ಕೋಪ ಅಂತೂ ಕ್ಷಣ ಕ್ಷಣಕ್ಕೂ ಬರ್ತಾ ಇರ್ತದೆ. ಕಾಮ, ಕ್ರೋಧ, ಲೋಭ, ಇನ್ನೂ ಬೇಕು ಅನ್ನುವ ಇಚ್ಛೆ ಅದು ಇದೆ. ಕಾಮ, ಕ್ರೋಧ, ಲೋಭ, ಮೋಹ ನಮ್ಮ ಹೆಂಡತಿ ಮಕ್ಕಳ ಮೇಲೆ, ಸಂಸಾರದ ಮೇಲೆ, ವಸ್ತುಗಳ ಮೇಲೆ ಮೋಹ, ಮದ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಮದ. ಒಬ್ಬರಿಗೆ ವಿದ್ಯೆಯ ಮದ ಅಂತಾರೆ, ಇನ್ನೊಬ್ಬರಿಗೆ ಧನದ ಮದ, ಇನ್ನೊಬ್ಬನಿಗೆ ಜನಬಲ ನನಗಿದೆ ಅಂತ ಮದ, ಇನ್ನೊಬ್ಬರಿಗೆ ನಾನು ಅತ್ಯಂತ ಸುಂದರಿ ಎನ್ನುವ ಮದ, ಸೌಂದರ್ಯದ ಮದ, ರೂಪದ ಮದ. ಒಬ್ಬೊಬ್ಬರಿಗೆ ಒಂದೊಂದು ಮದ ಇರ್ತದೆ. ಆ ಮದವನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಮಾತ್ಸರ್ಯ, ಹೊಟ್ಟೆ ಕಿಚ್ಚು ಅದು ಇರ್ತದೆ. ಇದು ಯಾವುದು ಮನುಷ್ಯ ಸಹಜ ಸ್ವಭಾವ, ಅದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಆದರೆ ಅದನ್ನು ಡೈವರ್ಟ್ ಮಾಡಬಹುದು. ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಜಗತ್ತಿನ ವಿಷಯದಲ್ಲಿದ್ದರೆ ನಮಗದು ಪ್ರತಿಬಂಧಕ, ಬಂಧಕ. ಅದೇ ನಾವು ಪರಮಾತ್ಮನೆಡೆಗೆ ಆ ಎಲ್ಲ ಕಾಮ ಕ್ರೋಧಾದಿಗಳನ್ನು ನಾವು ಡೈವರ್ಟ್ ಮಾಡಿದೆವು ಅಂತಾದರೆ ಅದೇ ನಮಗೆ ಮೋಕ್ಷಪ್ರದಾಯಕವಾಗುತ್ತೆ. ಅದಕ್ಕೆ ದಾಸರು ಬಹಳ ಸುಂದರವಾಗಿ ಹೇಳ್ತಾರೆ, ಹೇಗೆ ನಾವು ಕಾಮ ಕ್ರೋಧಾದಿಗಳನ್ನು ಬಳಸಿಕೊಳ್ಳಬೇಕು. ನಿನ್ನ ನೋಡುವ ಕಾಮವೆನಗಿರಲಿ, ಕಾಮ ಇರಬೇಕಂತ. ಯಾವುದರ ಕಾಮ? ಭಗವಂತ ನಿನ್ನನ್ನು ನೋಡಬೇಕು ಅನ್ನೋ ಕಾಮ ನನಗಿರಬೇಕು. ಯಾವಾಗಲೂ ನಿನ್ನ ದರ್ಶನ ಮಾಡ್ತಾ ಇರಬೇಕು ಅನ್ನೋ ಕಾಮ ಇರಬೇಕಂತೆ, ಬಯಕೆ ಇರಬೇಕಂತೆ. ನಿನ್ನ ನೋಡುವ ಕಾಮವೆನಗಿರಲಿ, ನಿನ್ನ ಚರಣವ ಬಿಡೆನೆಂಬ ಲೋಭ ಬರಲಿ, ನಿನ್ನ ಚರಣವನ್ನು ಯಾವತ್ತೂ ಬಿಡಬಾರದು ನಾನು ಅನ್ನುವ ಲೋಭ ಇರಲಿ, ಅನ್ನುವ ಇಚ್ಛೆ ನನಗೆ ಯಾವತ್ತೂ ಇರಲಿ. ನಿನ್ನ ನಾಮ ಸ್ಮರಣೆಯ ಮದವೇರಲಿ, ನಿನ್ನ ವಿರೋಧಿಗಳ ಕಂಡೆನಗೆ ಕ್ರೋಧವೇ ಬರಲಿ, ನಿನ್ನ ನಾಮದಲ್ಲಿ ಸದಾ ವ್ಯಾಮೋಹವಿರಲಿ, ನಿನ್ನ ನಾಮಸ್ಮರಣೆಯ ಮದ ಇರಲಿ. ನಿನ್ನ ವಿರೋಧಿಗಳನ್ನ ಕಂಡಾಗ ನನಗೆ ಕೋಪ ಬರಬೇಕು, ಯಾರ್ಯಾರು ಕೋಪ ಬರೋದಲ್ಲ. ನಿನ್ನ ನಾಮದಲ್ಲಿ ಸದಾ ವ್ಯಾಮೋಹವಿರಲಿ,
ಮಕ್ಕಳು ಸಂಸಾರದ ಮೇಲಲ್ಲ, ನಿನ್ನ ನಾಮದಲ್ಲಿ ಇರಲಿ. ನಿನ್ನ ನಾಮದಲ್ಲಿ ಸದಾ ವ್ಯಾಮೋಹವಿರಲಿ, ನಿನ್ನವರಂಥಾಗಲಿಲ್ಲವೆಂಬ ಮತ್ಸರವಿರಲಿ. ನಿನ್ನ ಭಕ್ತರು ಯಾರಿದ್ದಾರಲ್ಲ ಜ್ಞಾನಿಗಳು, ಅವರಂತೆ ನಾನು ಆಗಲಿಲ್ಲವಲ್ಲ ಅಂತ ಹೊಟ್ಟೆ ಕಿಚ್ಚಿರ್ಬೇಕು. ಅವನು ಉನ್ನತ ಸ್ಥಾನಕ್ಕೆ ಹೋದ ಅಂತ ಹೊಟ್ಟೆ ಕಿಚ್ಚು ಪಡಬಾರದು. ನಿನ್ನ ಭಕ್ತರು ಯಾರಿದ್ದಾರೆ ಅವರನ್ನು ನೋಡಿ, ಅರೆ ಅವರಂತೆ ನಾನು ಭಕ್ತಿಯನ್ನು ಬೆಳೆಸಿಕೊಂಡಿಲ್ವಲ್ಲ ಅಂತ ಹೊಟ್ಟೆ ಕಿಚ್ಚು, ಆ ಹೊಟ್ಟೆ ಕಿಚ್ಚಿರ್ಬೇಕಂತೆ ನಾವು. ನಿನ್ನವರಂಥಾಗಲಿಲ್ಲವೆಂಬ ಮತ್ಸರವಿರಲಿ, ನಿನ್ನವ ನೆನೆಸೋ ಸಂಪನ್ನ ವಿಜಯ ವಿಠಲ, ನಿನ್ನವ ನೆನೆಸೋ ಸಂಪನ್ನ ವಿಜಯ ವಿಠಲ, ನಿನ್ನವ ನೆನೆಸೋ ಸಂಪನ್ನ ವಿಜಯ ವಿಠಲ. ಹೀಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ನಾವು ಪರಮಾತ್ಮನೆಡೆಗೆ ಹರಿಸಿದಾಗ ಅದು ನಮಗೆ ಮುಕ್ತಿಗೆ ಕಾರಣವಾಗ್ತದೆ. ಈ ದೃಷ್ಟಿಯನ್ನು ದಾಸರು ನಮಗೆ ತಿಳಿಸಿಕೊಡ್ತಾರೆ. ಹೀಗೆ ಮುಂದೆ ಸ್ವಯಂಭವ ಮನುವಿನ ಮಗನಾದ ಪ್ರಿಯವ್ರತನ ಚರಿತ್ರೆ ಅವನನ್ನ ಹೇಳಿ, ಆ ಅವನನ್ನು ಒಪ್ಪಿಸಿ ಬ್ರಹ್ಮದೇವರು ಮದುವೆ ಆದ ಮೇಲೆ ಮುಂದೆ ಪ್ರಿಯವ್ರತನಿಗೆ ಮಕ್ಕಳಾಗ್ತಾರೆ. ಪ್ರಿಯವ್ರತನ ಮಗ ಆಗ್ನಿಂದ್ರ, ಅವನ ಮಗ ಮುಂದೆ ನಾಭಿರಾಜ ಅಂತೇಳಿ, ನಾಭಿರಾಜನ ಹೆಂಡತಿ ಮೇರುದೇವಿ. ಆ ನಾಭಿರಾಜನಿಗೂ ಮತ್ತು ಮೇರುದೇವಿಗೆ ಮುಂದೆ ಋಷಭನಾಮಕ ಪರಮಾತ್ಮ, ಸ್ವಯಂ ಪರಮಾತ್ಮನೇ ನಾರಾಯಣನೇ ಅವತರಿತನಾಗ್ತಾನೆ. ಆ ಋಷಭನಾಮಕ ಪರಮಾತ್ಮನಿಗೆ ಮುಂದೆ 3 ಜನ ಮಕ್ಕಳು ಹುಟ್ಟುತ್ತಾರೆ. ಜಯಂತಿ ಅಂತ ಆ ಋಷಭನಾಮಕ ಪರಮಾತ್ಮನ ಹೆಂಡತಿ. ಆ ಜಯಂತಿಯಲ್ಲಿ 3 ಜನ ಮಕ್ಕಳು ಹುಟ್ಟುತ್ತಾರೆ. 3 ಜನ ಮಕ್ಕಳಲ್ಲೇ ಹಿರಿಯವ ಭರತ. ಎಲ್ಲರೂ ಭರತನ ಹೆಸರನ್ನು ಕೇಳಿರ್ತೀರಿ. ಯಾವ ಭರತನ ಕಾರಣದಿಂದ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂತು. ಏನೇನಂ ವರ್ಷಂ ಭಾರತದಲ್ಲಿ ವ್ಯಪದಿಶಂತಿ ಜನಾಹ ಅಂತ ಭಾಗವತ ಹೇಳಿ. ಭರತ ಈ ಭೂಖಂಡವನ್ನ ಭರತಖಂಡವನ್ನ ಆಳಿದ್ದರಿಂದಲೇ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂತು. ಅಂತಹ ಆ ಭರತ ಮಗನಾಗಿ ಹುಟ್ಟುತ್ತಾನೆ ಋಷಭನಾಮಕ ಪರಮಾತ್ಮನಿಗೆ. ಅಂತಹ ಭರತನಿಗೆ ಋಷಭನಾಮಕ ಪರಮಾತ್ಮ ತಾನು ದಿವ್ಯವಾದ ಉಪದೇಶವನ್ನು ಮಾಡಿದ್ದಾನೆ. ಮಹತ್ಸೇವಾಹುರ್ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ನೋಡು, ಋಷಭನಾಮಕ ಪರಮಾತ್ಮ ಹೇಳ್ತಾ ಇದ್ದಾನೆ ಭರತನಿಗೆ, ನೋಡು 2 ದ್ವಾರ ಇದೆ. ಒಂದು ಮೋಕ್ಷಕ್ಕೆ ದ್ವಾರ, ಮತ್ತೊಂದು ತಪಸ್ಸಿಗೆ ದ್ವಾರ. ಏನು ಮೋಕ್ಷಕ್ಕೆ ದ್ವಾರ? ಏನು? ಮಹತ್ಸೇವಾಹುರ್ವಿಮುಕ್ತೇ, ಮಹಾತ್ಮರ ಸೇವೆ ಮಾಡಿದರೆ ಅದೇ ಮೋಕ್ಷಕ್ಕೆ ದ್ವಾರ. ಮಹಾತ್ಮರ ಸೇವೆ ಮಾಡಿ, ಜ್ಞಾನಿಗಳ ಸೇವೆ ಮಾಡಿ. ಅದೇ ದುರ್ಜನರ ಸಂಘ ಮಾಡಿದರೆ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ದುರ್ಜನರ ಸಹವಾಸ ಮಾಡಿದರೆ ಅದೇ ತಪಸ್ಸಿಗೆ ದ್ವಾರ. ಸಜ್ಜನರ ಸಹವಾಸ ಮಾಡು, ಜ್ಞಾನಿಗಳ ಸಹವಾಸ ಮಾಡು, ಜ್ಞಾನಿಗಳ ಸೇವೆ ಮಾಡು, ದುರ್ಜನರ ಸಹವಾಸ ಮಾಡಬೇಡ. ಇದಿಷ್ಟೇ ಪರಮ ತತ್ವ. ಏನು ಅಂದರೆ ಇಷ್ಟೇ. ನಮಗೆ ಮೋಕ್ಷ ಬೇಕು, ಸಜ್ಜನರ ಸೇವೆ ಮಾಡಿ, ಸಜ್ಜನರ ಶುಶ್ರೂಷೆ ಮಾಡಿ, ಸಜ್ಜನರ ಸಹವಾಸ ಮಾಡಿ. ತಪಸ್ಸಿಗೆ ಹೋಗಬಾರ್ದು, ದುರ್ಜನ ಸಂಘ ಮಾಡಬೇಕು. ಸರಿ ಆಯಿತು, ನೀವೇನೋ ಹೇಳಿದಿರಿ, ಮಹಾತ್ಮರ ಸೇವೆ ಮಾಡಬೇಕು, ದುರ್ಜನರ ಸಹವಾಸ ಮಾಡಬಾರದು ಅಂತ ಹೇಳಿದಿರಿ. ಆದರೆ ಮಹಾತ್ಮರು ಯಾರು, ದುರ್ಜನರು ಯಾರು, ದುರಾತ್ಮರು ಯಾರು, ಮಹಾತ್ಮರು ಯಾರು, ಅವರ ಲಕ್ಷಣಗಳು ಏನು? ಇದನ್ನು ತಿಳ್ಕೊಂಡ್ರೆ ಮಹಾತ್ಮರು ಯಾರು ಅಂತ ತಿಳ್ಕೊಂಡ್ರೆ ಮಹಾತ್ಮರ ಸೇವೆ ಮಾಡಬಹುದು. ದುರಾತ್ಮರು ಯಾರು ಅಂತ ತಿಳ್ಕೊಂಡ್ರೆ ದುರಾತ್ಮರಿಂದ ದೂರ ಇರಬಹುದು. ಯಾರು ಈ ಮಹಾತ್ಮರು ಅಂತಂದ್ರೆ? ಮಹಾಂತಸ್ತೆ ಸಮಚಿತ್ತಾಃ ಪ್ರಶಾಂತಾಃ ವಿಮಂಜವ ಸುಹೃದ ಸಾಧವೋಯೇ. ಯಾರು ಮಹಾತ್ಮರು ಅಂತ ಹೇಳುತ್ತೆ ಭಾಗವತ. ಋಷಭನಾಮಕ ಪರಮಾತ್ಮ ಹೇಳ್ತಾನೆ ಭರತನಿಗೆ, ನೋಡು ಮಹಾತ್ಮರು ಯಾರು ಅಂತಂದ್ರೆ ಅನೇಕ ಯಾವ ಈ ಎಲ್ಲ ಹೇಳಿದ ಕ್ವಾಲಿಟೀಸ್ ಯಾರಲ್ಲಿ ಇರುತ್ತೋ, ಗುಣಗಳು ಇರುತ್ತೋ ಅವನ ಮಹಾತ್ಮ. ಮಹಾಂತಸ್ತೆ ಸಮಚಿತ್ತಾಃ, ಸಮಚಿತ್ತತ್ವ ಇದೊಂದು ದೊಡ್ಡ ಗುಣ, ಮಹಾತ್ಮರಲ್ಲಿರುವ ದೊಡ್ಡ ಗುಣ. ಏನು ಸಮಚಿತ್ತತ್ವ ಅಂತಾರೆ? ಎಂತಹದ್ದೇ ಪರಿಸ್ಥಿತಿ ಬರಲಿ ಅವರು ಸಮಚಿತ್ತನ ಹೇಳ್ತಾರೆ.
ಇದಕ್ಕೆ ಉತ್ತಮ ನಿದರ್ಶನ ಪ್ರಭು ರಾಮಚಂದ್ರ. ರಾಮನಿಗೆ ದಶರಥ ಕರೆದು ಎಲ್ಲ ತನ್ನ ಮಂತ್ರಿಗಳನ್ನ, ಅನೇಕ ದೇಶದ ರಾಜರನ್ನೆಲ್ಲರನ್ನು ಕರೆದು, ನಾನು ರಾಮನನ್ನ ಪಟ್ಟಾಭಿಷಿಕ್ತಗೊಳಿಸಬೇಕು ಅಂತಿದ್ದೇನೆ, ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿದಾಗ ಎಲ್ಲರೂ ಏಕಕಂಠದಿಂದ, ಇಲ್ಲ, ರಾಮನನ್ನ ಪಟ್ಟಾಭಿಷೇಕ ಮಾಡುವ ನಿರ್ಧಾರ ಏನು ಮಾಡಿದ್ದಿ ಅದು ಅತ್ಯಂತ ಸಮಂಜಸವಾದದ್ದು ಅಂತ ಹೊಗಳುತ್ತಾರೆ. ರಾಮನ ಗುಣಗಳನ್ನು ಹೊಗಳುತ್ತಾರೆ. ರಾಮನನ್ನ ಕರೆದು ದಶರಥ ಹೇಳುತ್ತಾನೆ, ನಾಳೆ ನಿಮಗೆ ಪಟ್ಟಾಭಿಷೇಕ, ಭೂಯೋ ವಿನಯಮಾಸ್ಥಾಯ, ನೀವು ನನಗೆ ಈ ಜವಾಬ್ದಾರಿಯನ್ನು ಹೊತ್ತು ಹೊತ್ತು ಇಷ್ಟು ವರ್ಷಗಳ ಕಾಲ ರಾಜ್ಯವನ್ನು ಆಡಿ ಸಾಕಾಗಿದೆ. ಆದ್ದರಿಂದ ನೀವು ಈ ಕರ್ತವ್ಯವನ್ನ ಮುಂದುವರಿಸಬೇಕು, ಜವಾಬ್ದಾರಿಯನ್ನು ಮುಂದುವರಿಸಬೇಕು, ನಾಳೆ ನಿಮಗೆ ಪಟ್ಟಾಭಿಷೇಕ ಅಂತ ದಶರಥ ಹೇಳಿದಾಗ ಹಿಗಲಿಲ್ಲ ರಾಮ. ನಾಳೆ ಪಟ್ಟಾಭಿಷೇಕ, ನಮಗಾದ್ರೆ ಸಮಾಜವಾಗಿ ನಾಳೆ ಪ್ರಮೋಷನ್ ಆಗ್ತದೆ ಅಂತಂದ್ರೆ ಹಿಗ್ತೇವೆ, ನೆಲದಲ್ಲಿ ಹೋಗಿದೆ ಯಾರು. ಆದರೆ ರಾಮ ತಂದೆಗೆ ಆದರೆ ನನಗೆ ಒಂದು ಕರ್ತವ್ಯವನ್ನು ವಹಿಸ್ತಾ ಇದ್ದಾರೆ, ದೊಡ್ಡ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದಾರೆ, ಅದನ್ನ ನಾನು ಪರಿಪಾಲಿಸಿ ಹೋಗಬೇಕು, ಇದು ನನ್ನ ಕರ್ತವ್ಯ ಅಂತ ಅಷ್ಟೇ ಮನಸ್ಸಿನಲ್ಲಿ. ಹೀಗಿಲ್ಲ ರಾಮ, ನನಗೆ ಪಟ್ಟಾಭಿಷೇಕ ನಾಳೆ, ನಾನು ಏನು ಬೇಕಾದ್ರೂ ಮಾಡಬಹುದು, ರಾಜನಾಗ್ತೇನೆ, ನಾನು ಯುವರಾಜನಾಗ್ತೇನೆ, ಆ ಗರ್ವ ಇಲ್ಲ, ಹೀಗಿಲ್ಲ, ಆ ಸುಖ ಪ್ರದರ್ಶನ ಮಾಡಲಿಲ್ಲ ರಾಮ. ಅದೇ ಮುಂದೆ ಆ ಮಂಥನೆಯ ಕುತ್ಸಿದ ಪ್ರೇರಣೆಯಿಂದ ಕೈಕೇಯಿಯು ತಾನು 2 ವರವನ್ನ ಬೇಡಿಗಳು, ರಾಮನನ್ನ ಕಾಡಿಕಟ್ಟಬೇಕು, ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಹೇಳಿದಾಗ ಯಾರು ಬಾಯಿಯಿಂದ ಹೇಳೋದು? ದಶರಥ. ಕೈಕೇಯಿ ತಾನು ಕರೆಸ್ತಾಳೆ ರಾಮನನ್ನ ಕರೆಸಿ ಹೇಳ್ತಾಳೆ, ನೋಡು, ತಂದೆಗೆ ಒಂದು ಆಸೆ ಇದೆ, ತಂದೆ ಮಾತಾಡ್ತಾ ಇಲ್ಲ, ಅವನಿಗೆ ದುಃಖ ಇದೆ, ನೀನು ಒಂದು ಅವನ ಮನಸ್ಸಿನಲ್ಲಿರುವ ಒಂದು ಇಚ್ಛೆಯನ್ನು ನಡೆಸಿಕೊಡ್ತೀಯೋ ಇಲ್ಲವೋ ಅನ್ನುವ ಸಂಶಯ ತಂದೆಗಿದೆ. ಏನದು? ರಾಮ ಹೇಳ್ತಾನೆ, ಏನದು? ನನ್ನ ತಂದೆ ಪತೇಯಮಪಿ ಪಾದಕ್ಕೆ, ಬೆಂಕಿಗೆ ಬೀಳುವಂತ ಬೀಳ್ತೇನೆ, ಬಾಗಿಲಿಗೆ ಬೀಳುವಂತ ಅಂತ ಹೇಳಿದ್ರೆ ಬೀಳ್ತೇನೆ, ನಾನು ಸಮುದ್ರಕ್ಕೆ ಬೀಳುವಂತ ಬೀಳ್ತೇನೆ. ಎಂತಹ ಇಚ್ಛೆ ಅದು? ಪೂರೈಸಲಿಕ್ಕಾಗದೇ ಇರುವಂತಹ ಏನಾದರೂ ಇಚ್ಛೆ ಏನು ನಾನು ಮಾಡ್ತೇನೆ, ಏನು? ಹೇಗೆ ಹೇಳ್ತಾಳೆ, ನೀನು ಕಾಡಿಗೆ ಹೋಗಬೇಕು, ನಿನಗೆ ಪಟ್ಟಾಭಿಷೇಕ ಇಲ್ಲ, ಭರತನಿಗೆ ಪಟ್ಟಾಭಿಷೇಕ. ರಾಮ ಕುಗ್ಗಲಿಲ್ಲ. ತನಗೆ ಪಟ್ಟಾಭಿಷೇಕ ಆಗತ್ತೆ ಅಂತಂದಾಗ ಹೀಗಲಿಲ್ಲ, ತನಗೆ ಪಟ್ಟಾಭಿಷೇಕ ಇಲ್ಲ, ನಾನು 14 ವರ್ಷ ವನವಾಸ ಮಾಡಬೇಕು ಅಂತಂದಾಗಲೂ ಕುಗ್ಗಲಿಲ್ಲ. ಇದು ಸಮಚಿತ್ತತ್ವ. ಯಾವಾಗಲೂ ಒಂದೇ ರೀತಿಯಾದ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಇದು ಮಹಾತ್ಮನ ಲಕ್ಷಣ. ನಮಗೆ ಯಾರಾದರೂ ಒಂದು ಸಣ್ಣ ಕಟು ವಚನವನ್ನ ಆಡಿದರೂ ಕೂಡ ಉದ್ವೇಗಕ್ಕೊಳಗಾಗ್ತೀವಿ. ಇದು ಮಹಾತ್ಮನ ಲಕ್ಷಣ ಅಲ್ಲ. ನಾವೆಲ್ಲರೂ ಯಾರೂ ಕೂಡ ನಾವು ಮಹಾತ್ಮರಲ್ಲ. ರಾಮ ಅಂಥವರು ಮಾತ್ರ ಮಹಾತ್ಮರು. ಸಮಚಿತ್ತ ಮಹಾಂತಸ್ತೆ ಸಮಚಿತ್ತಾ ಪ್ರಶಾಂತಾ. ಅಷ್ಟೇ ಅಲ್ಲ, ಪ್ರಶಾಂತ, ಯಾರು ಶಾಂತ ಸ್ವಭಾವದವರು ಅವರು ಮಹಾತ್ಮರು. ಮಹಾಂತಸ್ತೆ ಸಮಚಿತ್ತಾ ಪ್ರಶಾಂತಾ ವಿಮನ್ಯವಸ್ಸುಹೃದ ಸಾಧಕೋಯೇ. ಯಾರಿಗೆ ಕೋಪವೇ ಇಲ್ಲವೋ ಅವರು ಮಹಾತ್ಮರು. ವಿಮನ್ಯವ, ಮನ್ಯು ಅಂತಂದ್ರೆ ಕೋಪ ಅಂತರ್ಥ. ಯಾರಿಗೆ ಕೋಪವೇ ಬರೋದಿಲ್ವೋ ಅವರು ಮಹಾತ್ಮರು. ನಮಗೆಲ್ಲ ಕ್ಷಣಕ್ಕೂ ಕೋಪ ಬರ್ತಾ ಇರ್ತದೆ, ಅಂದ್ರೆ ನಾವು ಯಾರು ಮಹಾತ್ಮರಲ್ಲ. ವಿಮನ್ಯವ ಸುಹೃದ ಸಾಧಕೋಯೇ ತಿತಿಕ್ಷವ ಕಾರುಣಿಕಾ ಸುಹೃದ ಸರ್ವದೇಹಿನ. ಎಲ್ಲ ಪ್ರಾಣಿಗಳಲ್ಲಿ ದಯಾಭಾವವನ್ನ, ಸುಹೃದ್ ಭಾವವನ್ನ ಯಾರು ಹೊಂದಿದ್ದಾರೆ ಅವರು ಮಹಾತ್ಮರು. ಯಾರು ತಿತಿಕ್ಷವ, ತಿತಿಕ್ಷ ಅಂತಂದ್ರೆ ಶೀತೋಷ್ಣ ಸುಖ ದುಃಖ ಸಹಿಷ್ಣುತ್ವ. ಎಷ್ಟೇ ಚಳಿ ಇರಲಿ, ಎಷ್ಟೇ ಶೆಕೆ ಇರಲಿ, ತಮ್ಮ ತಮ್ಮ ಕರ್ತವ್ಯವನ್ನ, ತಮ್ಮ ಕಾರ್ಯವನ್ನ, ತಮ್ಮ ತಪಸ್ಸನ್ನ, ಸಾಧನೆಯನ್ನ ಮಾಡಿಯೇ ತಿರುಗುವರು ಅವರು ಮಹಾತ್ಮರು. ನಮಗೆ ಮಳೆ ಬರ್ತಾ ಇದೆ ಅಂದ ತಕ್ಷಣ ನಾವು ಧರ್ಮ ಕಾರ್ಯವನ್ನು ಬಿಡ್ತೇವೆ. ಇವತ್ತು ಮಳೆ ಬರ್ತಾ ಇದೆ, ಬೇಡ. ಚಳಿ ಇದ್ರೆ ಬೇಡ, ಇವತ್ತು ಸಂಧ್ಯಾವಂದನೆ ಮಾಡೋದು ಬೇಡ, ತುಂಬಾ ಚಳಿ ಇದೆ, ಬೇಡ. ಇಲ್ಲಿ ನಮಗೆ ಆ ಅನುಭವ ಬರಲಿಕ್ಕಿಲ್ಲ. ಆದರೆ ಬದಲಿ ಇತ್ಯಾದಿ ಕ್ಷೇತ್ರಗಳಿಗೆ ಹೋದಾಗ ವಿಪರೀತ ಚಳಿ ಇದ್ದಾಗ ಏನೂ ಮಾಡೋದೇ ಬೇಡ ಅಂತ ಅನಿಸ್ತದೆ. ಅಂತಹ ಚಳಿಯ ಪರಿಸ್ಥಿತಿ ಇದ್ದರೂ ತಮ್ಮ ತಮ್ಮ ನಿತ್ಯಾನುಷ್ಠಾನಗಳನ್ನು ಮಾಡುವವರು ಮಹಾತ್ಮರು. ಇದು ತಿತಿಕ್ಷಾ. ಅವರಿಗೆ ಅದಿರುತ್ತದೆ. ಎಷ್ಟೇ ಶೆಕೆ ಇದ್ದರೂ ಕೂಡ ತಾವು ತಮ್ಮ ಅನುಷ್ಠಾನವನ್ನು ಬಿಡೋದಿಲ್ಲ. ನಾವಾದರೆ ಪ್ರಕೃತಿಗೆ ಅನುಗುಣವಾಗಿ ನಮ್ಮ ಕಾರ್ಯಗಳನ್ನು ಬಿಡುತ್ತೇವೆ, ಸ್ವೀಕಾರ ಮಾಡುತ್ತೇವೆ. ಆದರೆ ಮಹಾತ್ಮ ಭಾಗಲ್ಲ. ತಿತಿಕ್ಷವ ಕಾರುಣಿಕಾ, ಕಾರುಣ್ಯವುಳ್ಳವರು, ಸಕಲ ಪ್ರಾಣಿಗಳಲ್ಲೂ ಕಾರುಣ್ಯ ಇರುತ್ತದೆ. ಸುಹೃದ ಸರ್ವದೇಹಿನ ಸಾಧನ ಸಾಧು ಭೂಷಣಾಹ, ಇಂಥವರು ಮಹಾತ್ಮರು.
ಈ ಗುಣಗಳೆಲ್ಲವೂ ಯಾರಲ್ಲಿದೆ ಅವರು ಮಹಾತ್ಮರು ಅಂತ ತಿಳ್ಕೊಳ್ಳಿ, ಅವರ ಸೇವೆಯನ್ನು ಮಾಡಿ. ಈ ಗುಣಗಳು ಯಾರಲ್ಲಿ ಇಲ್ಲ ಅವರು ದುರಾತ್ಮರು, ಅವರ ಸಂಘ ಮಾಡಬೇಡಿ, ಅವರ ಸಹವಾಸ ಮಾಡಬೇಡಿ. ನಮ್ಮಲ್ಲಿ ಇನ್ನೂ ಸುಲಭವಾಗಿ ಎಲ್ಲ ಅನೇಕ ಗುಣಗಳನ್ನು ಹೇಳಿದರೂ ನಮಗೆ ಆ ಗುಣಗಳ ನೆನಪು ಇರೋದಿಲ್ಲ. ಇನ್ನೂ ಸುಲಭವಾಗಿ ಮಹಾತ್ಮರು ಯಾರು ದುರಾತ್ಮರು ಯಾರು ಅಂತ ಕಂಡುಹಿಡಿಯಬೇಕಾದ್ರೆ ಒಂದು ಸುಭಾಷಿತಕಾರ ಒಂದು ಶ್ಲೋಕವನ್ನು ಹೇಳ್ತಾರೆ. ಕರ್ಮಣ್ಯೇಕಂ ಮನಸ್ಯೇಕಂ ವಚಸ್ಯೇಕಂ ಮಹಾತ್ಮನಾಂ, ಕರ್ಮಣ್ಯೇಕಂ ಮನಸ್ಯೇಕಂ ವಚಸ್ಯೇಕಂ ದುರಾತ್ಮನಾಂ. ಮಹಾತ್ಮರು ಹೇಗಿರ್ತಾರೆ ಅಂತಂದ್ರೆ ತಾವು ಏನು ಮನಸ್ಸಿನಲ್ಲಿ ಇಟ್ಟುಕೊಂಡಿರ್ತಾರೆ, ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ಮಾತನಾಡ್ತಾರೆ. ತಾವು ಏನು ಮಾತಾಡ್ತಾರೆ ಹಾಗೇ ನಡೆದುಕೊಳ್ತಾರೆ. ಇವರೇ ಮಹಾತ್ಮ. ತ್ರಿಕರಣದಲ್ಲೂ ಏಕಪ್ರಕಾರತೆಯನ್ನು ತಾವು ಕಾಪಾಡಿಕೊಳ್ತಾರೆ. ಆದರೆ ದುರಾತ್ಮರು ಕರ್ಮಣ್ಯೇಕಂ ಮನಸ್ಸೇಕಂ ವಚಸ್ಸೇಕಂ. ಮನಸ್ಸಿನಲ್ಲಿ ಏನೋ ಇರ್ತದೆ, ಮಾತಾಡೋದು ಮತ್ತೇನೋ, ಮಾಡೋದು ಮತ್ತೇನೋ. ಹೀಗೆ ಕರ್ಮಣ್ಯೇಕಂ ಮನಸ್ಸೇಕಂ ವಚಸ್ಸೇಕಂ ದುರಾತ್ಮ. ಆದರೆ ಮಹಾತ್ಮರು ಕರ್ಮಣ್ಯೇಕಂ ಮನಸ್ಸೇಕಂ ವಚಸ್ಸೇಕಂ, ಎಲ್ಲ ಮೂರು ತ್ರಿಕರಣಗಳಲ್ಲೂ ಏಕಪ್ರಕಾರ. ಇದು ಮಹಾತ್ಮರು. ಹಾಗಾಗಿ ಋಷಭನಾಮಕ ಪರಮಾತ್ಮ ನೀನು ಮಹಾತ್ಮರ ಸೇವೆಯನ್ನು ಮಾಡು, ದುರಾತ್ಮರ ಸಂಘ ಮಾಡಬೇಡ, ದುಷ್ಟ ವಸ್ತುವಿನ ಸಂಪರ್ಕವನ್ನು ಕೂಡ ಮಾಡಬೇಡ ಅಂತ ಹೇಳಿದರು. ಎಷ್ಟರ ಮಟ್ಟಿಗೆ ದುಷ್ಟ ವಸ್ತುವಿನ ಸಂಪರ್ಕ ಆದರೂ ಕೂಡ ನಮ್ಮ ಅಧಃಪತನ ಆಗ್ತದೆ ಅಂತ ಹೇಳಲಿಕ್ಕೆ ಒಂದು ಕಥೆ ರಾಮಾಯಣದಲ್ಲಿ ಬರ್ತದೆ. ಒಬ್ಬ ಋಷಿಕುಮಾರ ತಾನು ತಪೋನಿರತನಾಗಿದ್ದ ಕಾಡಿನಲ್ಲಿ ಸಣ್ಣದಾದ ವರ್ಣ ಕುಟೀರವನ್ನು ನಿರ್ಮಾಣ ಮಾಡಿಕೊಂಡು ತನಗೆ ಎಷ್ಟು ಬೇಕೋ ಅಷ್ಟೇ ಸಾಮಗ್ರಿಗಳನ್ನು ಇಟ್ಟುಕೊಂಡು ತಾನು ತಪಸ್ಸು ಮಾಡ್ತಾ ಇದ್ದ. ಯಾಕೆಂದ್ರೆ ಹೆಚ್ಚು ಸಾಮಗ್ರಿಗಳನ್ನು ಇಟ್ಟುಕೊಂಡ್ರೆ ಅದು ತನ್ನ ತಪಸ್ಸಿಗೆ ಪ್ರತಿಬಂಧಕ ಆಗತ್ತೆ ಅಂತ. ಸಾಮಾನ್ಯ ತಪಸ್ಸಿಗೆ ಸನ್ಯಾಸಿಗಳು ಎಷ್ಟು ಬೇಕೋ ಅಷ್ಟೇ ಇಟ್ಕೋಬೇಕಂತ ಸಾಮಗ್ರಿಗಳ. ಹೆಚ್ಚು ಸಂಗ್ರಹ ಬುದ್ಧಿ ಸನ್ಯಾಸಿಗಳಿರಬಾರದು. ಯಾಕಂದ್ರೆ ಹೆಚ್ಚು ಹೆಚ್ಚು ಸಂಗ್ರಹ ಮಾಡಿದಷ್ಟು ಅವರಿಗೂ ಅದರ ಮೇಲೆ ಇನ್ನೂ ಹೆಚ್ಚು ಸಂಗ್ರಹ ಮಾಡುವ ಅಂತ ಬುದ್ಧಿ ಉಂಟು. ಹಾಗಾಗಿ ಸನ್ಯಾಸಿಗಳು ಅವರಿಗೆ ಸಂಗ್ರಹ ಬುದ್ಧಿ ಇರಬಾರದು. ನಮ್ಮದೊಂದು ಗಾದೆ, ಸನ್ಯಾಸಿ ಸಂಸಾರಿಯಾಗ ಅಂತ. ಎಷ್ಟು ಇಟ್ಕೋಬೇಕು ಅಷ್ಟೇ ಇಟ್ಕೋಬೇಕು ಅನ್ನೋದಕ್ಕೆ ಒಂದು ಕಥೆ ಹೇಳ್ತಾ ಇದ್ರು ಹಿರಿಯರು. ಒಂದು ಸನ್ಯಾಸಿ ಸಂಸಾರಿಯಾಗ, ಒಬ್ಬ ಸನ್ಯಾಸಿ ತಾನು ಹೀಗೆ ಪರ್ಣಕುಟೀರವನ್ನು ನಿರ್ಮಾಣ ಮಾಡಿಕೊಂಡು ತಾನು ಇದ್ದಂತೆ. ಅವನಿಗೆ ಏನು ಅಂತಂದ್ರೆ ಎಷ್ಟು ಬೇಕೋ ಅಷ್ಟು ಕಾವಿ ಶಾಟಿ ಎಲ್ಲ ಇಟ್ಟುಕೊಂಡು ಒಂದು ದಿನಕ್ಕೆ ಬೇಕಾದಷ್ಟು ತನ್ನ ಕಮಂಡಲು ಎಲ್ಲ ಏನು ಬೇಕೋ ಅವನಿಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದ. ತಾನು ಯಾವ ಪರ್ಣಕುಟೀರದಲ್ಲಿ ವಾಸ ಮಾಡಿಕೊಂಡಿದ್ದ ಅಲ್ಲಿ ಇಲಿ ಕಾಟ ಹೆಚ್ಚು ಸ್ವಲ್ಪ. ಆ ಇಲಿ ಬಂದು ತನ್ನಲ್ಲಿ ಏನಿತ್ತು ಆ ಶಾಟಿ ಎಲ್ಲ ಅದು ತಿಂದು ಅದೆಲ್ಲ ಹಾಳೆಗಳಿಗೆ ಹೋಗ್ತಾ ಇತ್ತು. ತಾನೇ ಆಲೋಚನೆ ಮಾಡಿದ, ಈ ಇಲಿ ಕಾಟ ತಪ್ಪಿಸ್ಕೊಳ್ಬೇಕಾದ್ರೆ ಬೆಕ್ಕನ್ನು ಸಾಕಿದರೆ ಅದು ಇಲಿಯ ಕಿರಿದಾಗ್ತದೆ. ಹಾಗಾಗಿ ಬೆಕ್ಕನ್ನು ಸಾಕಬೇಕು ಅಂತ ಬೆಕ್ಕನ್ನು ತಂದ. ಸರಿ, ಬೆಕ್ಕನ್ನು ಸಾಕಿದ್ರೆ ಇಲಿಯನ್ನು ಹೋಗ್ತದೆ. ಆದ್ರೆ ಬೆಕ್ಕಿಗೆ ಹಾಲು ಬೇಕು, ಬೆಕ್ಕಿಗೆ ಹಾಲು ಕೊಡಬೇಕು. ಬೆಕ್ಕಿಗೆ ಹಾಲು ಕೊಡದೇ ಇದ್ದಲ್ಲಿ ಬೆಕ್ಕು ಬರೋದಿಲ್ಲ. ಪ್ರತಿನಿತ್ಯ ಹಾಲು ಕೊಟ್ಟರೆ ಬೆಕ್ಕು ಬರ್ತದೆ. ಹಾಲು ಏನಿಂದ ತರೋದು? ಇವನು ಸನ್ಯಾಸಿ ಏನು ಆಲೋಚನೆ ಮಾಡಿದ? ಬೆಕ್ಕಿಗೆ ಹಾಲು ಬೇಕು. ಇಲಿ ಕಾಟ ತಪ್ಪಬೇಕಾದ್ರೆ ಬೆಕ್ಕನ್ನು ಸಾಕಬೇಕು. ಬೆಕ್ಕನ್ನು ಸಾಕಬೇಕಾದ್ರೆ ಹಾಲು ಬೇಕು. ಹಾಲು ಬೇಕಾದ್ರೆ ಏನು ಮಾಡಬೇಕು? ಹಸು ಬೇಕು. ಹಸುವನ್ನು ತಂದ, ಮನೆಯಲ್ಲಿ ಇಟ್ಕೊಂಡ ಹಸು. ಆ ಹಸುವಿನ ಕೆಲಸ ಮಾಡೋದು ಎಷ್ಟು ಕಠಿಣ ಅಂತ ಎಲ್ಲ ಹಸುಗಳು ಇದ್ದವರೆಲ್ಲ ಗೊತ್ತಿರ್ತದೆ, ನಮಗೆ ಅನುಭವ ಇರ್ತದೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅದರದ್ದೇ ಕೆಲಸ ಆಗಿರ್ತದೆ. ಇವನು ಆಲೋಚನೆ ಮಾಡಿದ, ಹಸು ಏನು ತಂದೆ, ಬೆಕ್ಕಿಗೆ ಹಾಲು ಆಯಿತು, ನನಗೂ ಹಾಲಾಯಿತು. ಆದರೆ ಈ ಹಸುವಿನ ಕೆಲಸ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾನು ಮಾಡ್ತಾ ಕೂತ್ಕೊಂಡ್ರೆ ನಾನು ಯಾವಾಗ ತಪಸ್ಸು ಮಾಡೋದು? ಹಾಗಾಗಿ ನಾನೇನು ಆಲೋಚನೆ ಮಾಡಿದ, ಈ ಹಸು ಕೆಲಸ ಎಲ್ಲ ಮಾಡಲಿಕ್ಕೆ, ಹಟ್ಟಿಯಲ್ಲಿ ಏನೇನು ಕೆಲಸ ಮಾಡಲಿಕ್ಕೆಲ್ಲ ಹೆಂಡತಿ ಇದ್ರೆ ಚೆಂದ ಇರ್ತದೆ ಅಂತ ಹೇಳಿ ಮದುವೆ ಆಗಿದೆ. ಇಲಿ ಕಾಟ ತಪ್ಪಿಸಲಿಕ್ಕೆ ಬೆಕ್ಕನ್ನು ಸಾಕಿದ. ಬೆಕ್ಕು ಅದಕ್ಕೆ ಹಾಲು ಬೇಕು ಅಂತ ಹಸುವನ್ನು ಸಾಕಿದ. ಹಸುವಿನ ಕೆಲಸ ಎಲ್ಲ ಮಾಡಬೇಕು ಅಂತ ಮದುವೆ ಆಗಬೇಕು. ಸನ್ಯಾಸಿ ಸಂಸಾರಿಯಾದ. ಹಾಗಾಗಿ ಸನ್ಯಾಸಿಗಳು ಹೆಚ್ಚು ವಸ್ತುಗಳನ್ನು ಸಂಗ್ರಹ ಮಾಡಬಾರದು. ಹಾಗೆ ಒಬ್ಬ ಈ ಋಷಿಕುಮಾರ ತಾನು ತನ್ನ ಪ್ರಾಣಿ ತಪಸ್ಸು ಮಾಡಿಕೊಂಡಿದ್ದಾನೆ. ಅವನಿಗೆ ಇಂದ್ರ ಅವನ ತಪಸ್ಸನ್ನು ಪರೀಕ್ಷಿಸಬೇಕು ಅಂತ ಬ್ರಾಹ್ಮಣ ದೇಶದಲ್ಲಿ ಬರ್ತಾನೆ. ಒಂದು ಖಡ್ಗ ಹಿಡಿದು ಬರ್ತಾನೆ. ಬ್ರಾಹ್ಮಣ ದೇಶದಲ್ಲಿ ಬಂದು ಆ ಖಡ್ಗವನ್ನು ಕೊಡ್ತಾನೆ ಆ ಋಷಿಕುಮಾರನಿಗೆ. ನೋಡು, ನಾನು ಹೊರಗೋಗ್ತಾ ಇದ್ದೇನೆ, ಸ್ವಲ್ಪ ದಿನ ಈ ಖಡ್ಗವನ್ನು ಇಲ್ಲಿ ಇಟ್ಕೋಬೇಕು, ನೋಡ್ಕೋಬೇಕು ಚೆನ್ನಾಗಿ. ನಾನು ವಾಪಸ್ ಬಂದಾಗ ಮತ್ತೆ ಕೊಡುವುದು. ಸರಿ ಆಯಿತು, ಖಡ್ಗ ನೋಡ್ಕೊಳ್ಳಿಕ್ಕೆ ಮಹಾ ದೊಡ್ಡ ಸಾಹಸ ಮಾಡಬೇಕೇನು? ನಾನು ಪರ್ಣಕುಟೀರದಲ್ಲಿ ಇಟ್ಕೊಳ್ಳಿದ್ದೇನೆ, ಸರಿ ಆಯಿತು ನಾನು ಹೇಳಿದ.
ಆ ಇಂದ್ರ ಬ್ರಾಹ್ಮಣ ವೇಷದಲ್ಲಿ ಬಂದ ಇಂದ್ರ ಹೇಳಿದಂತೆ, ನೋಡು ನಾನು ಮತ್ತೆ ಬರಬೇಕಾದ್ರೆ ಈ ಎಷ್ಟು ಚೂಪಾಗಿದೆ ಅಷ್ಟೇ ಚೂಪಾಗಿದೆ, ಅಷ್ಟೇ ಹರಿತವಾಗಿದೆ. ಸರಿ ಆಯ್ತು ಅಂತ ಹೇಳಿದ. ಅದೇ ದೊಡ್ಡ ವಿಷಯ ಮಾಡ್ತೇನೆ ಅಂತ ಹೇಳಿದ. ಈಗ ಹೋದ. ಈಗ ಕಡವೆ ಇಟ್ಕೊಂಡಿದ್ದ. ಪ್ರತಿನಿತ್ಯ ತಾನು ಆ ಕುಟೀರದಿಂದ ಅವಗಾಹನ ಸ್ನಾನಕ್ಕೆ ಹೋಗ್ತಾ ಇದ್ದ ನದಿ ತೀರಕ್ಕೆ. ಆ ದಿನ ಖಡ್ಗವನ್ನು ಎತ್ಕೊಂಡು ಹೋಗ್ಬೇಕು. ತನ್ನ ಕಮಂಡಲು ಅದರೊಟ್ಟಿಗೆ ಖಡ್ಗವನ್ನು ಎತ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ಅಲ್ಲಿ ಮತ್ತೆ ಖಡ್ಗವನ್ನು ಬೀದಿಗೆ ಹೋಗಿ ಒಂದು ಖಡ್ಗೆ ಯಾರಾದ್ರೂ ಎತ್ಕೊಂಡು ಹೋದ್ರೆ ಮಾತು ಕೊಟ್ಟಿದ್ದ, ನೀನು ಖಡ್ಗ ಎತ್ಕೊಂಡು ಹೋಗೋಣ. ನದಿ ತೀರದಲ್ಲಿ ಹೋಗಿ ಕಮಂಡಲೊಟ್ಟಿಗೆ ಖಡ್ಗವನ್ನು ಇಡ್ತಾ ಇದ್ದ. ಅವಗಾಹನ ಸ್ನಾನಕ್ಕೆ ಹೋಗಬೇಕಾದ್ರೆ ತನಗ ಅವಗಾಹನ ಮಾಡಬೇಕಾದ್ರೆ ಪ್ರತಿನಿತ್ಯ ಪರಮಾತ್ಮನ ಸ್ಮರಣೆ ಆಗ್ತಾ ಇತ್ತು. ಈಗ ಮುಳುಗಿ ಏಳಬೇಕಾದ್ರೂ ಒಂದೊಂದು ಮುಳುಗಿ ಏಳಬೇಕಾದ್ರೂ ಕೂಡ ಖಡ್ಗದ ಸ್ಮರಣೆ ಇವನಿಗೆ. ಖಡ್ಗ ಹೀಗೆ ಯಾರು ಎತ್ಕೊಂಡು ಹೋಗ್ತಾರೋ ಏನೋ ಅಂತ ಹಿಂದೆ ಹಿಂದೆ ನೋಡ್ತಾ ಇದ್ದ. ಮತ್ತೆ ಎತ್ಕೊಂಡು ಬಂದ. ಆಯ್ತು, ಕಣ್ಣು ಮುಚ್ಚಿ ಧ್ಯಾನ ಮಾಡ್ಲಿಕ್ಕಿಲ್ಲ. ಕಣ್ಣು ಮುಚ್ಚಿ ಧ್ಯಾನ ಮಾಡಬೇಕಾದ್ರೆ ನಾನೇನಾದ್ರೂ ತದೇಕ ಕಾರಣ ನೀವನಾಗಿ ಧ್ಯಾನ ಮಾಡಿದಾಗ ಯಾರು ಎತ್ಕೊಂಡು ಹೋದ್ರೆ ಏನ್ ಮಾಡೋದು? ಆ ಒಮ್ಮೆ ಕಣ್ಣು ತೆಗೆದು ನೋಡೋದು. ಹೀಗೆ ಮಾಡ್ತಾ ಮಾಡ್ತಾ ತಾನು ಏನೋ ಫಲವನ್ನು ಮರದಿಂದ ಎಲ್ಲೋ ಫಲವನ್ನು ಸಂಗ್ರಹ ಮಾಡಿ ತಂದ ಫಲಮೂಲಗಳನ್ನೆಲ್ಲ ತಿನ್ನಬೇಕಾದ್ರೆ ಅದನ್ನು ಸಂಗ್ರಹ ಮಾಡಲಿಕ್ಕೆ ಹೊರಗೆ ಹೋಗ್ತಾ ಇದ್ದಾರೆ. ಹೊರಗೆ ಹೋಗಬೇಕಾದ್ರೆ ಖಡ್ಗವನ್ನು ಎತ್ಕೊಂಡೇ ಹೋಗಬೇಕು, ಬಿಟ್ಟು ಹೋಗ್ಲಿಕ್ಕಿಲ್ಲ. ಖಡ್ಗವನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ. ಫಲಗಳನ್ನು ಸಂಗ್ರಹ ಮಾಡಬೇಕಾದ್ರೆ ನಾನು ಆಲೋಚನೆ ಮಾಡಿದ, ನನ್ನ ಹೆಣ್ಣು ಖಡ್ಗ ಇದೆ, ಖಡ್ಗದಿಂದಲೇ ತೆಗಿತೇನೆ ಹಣ್ಣೆಲ್ಲ ಅಂತ ಖಡ್ಗದಿಂದ ಪ್ರಯೋಗ ಮಾಡಲಿಕ್ಕೆ ಆರಂಭ ಮಾಡಿದ. ಯಾಕೆಂದ್ರೆ ಹೇಳಿದ್ದ ಅದು ಹರಿತವಾಗಿರಬೇಕು, ಚೂಪಾಗಿರಬೇಕು ಅಂತ ಹೇಳಿದ್ದ. ಸಾಣೆ ಹಿಡಿಬೇಕಲ್ಲ, ಏನ್ ಮಾಡೋದು? ಅವನೇನ್ ಮಾಡಿದ, ಆ ಹಣ್ಣುಗಳ ಮೇಲೆ, ಮರದ ಮೇಲೆ, ಮರದ ಕೊಂಬೆಗಳ ಮೇಲೆ, ಶಾಖೆಗಳ ಮೇಲೆ, ಎಲೆಗಳ ಮೇಲೆ ಪ್ರಯೋಗ ಮಾಡ್ತಾ 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 ಅಭ್ಯಾಸ ಆಯಿತು. ಟೆಂಟ್ ಆಗತ್ತೆ. ಖಡ್ಗ ಇದ್ದಷ್ಟು ಅದನ್ನು ಪ್ರಯೋಗ ಮಾಡುವ ಅಂತ. ಈಗ ಜಡ ಪದಾರ್ಥಗಳ ಮೇಲೆ, ಮರ ಕಲ್ಲುಗಳ ಮೇಲೆ, ಗಿಡ ಎಲೆಗಳ ಮೇಲೆ, ರೆಂಬೆ ಕೊಂಬೆಗಳ ಮೇಲೆ ಪ್ರಯೋಗ ಮಾಡ್ತಾ ಇದ್ದವ ಈಗ ಮೊಲ, ಯಾವ ಯಾವ ಪ್ರಾಣಿಗಳು ಬರ್ತಾ ಇತ್ತೋ ಆ ಪ್ರಾಣಿಗಳ ಮೇಲೂ ಕೂಡ ಪ್ರಯೋಗ ಮಾಡಲಿಕ್ಕೆ ಆರಂಭ ಮಾಡಿದ. ಯಾಕೆ? ಕೈಯಲ್ಲಿ ಖಡ್ಗ ಇತ್ತು, ಅದು ಟೆಂಟ್ ಮಾಡುತ್ತೆ, ಪ್ರಯೋಗ ಮಾಡುವ ಅಂತ. ಮುಂದೆ ಹೋಗ್ತಾ ಹೋಗ್ತಾ ಸಜೀವ ವಸ್ತುವೋ ನಿರ್ಜೀವ ವಸ್ತುವೋ ವಿವೇಕ ಇರಲಿಲ್ಲ. ನೋಡಿ, ಸಣ್ಣ ವಸ್ತುವಿನ ಸಂಪರ್ಕದಿಂದ ತನ್ನ ಅಧಃಪತನ ಆಯಿತು. ತಪಸ್ಸು ಮಾಡಲಿಕ್ಕೆ ಅಂತ ಬಂದವ ಕೊಲೆಗಾರನಾಗಿಬಿಟ್ಟು, ಹಿಂಸಕನಾಗಿಬಿಟ್ಟು. ಹಾಗಾಗಿ ಸಣ್ಣ ದುಷ್ಟ ವಸ್ತುವಿನ ಸಂಪರ್ಕವನ್ನು ನಾವು ಮಾಡಬಾರದು, ಅದರಿಂದ ದೂರ ಇರಬೇಕು. ದುರ್ಜನರಿಂದ ನಾವು ದೂರ ಇರಬೇಕು. ಸಂತನ ಸಹವಾಸ ಮಾಡಬೇಕು ಅನ್ನುವ ದೊಡ್ಡ ಉಪದೇಶವನ್ನ, ನಮಗೆ ಮಹತ್ವಪೂರ್ಣವಾದಂತಹ ಉಪದೇಶವನ್ನ ಋಷಭನಾಮ ಪರಮಾತ್ಮ ಆ ಭರತನಿಗೆ ಮಾಡ್ತಾನೆ. ಮುಂದೆ ಭರತ್ಕಾನು ಅನೇಕ ವರ್ಷಗಳ ಕಾಲ ರಾಜ್ಯವನ್ನು ಆಳಿ, ಆ ಭರತ ತನ್ನ ಮಗನಾದ ಸುಮತಿ ಅಂತಿರ್ತಾನೆ. ಆ ಸುಮತಿಗೆ ಪಟ್ಟಾಭಿಷೇಕ ಮಾಡಿ ತಾನು ಕಾಡಿಗೆ ಹೊರಡ್ತಾನೆ. ನನ್ನ ರಿಟೈರ್ಮೆಂಟ್ ಲೈಫ್ ಕಾಡಿನಲ್ಲಿ ಕಳೆಯೋಣ ಅಂತ ಹೇಳಿ ತಾನು ಹೋಗ್ತಾನೆ. ಕಾಡಿನಲ್ಲಿ ಹಿಂದೆಲ್ಲ ಹಾಗೆ 60 ವರ್ಷ ಆದಮೇಲೆ ಎಲ್ಲ ಜವಾಬ್ದಾರಿಯನ್ನು ಮಕ್ಕಳಿಗೆ ವಹಿಸಿ ತಾವು ಅಧ್ಯಾತ್ಮ ಮಾರ್ಗದಲ್ಲಿ ನಿರತರಾಗಿ ರಾಮನಾಮ ಸ್ಮರಣೆಯನ್ನು ಮಾಡಿಕೊಳ್ಳುವುದು ಇರ್ತಾ ಇತ್ತು. ಭರತನು ಕೂಡ ಹಾಗೆ ಆಲೋಚನೆ ಮಾಡಿ ಕಾಡಿಗೆ ಹೊರಟ. ತಾನು ಕೂಡ ಕಾಡಿನಲ್ಲಿ ತನಗೆ ಬೇಕಾದಷ್ಟು ವಸ್ತುಗಳನ್ನು ಇಟ್ಟುಕೊಂಡು ಒಂದು ಸಣ್ಣ ಪರ್ಣ ಕುಟೀರವನ್ನು ನಿರ್ಮಾಣ ಮಾಡಿಕೊಂಡು ತಪ್ಪೋನಿರತನಾಗಿದ್ದ. ಪ್ರತಿನಿತ್ಯವೂ ಕೂಡ ನದಿಯ ಬಳಿ ಹೋಗಿ ಸ್ನಾನ ಮಾಡಿ ಬರ್ತಾ ಇದ್ದ. ಹೀಗೊಮ್ಮೆ ಒಂದು ದಿನ ಹೋಗಿದ್ದಾನೆ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ. ಆ ಕಾಲದಲ್ಲಿ ಅಲ್ಲಿ ಆ ನದಿಯ ತೀರಕ್ಕೆ ಒಂದು ಜಿಂಕೆ, ಅದು ನೀರು ಕುಡಿಲಿಕ್ಕೆ ಎಷ್ಟು ಬಂದಿದೆ. ಕೇವಲ ಜಿಂಕೆ ಮಾತ್ರ ಅಷ್ಟೇ ಅಲ್ಲ, ಅದು ಗರ್ಭವನ್ನು ಧರಿಸಿದೆ. ಗರ್ಭಿಣಿಯಾದಂತಹ ಜಿಂಕೆ ಅದು ನೀರು ಕುಡಿಬೇಕಾದ್ರೆ ಅದನ್ನು ಹತ್ತಿಸಿಕೊಂಡು ಅದರ ಮೇಲೆ ಆಕ್ರಮಣ ಮಾಡಬೇಕು ಅಂತ ಯಾವುದೋ ಒಂದು ಸಿಂಹ ಬಂದಿದೆ. ಆ ಸಿಂಹದ ಗರ್ಜನೆ ಕೇಳಿದ ಕ್ಷಣವೇ ಆ ಜಿಂಕೆ ಗಾಬರಿಗೊಂಡು ಆ ನೀರಿನಲ್ಲಿ ಹಾರಿದೆ. ಯಾವ ಕ್ಷಣ ಆ ಹಾರಿದ ರಭಸಕ್ಕೆ ಏನಾಯಿತು, ಆ ಜಿಂಕೆ ಗರ್ಭಪಾತ ಆಯಿತು. ಸಣ್ಣ ಕೂಸು, ಆ ಮರಿ ಜಿಂಕೆ ಹುಟ್ಟಿದೆ, ಆ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದೆ. ಯಾವ ಕ್ಷಣಕ್ಕೆ ಆ ತಾಯಿ ಜಿಂಕೆ ಬಿತ್ತೋ ಆಗ ರಭಸಕ್ಕೆ ತಾಯಿ ಜಿಂಕೆಗೆ ಮರಣವಾಯಿತು. ಆದರೆ ಗರ್ಭಪಾತವಾಗಿ ಆ ಹೊರಗೆ ಬಂದಂತಹ ಜನ್ಮ ತಾಳಿದಂತಹ ಆ ಮರಿ ಜಿಂಕೆ ಅದು ಉಳಿದುಕೊಂಡಿತು. ಆದರೆ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದೆ. ಈ ಭರತ ತಾನು ಅಲ್ಲಿ ಸ್ನಾನ ಮಾಡಬೇಕಾದ್ರೆ ಈ ದೃಶ್ಯವನ್ನು ನೋಡ್ತಾನೆ. ಇನ್ನೇನು ಈ ಸಿಂಹ ಬಂದು ಈಗ ತಾನೇ ಹುಟ್ಟಿದಂತಹ ಈ ಮರಿ ಜಿಂಕೆಯನ್ನು ಕೂಡ ತನ್ನ ಆಹಾರವನ್ನಾಗಿ ಸ್ವೀಕಾರ ಮಾಡಿಬಿಡುತ್ತದೆ. ಹಾಗಾಗಿ ನಾನು ಇದನ್ನು ಬದುಕಿಸಬೇಕು ಅಂತ ತನಗೆ ಆ ಜಿಂಕೆಯ ಮೇಲೆ ಕಾರುಣ್ಯ ಹುಟ್ಟುತ್ತದೆ. ಕಾರುಣ್ಯದಿಂದ ತಾನು ಆ ಜಿಂಕೆಯನ್ನು ಬದುಕಿಸಿ
ತನ್ನ ಕುಟೀರಕ್ಕೆ ತರ್ತಾನೆ. ತುಂಬಾ ತಾನು ಅದರ ಮೇಲೆ ಪ್ರೀತಿಯನ್ನಿಟ್ಟು ಅಭಿಮಾನವನ್ನು ಇಟ್ಟು ಆ ಜಿಂಕೆಯನ್ನು ಬೆಳೆಸ್ತಾನೆ ಭರತ. ನೋಡಿ, ಬಂಧನವನ್ನು ಬಿಟ್ಟು ಬಂದ, ಆದರೆ ಮತ್ತೆ ಆ ಜಿಂಕೆಯ ನಿಮಿತ್ತದಿಂದ ಬಂಧನಕ್ಕೊಳಗಾದ. ಅಪಾರವಾದ ಪ್ರೀತಿ ಆ ಜಿಂಕೆಯ ಮೇಲೆ. ಆ ಜಿಂಕೆಗೂ ಕೂಡ ಭರತನ ಮೇಲೆ ಅಷ್ಟೇ ಪ್ರೀತಿ. ಭರತ ಎಲ್ಲಿ ಹೋದರೂ ಕೂಡ ಜಿಂಕೆಯೊಟ್ಟಿಗೆ ಹೋಗ್ತಾ ಇದ್ದಂತೆ. ಆ ಜಿಂಕೆಗೂ ಕೂಡ ಕಳವಳ ಆಗ್ತಾ ಇತ್ತು. ಒಂದು ಕ್ಷಣ ಭರತ ಇಲ್ಲ ಅಂತಂದ್ರೆ ಆ ಭರತನಿಗೂ ಹಾಗೆ ಆಗ್ತಾ ಇತ್ತು, ಜಿಂಕೆಗೂ ಹಾಗೆ ಆಗ್ತಾ ಇತ್ತು. ಅಷ್ಟು ಪರಸ್ಪರವಾದಂತಹ ಅನ್ಯೋನ್ಯವಾದಂತಹ ಪ್ರೀತಿ ಈ ಪ್ರಾಣಿ ಮತ್ತೆ ಮನುಷ್ಯರ ಮಧ್ಯದಲ್ಲಿ. ಅಂತ್ಯಕಾಲ ಸಮೀಪಿಸಿತು ಭರತ ಚಿಂತೆ ಆರಂಭ ಆಯಿತು ಭರತನಿಗೆ. ಇನ್ನು ಮುಂದೆ ನನ್ನ ಈ ಜಿಂಕೆಯನ್ನು ನೋಡಿಕೊಳ್ಳುವವರು ಯಾರು? ನಾನು ಇರೋದಿಲ್ಲ, ನಾನು ಅಸುನಿಗಿದ ಮೇಲೆ ಈ ಜಿಂಕೆಯನ್ನು ಯಾರೇ ನೋಡಿಕೊಳ್ಳುತ್ತಾರೆ? ಚಿಂತೆ ಆರಂಭ ಆಯಿತು. ನಮಗೂ ಕೂಡ ನಾನಾ ವಿಧವಾದ ಚಿಂತೆ. ನೋಡಿ, ಈ ಚಿಂತೆ ಅನ್ನೋದು ಮನುಷ್ಯನಿಗೆ ಒಮ್ಮೆ ಹೊಕ್ಕಿದರೆ ಅದು ಬಿಡೋದಿಲ್ಲ, ನಮ್ಮನ್ನೇ ತಿಂದು ಹಾಕ್ತದೆ. ಸುಭಾಷಿತಗಾರರು ಹೇಳ್ತಾರೆ, ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರ ವಿಶಿಷ್ಯತೆ ಎಂದು. ಚಿಂತಾ ಮತ್ತೆ ಚಿತ ಒಂದು ಬಿಂದು ಮಾತ್ರ ವ್ಯತ್ಯಾಸ ಅಂತ ನೋಡಿ. ಬಿಂದು ಮಾತ್ರ ವ್ಯತ್ಯಾಸ. ಚಿಂತಾ ಅನ್ನೋದು ಸಜೀವವಾಗೇ ನಮ್ಮನ್ನು ದಹಿಸಿಬಿಡುತ್ತದೆ. ಅದೇ ಚಿತ ಅನ್ನೋದು ನಿರ್ಜೀವವಾದ ವಸ್ತುವನ್ನು ಶರೀರವನ್ನು ದಹಿಸುತ್ತಾದರೆ, ಈ ಚಿಂತ ಅನ್ನೋದು ಸಜೀವರಾಗಿದ್ದಾಗಲೇ ನಮ್ಮನ್ನು ದಹಿಸಿಬಿಡುತ್ತದೆ. ಅಂತಹ ಸಜೀವನಾಗಿದ್ದಾಗಲೇ ದಹಿಸುವಂತಹ, ಸುಟ್ಟು ಹಾಕುವಂತಹ ಚಿಂತೆ ಆರಂಭ ಆಯಿತು ಭರತ. ಏನು ಮಾಡುವುದು ಮುಂದೆ ಆಲೋಚನೆ ಮಾಡ್ತಾ 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 ನೋಡಿ, ಈ ಭರತ ತನಗೆ ಆ ಪ್ರಾಣಿಯ ಮೇಲೆ ಕಾರುಣ್ಯ ಇದ್ದದ್ದು ಮೋಹವಾಗಿ ಪರಿವರ್ತಿತವಾಯಿತು. ಆ ಕಾರುಣ್ಯ ಆ ಬಂಧನಕ್ಕೆ ಮತ್ತೆ ಸಿಲುಕಿದ ಅಂತ್ಯಕಾಲದಲ್ಲಿ ತಾನು ಹಸು ನೀಗಬೇಕಾದರೆ, ಪ್ರಾಣ ತ್ಯಾಗ ಮಾಡಬೇಕಾದರೆ ಆ ಜಿಂಕೆಯನ್ನೇ ಸ್ಮರಿಸ್ತಾ 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 ತಾನು ಪ್ರಾಣ ತ್ಯಾಗ ಮಾಡಿದ. ಮುಂದಿನ ಜನ್ಮದಲ್ಲಿ ತಾನು ಮತ್ತೆ ಜಿಂಕೆಯಾಗಿರುತ್ತಿಲ್ಲ. ಯಂ ಯಂ ವಿಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂತಮೇವೈತಿ ಕೌಂತೇಯ ಸದಾ ತದ್ಭಾವಭಾವಿನಃ. ಯಾವ ಕಾಲದಲ್ಲಿ, ಅಂತ್ಯಕಾಲದಲ್ಲಿ ನಾವು ಯಾರನ್ನು ಸ್ಮರಿಸ್ತೇವೋ ಅದಕ್ಕೆ ಉತ್ತಮ ನಿದರ್ಶನ ಪುರಂಜನವೂ ಇದ್ದಾನೆ, ಪುರಂಜರಿಯೂ ಇದ್ದಾನೆ, ಭರತವೂ ಇದ್ದಾನೆ. ಯಾರನ್ನ ನಾವು ಸ್ಮರಿಸ್ತೇವೆ ಅಂತ್ಯಕಾಲದಲ್ಲಿ ಅದೇ ಯೋನಿಯಲ್ಲಿ ನಾವು ಹುಟ್ಟುತ್ತೇವೆ. ಭರತ ಅಂತ್ಯಕಾಲದಲ್ಲಿ ತನ್ನ ಜಿಂಕೆಯನ್ನು ಸ್ಮರಿಸ್ತಾ ಸ್ಮರಿಸ್ತಾ ಸತ್ತ. ಆದ್ದರಿಂದ ಜಿಂಕೆಯನ್ನು ಹುಟ್ಟಿದ ಮುಂದಿನ ಜನ್ಮದಲ್ಲಿ. ನೋಡಿ, ನಾವು ನಮ್ಮ ಮನೆಯಲ್ಲಿ ಸಾಕಿದ ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟುಕೊಂಡು, ಅಭಿಮಾನವನ್ನು ಇಟ್ಟುಕೊಂಡು ಅಂತ್ಯಕಾಲದಲ್ಲಿ ನಾವು ಸಾಯಬೇಕಾದ್ರೆ ಅದರ ಮೇಲೆ ಅಪಾರವಾದ ಅಭಿಮಾನ ಇದ್ದು ಇನ್ನು ಮುಂದೆ ಯಾರು ನೋಡ್ಕೊಳ್ತಾರೋ ಏನೋ. ನಾಯಿ ಸಾಕಿರ್ತಾರೆ ಮನೆಯಲ್ಲಿ, ಬೆಕ್ಕನ್ನು ಸಾಕಿರ್ತಾರೆ. ಅಂತ್ಯಕಾಲದಲ್ಲಿ ನಮ್ಮ ನಾಯಿಯನ್ನು ನೋಡ್ಕೊಳ್ಳೋದು ಯಾರು, ನಮ್ಮ ಬೆಕ್ಕನ್ನು ನೋಡಿಕೊಳ್ಳೋದು ಯಾರು ಅಂತ ನಾವೇನಾದ್ರೂ ಅದನ್ನು ಸ್ಮರಿಸ್ತಾ ಸ್ಮರಿಸ್ತಾ ಸತ್ತರೆ ನಾವು ಅದೇ ಯೋನಿಯಲ್ಲಿ ಹುಟ್ಟಿದ್ದೇವೆ. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ, ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವ ತಂದಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತ. ಯಾರನ್ನು ಸ್ಮರಿಸ್ತೀರಿ ಅದೇ ಯೋನಿಯಲ್ಲಿ ಹೋಗ್ತೀರಿ. ನನ್ನನ್ನು ಸ್ಮರಿಸಿದರೆ ನನ್ನ ಹತ್ರ ಬರ್ತೀವಿ. ಹಾಗಾಗಿ ಈಗಿನಿಂದಲೇ ಆರಂಭ ಮಾಡಬೇಕು, ಪರಮಾತ್ಮನ ನಾಮಸ್ಮರಣೆ ಮಾಡಬೇಕು. ಸಂತತಂ ಚಿಂತನೇನಂತಂ ಅಂತಕಾಲೇ ವಿಶೇಷತಃ. ಸತತವಾಗಿ ಭಗವಂತನ ಚಿಂತನೆ ಮಾಡಬೇಕು, ಅಂತ್ಯಕಾಲದಲ್ಲಿ ವಿಶೇಷವಾಗಿ ಮಾಡಬೇಕು. ಯಾಕೆಂದ್ರೆ ಅಂತ್ಯಕಾಲದಲ್ಲಿ ಅವನ ಸ್ಮರಣೆ ಮಾಡಿದ್ರೆ ಅವನ ಬಳಿಗೆ ಹೋಗ್ತೇವೆ. ಹೀಗೆ ಭರತ ತಾನು ಅಂತ್ಯಕಾಲದಲ್ಲಿ ಆ ಜಿಂಕೆಯನ್ನು ಸ್ಮರಿಸ್ತಾ ಸ್ಮರಿಸ್ತಾ ಸತ್ತಿದ್ದಾನೆ, ಜಿಂಕೆಯಾಗಿಯೇ ಹುಟ್ಟಿದ್ದಾನೆ. ಆದರೆ ತಾನು ಹಿಂದಿನ ಜನ್ಮದಲ್ಲಿ ಮಾಡಿದ ಎಲ್ಲ ಕರ್ಮಗಳ ಫಲವಾಗಿ ತಾನು ಇತರ ಯಾವುದೇ ಜಿಂಕೆಗಳೊಟ್ಟಿಗೆ ಸೇರದೇನೆ, ಯಾಕೆಂದ್ರೆ ಇತರ ಜಿಂಕೆಗಳೊಟ್ಟಿಗೆ ಮತ್ತೆ ಸೇರಿದರೆ ಮತ್ತೆ ಸಂಸಾರದ ಬಂಧನಕ್ಕೆ ಒಳಗಾಗ್ತಾನೆ ಅನ್ನುವ ದೃಷ್ಟಿಯಿಂದ ತಾನು ದೂರದಲ್ಲಿ ಆ ಗಂಡಕಿ ನದಿ ತೀರಕ್ಕೆ ಹೋಗಿ ಅಲ್ಲಿ ಪುಲಹರ ಆಶ್ರಮದಲ್ಲಿ ಅನೇಕ ವರ್ಷಗಳ ಕಾಲ ಅಲ್ಲಿ ವಾಸ ಮಾಡಿಕೊಂಡು ಏಕಾಂತದಲ್ಲಿದ್ದು ಅಲ್ಲಿ ಪ್ರಾಣತ್ಯಾಗ ಮಾಡಿ ಮುಂದೆ ಆ ಭರತ ಜಿಂಕೆಯಾಗಿ ಬಂದು ಅದೇ ಭರತ ಮುಂದಿನ ಜನ್ಮದಲ್ಲಿ ಮತ್ತೆ ಜಡಭರತನಾಗಿ ಹುಟ್ಟುತ್ತಾನೆ. ಮಹಾಜ್ಞಾನಿಯಾಗಿ, ತಪಸ್ವಿಯಾಗಿ, ಅಪರೋಕ್ಷ ಜ್ಞಾನಿಯಾಗಿ ಹುಟ್ಟುತ್ತಾನೆ. ಅವಧೂತನಾಗಿ ಅವಧೂತ ಚರ್ಯೆಯಲ್ಲಿದ್ದ ಜಡಭರತ. ಹೇಗೆ ಶುಕಾಚಾರ್ಯರ ವರ್ಣನೆ ಬರುತ್ತದೋ ಅವಧೂತ ಚರ್ಯೆಯಲ್ಲಿದ್ದೋ ಹಾಗೇ ಜಡಭರತ ಬಾಹ್ಯ ಪ್ರಪಂಚದ ಎಚ್ಚರವೇ ಇರ್ತಾ ಇರಲಿಲ್ಲ. ತನಗೆ ಮಾನವಮಾನದ ಪ್ರಶ್ನೆ ಇಲ್ಲ, ಜಯ ಅಪಜಯಗಳ ಪ್ರಶ್ನೆ ಇಲ್ಲ.
ಕೀರ್ತಿ ಅಪಕೀರ್ತಿಗಳ ಪ್ರಶ್ನೆ ಇಲ್ಲ. ಅಂತಹ ಅವಧೂತ ಜಡಭರತ. ಇಂತಹ ಜಡಭರತರ ಚರಿತ್ರೆಯನ್ನು ಹೇಳ್ತಾರೆ. ಒಮ್ಮೆ ಜಡಭರತ ನಾನು ಇಕ್ಷುಮತಿ ನದಿಯ ತೀರದಲ್ಲಿ ಕುಳಿತಿದ್ದಾನೆ, ಭಗವದ್ ಧ್ಯಾನಪರನಾಗಿ ಕುಳಿತಿದ್ದಾನೆ. ಆ ದೇಶದಲ್ಲಿ ಆ ದೇಶದ ರಾಜ ತಾನೊಂದು ಹರಕೆ ಹೊರಟಿದ್ದಾನೆ. ಏನು ಹರಕೆ ಅಂತಂದ್ರೆ, ಭದ್ರಕಾಳಿ ದೇವಿಗೆ ನಾನು ಮನುಷ್ಯ ಬಲಿಯನ್ನು ಕೊಡುತ್ತೇನೆ, ನನಗೊಂದು ಪುತ್ರ ಸಂತಾನ ಆದರೆ, ಪುತ್ರ ಸಂತಾನ ಅಂದರೆ ಮನುಷ್ಯ ಬಲಿಯನ್ನು ಕೊಡುತ್ತೇನೆ ಭದ್ರಕಾಳಿ ದೇವಿಗೆ. ಗ್ರಾಮ ದೇವತೆ ಹರಕೆ ಹೊರಟಿದ್ದ. ತನಗೆ ಸಂತಾನವೂ ಆಯಿತು, ಮನುಷ್ಯ ಬಲಿ ಕೊಡಬೇಕಂದ್ರೆ ಯಾರನ್ನು ಹುಡುಕೋದು? ರಾಜ ದೂತರಿಗೆ ಆಜ್ಞೆ ಮಾಡಿದ, ಹೋಗಿ ಮನುಷ್ಯನನ್ನು ಹುಡ್ಕೊಂಡು ತಂದ್ರಿ, ಬಲಿ ಕೊಡಬೇಕು ಭದ್ರಕಾಳಿ ದೇವಿಗೆ. ಈ ರಾಜದೂತರು ಕೂಡ ಆಜ್ಞೆ ಆಗಿದೆ ಅಂತ ಹೊರಟರು. ಯಾರೋ ಒಬ್ಬ ಸಿಕ್ಕಿದ, ಅವನನ್ನು ಹಿಡ್ಕೊಂಡು ಬಂದ್ರು. ಆಗ ಅವನೇನೋ ಹೇಳಿ ತಪ್ಪಿಸ್ಕೊಂಡ. ಈಗ ಏನ್ ಮಾಡೋದು? ಯಾರನ್ನಾದ್ರೂ ಹುಡ್ಕೊಂಡು ಬರಬೇಕು, ರಾಜಾಜ್ಞೆ ಆಗಿದೆ. ಮಂದಿರ ನಡ್ಕೊಂಡು ಬರಬೇಕಾದ್ರೆ ಜಡ ಭರತ ಕೂತಿದ್ದಾನೆ. ಇಕ್ಷುಮತಿ ನದಿ ತೀರದಲ್ಲಿ ವೃಕ್ಷದ ಬುಡದಲ್ಲಿ ಕೂತಿದ್ದಾನೆ. ನೋಡಿದರು, ಮಾತನಾಡಿಸಿದಂತೆ ಜಡಭರತನನ್ನ. ಮಾತನಾಡಿಸಿದ್ರೆ ಮಾತಾಡ್ತಾ ಇಲ್ಲ ಈಗ. ಕಾರಣ ಅವರು ಭಗವದ್ ಧ್ಯಾನ ಪಡೆದಾಗಿದ್ದಾರೆ. ಇವರಿಗೆ ಗೊತ್ತಾಯ್ತು, ನಾವು ಕರ್ಕೊಂಡು ಹೋಗಿ ಇವನೇ ಸರಿಯಾದ ವ್ಯಕ್ತಿ, ಯೋಗ್ಯವಾದ ವ್ಯಕ್ತಿ, ಇವನೇ ಕರ್ಕೊಂಡು ಹೋಗೋಣ ಅಂತ ಆಲೋಚನೆ ಮಾಡಿ ಆ ದೂತರು ಏನು ಮಾಡಿದ್ರು, ಜಡಭರತನನ್ನ ಹೇಳಲು ಕರ್ಕೊಂಡು ಮನುಷ್ಯ ಬಲಿದೆ ಅಂತ. ಜಡಭರತ ಮಹಾ ಜ್ಞಾನಿ. ಅವನಿಗೆ ಗೊತ್ತಿಲ್ವೇನು ನನ್ನನ್ನು ಬಲಿ ಕೊಡ್ಲಿಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತು ಜಡಭರತನಿಗೆ. ಆದರೂ ಜಡಭರತ ತಾನು ಪರಮಾತ್ಮನ ಮೇಲೆ ಇಷ್ಟು ವಿಶ್ವಾಸ ಅಂತಂದ್ರೆ ದೃಢವಾದ ವಿಶ್ವಾಸ. ನನ್ನನ್ನು ಹುಟ್ಟಿಸಿದ ಪರಮಾತ್ಮ ನನ್ನನ್ನು ರಕ್ಷಿಸ್ತಾನೆ, ನನ್ನನ್ನು ಕಾಪಾಡುತ್ತಾನೆ ಅನ್ನೋ ದೃಢ ವಿಶ್ವಾಸ ಇದ್ದದ್ದರಿಂದ ತಾನು ತನ್ನನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ, ರಕ್ಷಣೆ ಮಾಡಿಕೊಳ್ಳಲಿಕ್ಕೋಸ್ಕರ, ತನ್ನನ್ನು ಕಾಪಾಡಿಕೊಳ್ಳಲಿಕ್ಕೋಸ್ಕರ ತಾನು ಏನು ಪ್ರಯತ್ನ ಮಾಡಿಲ್ಲ. ನಾವು ಸಾಮಾನ್ಯವಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಮಗೆ ಯಾರು ರಕ್ಷಕರು ಇಲ್ಲ ಅಂತ ನಾವು ಭಾವಿಸಿ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೇವೆ. ಆದರೆ ಜಡಭರತ ಅವನಿಗೆ ಎಷ್ಟು ವಿಶ್ವಾಸ ಇತ್ತು ಭಗವಂತನಲ್ಲಿ ಅಂತಂದ್ರೆ, ಭಗವಂತ ನನ್ನನ್ನು ರಕ್ಷಿಸಿಯೇ ರಕ್ಷಿಸ್ತಾನೆ, ನಾನು ಏನು ಪ್ರಯತ್ನ ಮಾಡೋಲ್ಲ. ಯಾಕೆಂದ್ರೆ ನನ್ನನ್ನು ಹುಟ್ಟಿಸಿದವ ಅವನು, ನನ್ನನ್ನು ರಕ್ಷಣೆ ಮಾಡಿದವನು ಕೂಡ ಅವನೇ. ಅಂದ ಮೇಲೆ ನಾನು ಯಾವುದೇ ಪ್ರಯತ್ನ ಮಾಡೋದಿಲ್ಲ ಅಂತ ನಾನು ದೃಢವಾದ ಸಂಕಲ್ಪದಿಂದ ಹೊರಟಿದ್ದಾನೆ. ನೋಡಿ ಅವನ ವಿಶ್ವಾಸ, ಜಡಭರತನ ವಿಶ್ವಾಸ ಹೇಗಿತ್ತು? ವಿಶ್ವಾಸ ಫಲದಾಯಕ ಅಂತ ಹೇಳ್ತಾರೆ. ನಮಗೆ ಪರಮಾತ್ಮನಲ್ಲಿರುವ ವಿಶ್ವಾಸವೇ ನಮಗೆ ಫಲವನ್ನು ತಂದುಕೊಡ್ತಾರೆ, ಅದೇ ಫಲದಾಯಕವಾಗ್ತದೆ. ಜಡಭರತನಿಗೂ ಕೂಡ ಆ ವಿಶ್ವಾಸ ಇದ್ದು ಆ ಜಡಭರತನನ್ನು ಎಳೆದು ತಂದಿದ್ದಾರೆ ಭದ್ರಕಾಳಿ ದೇವಿ ಮಂದಿರಕ್ಕೆ. ಆ ರಾಜನು ಕೂಡ ಖಡ್ಗ ಹಿಡಿದು ಬಂದಿದ್ದಾನೆ. ಆ ದೂತರ ಬಳಿ, ರಾಜದೂತರ ಬಳಿ ಖಡ್ಗವನ್ನು ಕೊಟ್ಟಿದ್ದಾನೆ. ದೂತರನ್ನು ಆಜ್ಞೆ ಮಾಡಿದ್ದಾನೆ, ಶಿರಚ್ಛೇದ ಮಾಡ್ರಿ, ಬಲಿ ಕೊಡ್ರಿ ಅಂತ ಹೇಳಿದಾಗ ಯಾವ ದೂತರು ಆ ಜಡಭರತ ಶಿರಚ್ಛೇದ ಮಾಡಲಿಕ್ಕೆ ಅಂತ ಪ್ರವೃತ್ತರಾದರೋ ಆ ಕಾಲಕ್ಕೆ ಅಲ್ಲಿಯೇ ಆ ಭದ್ರಕಾಳಿ ಮಂದಿರದಲ್ಲಿ ಆ ಭದ್ರಕಾಳಿ ಸನ್ನಿಹಿತರಾದಂತಹ ಆ ಪ್ರತಿಮೆಯಲ್ಲಿ ಸನ್ನಿಹಿತರಾದ ಭದ್ರಕಾಳಿ ಆ ದೇವಿ ಪ್ರಕಟರಾಗಿ ತಾನು ಪ್ರಾದುರ್ಭೂತರಾಗಿ ಒಂದು ರೂಪದಿಂದ ಯಾರು ಬಲಿ ಕೊಡಬೇಕು ಅಂತ ಬಂದಿದ್ರೋ ಅವರನ್ನೇ ಬಲಿ ತಗೊಂಡು ಆ ಭದ್ರಕಾಳಿ. ಇದು ದೇವರ ಮೇಲಿರುವ ವಿಶ್ವಾಸದಿಂದ ಅವನಿಗೆ ಸಿಕ್ಕಿದ ಫಲ ಜಡಭರತನಿಗೆ. ನೋಡಿ, ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತಂದ್ರೆ ಅವನಾಗೇ ಒಂದು ಹಕ್ಕಿಯನ್ನು ಇಟ್ಟುಕೊಂಡು, ದಂಡವನ್ನು ಇಟ್ಕೊಂಡು, ರೋಡ್ ಇಟ್ಕೊಂಡು, ನಮ್ಮ ಪಕ್ಕದಲ್ಲಿ ಇಟ್ಕೊಂಡು ರಕ್ಷಣೆಗೆ ಅಂತ ಹೇಗೆ ಸೆಕ್ಯೂರಿಟಿ ಗಾತ್ರದಲ್ಲಿ ಇಟ್ಕೊಂಡಲ್ಲ ರಕ್ಷಣೆಗೆ, ಹಾಗೆ ಇಟ್ಕೊಳ್ಳೋದಿಲ್ಲ. ನದೇವಾಹ ದಂಡಮಾದಾಯ ರಕ್ಷಣೆ ಪಶುಪಾಲನದು. ಪಶುಪಾಲ ಅಂತಂದ್ರೆ ನಾವು ಗೋವುಗಳನ್ನು, ಹಸುಗಳನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಕೋರಿಟ್ಕೊಂಡು ನಿಂತ್ಕೊಳ್ತೇವೆ. ಹಾಗೆ ಭಗವಂತ ಕೋರಿಟ್ಕೊಂಡು ನಿಂತ್ಕೊಳ್ಳೋದಿಲ್ಲ ನಮ್ಮ ರಕ್ಷಣೆ ಮಾಡಲಿಕ್ಕೆ. ಎಂದು ರಕ್ಷಿತು ಇಚ್ಛಂತಿ ಬುದ್ಧ್ಯಾತ ಸಂಯೋಜಯಂತಿ. ಯಾರ ಮುಖೇನ ಆದರೂ ತಾನು ನಮ್ಮನ್ನ ರಕ್ಷಣೆ ಮಾಡ್ತಾನೆ ಭಗವಂತ. ಅದು ಅವನ ಮಹಿಮೆ. ಸಣ್ಣ ದೃಷ್ಟಾಂತ ಕೊಡಬೇಕು ಅಂತಂದ್ರೆ, ಮಾರ್ಕಂಡೇಯ ಪುರಾಣದಲ್ಲಿ 4 ಹಕ್ಕಿಗಳ ಕಥೆ ಬರ್ತದೆ. ಮಹಾಭಾರತ ಯುದ್ಧ ಆಗ್ತಾ ಇದೆ. 18 ದಿನಗಳ ಕಾಲ ದೀರ್ಘ ಯುದ್ಧ ಇದೆ. ಆ ಯುದ್ಧ ಆಗುವ ಮಧ್ಯದಲ್ಲಿ ಒಂದು ಹಕ್ಕಿ, ಆ ಹಕ್ಕಿ ಗರ್ಭಿಣಿಯಾದ ಹಕ್ಕಿ, ಗರ್ಭವನ್ನು ಧರಿಸಿದೆ. ಅದೆಲ್ಲೋ ಹಾರಿ 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 ಎಲ್ಲಿ ಬಂದಿದೆ ಅಂತಂದ್ರೆ ಕುರುಕ್ಷೇತ್ರಕ್ಕೆ ಬಂದಿದೆ. ಆ ಹಕ್ಕಿಗೆ ಏನಾದರೂ ಗೊತ್ತೇನು? ಇಲ್ಲಿ ಯುದ್ಧ ನಡೀತಾ ಇದೆ, ನಾನು ಹೋಗಬಾರ್ದು, ಗೊತ್ತಿಲ್ಲ. ಈಗಾದರೂ
ಅಲ್ಲಿ ಯುದ್ಧ ನಡೀತಾ ಇದೆ, ಗಲ್ಫ್ ಕಂಟ್ರಿಗಳಲ್ಲಿ ಹೋಗಬೇಡ್ರಿ ಅಂತ ಅಲರ್ಟ್ ಇರುತ್ತೆ ಎಲ್ಲ ಕಡೆ. ಎಲ್ಲೂ ಹೋಗಬೇಡ್ರಿ, ವಿಮಾನದಲ್ಲಿ ಆ ಸ್ಥಳಕ್ಕೆಲ್ಲ ಹೋಗಬೇಡ್ರಿ, ಡೇಂಜರ್ ಇದೆ ಅಂತ ಹೇಳ್ತಾರ. ಆ ಹಕ್ಕಿ ಏನ್ ಮಾಡ್ತಾ ಗೊತ್ತೇನು? ಮಹಾಭಾರತ ಯುದ್ಧ ಇದೆ ಅಂತ ಅಲರ್ಟ್ ಕೊಟ್ಟಿದ್ರೆ ಯಾರಾದ್ರೂ ಇಲ್ಲ. ಆ ಹಕ್ಕಿ ಏನು ಗೊತ್ತಿಲ್ಲ. ಹಕ್ಕಿ ಬಂದಿದೆ, ಗರ್ಭವನ್ನು ಧರಿಸಿದೆ, ಬಂದು ಎಲ್ಲಿ ಕೂತಿತು ಅಂತಂದ್ರೆ ಆ ಕಾಲಕ್ಕೆ ಅಲ್ಲಿ ಯುದ್ಧ ಆಗಬೇಕಾದ್ರೆ ಭಗದತ್ತ ಅಂತ ಒಬ್ಬ ಇಲ್ಲ, ಅವನ ರಥದ ಮೇಲೆ ಬಂದು ಕುಳಿತುಕೊಂಡಿತ್ತು ಹಕ್ಕಿ. ಇತ್ತ ಏನಾಗಿ ಮುಖಾನುಮುಖವಾಗಿ ಪರಸ್ಪರ ಅಸ್ತ್ರಶಸ್ತ್ರಗಳ ಪ್ರಯೋಗ ಆಗ್ತಾ ಇದೆ, ಬಾಣಗಳ ಪ್ರಯೋಗ ಆಗ್ತಾ ಇದೆ. ಯಾವ ಕ್ಷಣದಲ್ಲಿಯೂ ಆ ಹಕ್ಕಿ ಏನೇ ಬೇಕಾದ್ರೂ ಆಗಬಹುದು, ಅಂತಹ ಪರಿಸ್ಥಿತಿಯಲ್ಲಿ ಇದೆ ಆ ಹಕ್ಕಿ. ಆ ಕಾಲಕ್ಕೆ ನೋಡಿ ಭಗವಂತನ ಸಂಕಲ್ಪ ಹೇಗಿದೆ ಅಂತಂದ್ರೆ, ಯಾರೋ ಒಬ್ಬ ಬಾಣ ಪ್ರಯೋಗ ಮಾಡಿದ, ಆ ಬಾಣ ನೇರವಾಗಿ ಬಂದು ಆ ಹಕ್ಕಿಗೆ ಬಿತ್ತು. ಹಕ್ಕಿಗೆ ಬಿದ್ದಾಗ ಹಕ್ಕಿಯ ಆ ಗರ್ಭ ಸೀಳಿ ಹೋಯಿತು, ಮೇಲಿಂದ ಕೆಳಗೆ ಬಿತ್ತು ಆ ಹಕ್ಕಿ ಸತ್ತು ಹೋಯಿತು. ಪರಮಾತ್ಮನ ಸಂಕಲ್ಪ ಆ ಹಕ್ಕಿ ಸಾಯಬೇಕು ಅಂತಿತ್ತು, ಸತ್ತಿತ್ತು. ಆದರೆ ಆ ಹಕ್ಕಿಯ ಗರ್ಭದಲ್ಲಿ ಇದ್ದ ಆ 4 ಮೊಟ್ಟೆಗಳು, ಮುಂದೆ ಹುಟ್ಟುವಂತಹ ಆ ಹಕ್ಕಿಯ ಮರಿಗಳು, ಅದು ಉಳಿಬೇಕು ಅಂತ ಭಗವಂತನ ಸಂಕಲ್ಪ. ಆ 4 ಮೊಟ್ಟೆಗಳು ಹೊರಗೆ ಇದ್ದು ನೋಡಿ, ಆ 4 ಮೊಟ್ಟೆಗಳು ಭಗವಂತನ ಸಂಕಲ್ಪ, ಅದನ್ನು ರಕ್ಷಿಸಬೇಕು ಅಂತ. ಹೇಗೆ ಮಾಡ್ತಾನೆ ಭಗವಂತ ಅಂತಂದ್ರೆ, ತಾನಾಗೇ ಬಂದಲ್ಲಿ ನಿಂತ್ಕೊಳ್ಳೋದಿಲ್ಲ ಅಲ್ಲಿ ರಕ್ಷಣೆ ಮಾಡಲಿಕ್ಕೆ. ಹೇಗೆ ಮಾಡ್ತಾನೆ ಅದನ್ನು ಹೇಗೆ ರಕ್ಷಣೆ ಮಾಡ್ತಾನೆ ಅಂತಂದ್ರೆ, ಬೇರೆ ಯಾರ ಮುಖಾಂತರವೋ ತಾನು ಬುದ್ಧಿಯನ್ನ ಪ್ರೇರಿಸಿ ಭಗವಂತ ಹೇಗೆ ಮಾಡಿದ ಅಂತಂದ್ರೆ, ಯಾರೋ ಒಬ್ಬ ಬಾಣ ಬಿಟ್ಟಂತ ಆ ಕಾಲಕ್ಕೆ ನೋಡಿ, 4 ಮೊಟ್ಟೆ ಕೆಳಗೆ ನಿಂತಿವೆ. ಯಾರು ಯಾವ ಕ್ಷಣಕ್ಕೆ ಬೇಕಾದ್ರೂ ಅನೇಕ ಆನೆಗಳು, ಅನೇಕ ರಥಗಳು ಓಡಾಡ್ತಾ ಇವೆ, ಅನೇಕ ಕುದುರೆಗಳು ಓಡಾಡ್ತಾ ಇವೆ. ಒಂದು ಆನೆ ಕಾಲಿಟ್ಟು ಸಾಕು, ಎಲ್ಲ ಅಲ್ಲಿರುವ ಮೊಟ್ಟೆಗಳೆಲ್ಲವೂ ಕೂಡ ನಾಶ ಆಗಿ ಹೋಗಿಬಿಡ್ತದೆ. ಆದರೆ ಪರಮಾತ್ಮ ನೋಡಿ ಅವನ ಸಂಕಲ್ಪ ಹೇಗಿತ್ತು, ಯಾರೋ ಬಾಣ ಪ್ರಯೋಗ ಮಾಡಿದ್ರು. ಆಗಿನ ಕಾಲದಲ್ಲಿ ಆ ಆನೆಗಳಿಗೆ ಆ ಕುತ್ತಿಗೆ ದೊಡ್ಡ ಗಂಟೆಗಳನ್ನು ಕಟ್ತಾ ಇದ್ದಂತೆ, ಕಟ್ಟಬೇಕು. ಪರಮಾತ್ಮ ಆ ಯಾರೋ ಒಬ್ಬ ಬಾಣ ಪ್ರಯೋಗ ಮಾಡುವವನಲ್ಲಿ ನಿಂತು ಹೇಗೆ ಬಾಣ ಪ್ರಯೋಗ ಮಾಡಿಸಿದ್ದಾನೆ ಅಂತಂದ್ರೆ, ಆ ಬಾಣ ಸೀದಾ ಹೋಗಿ ಆ ಆನೆಗೆ ಹಗ್ಗದಿಂದ ಕಟ್ಟಿದ ಗಂಟೆ, ಹಗ್ಗ ಏನಿತ್ತು ಆ ಹಗ್ಗಕ್ಕೆ ಹೋಗಿ ನಿಂತಂತೆ ಬಾಣ. ಆ ಹಗ್ಗ ತುಂಡಾಗಿರು, ಆ ಗಂಟೆ ಬಿತ್ತು ಕೆಳಗೆ. ಗಂಟೆ ಬಿದ್ದಾಗ ನೋಡಿ, ಅಲ್ಲಿ ಕೆಳಗೆ 4 ಮೊಟ್ಟೆಗಳಿವೆ. ಆ ಮೊಟ್ಟೆಗಳ ಮೇಲೆ ಆ ಗಂಟೆಯ ತುದಿ ಬಿತ್ತು ಅಂತಾದ್ರೆ ಮತ್ತೆ ಮೊಟ್ಟೆ ಎಲ್ಲವೂ ಕೂಡ ನಾಶ ಆಗಿಬಿಡ್ತದೆ. ಆದ್ರೆ ಪರಮಾತ್ಮ ಹೇಗೆ ಬೀಳಿಸ್ತಾನೆ ಅಂತಂದ್ರೆ, ಅವನ ಸಂಕಲ್ಪ ನಾನು ರಕ್ಷಣೆ ಮಾಡಬೇಕು ಅಂತಿದೆ. ಹೇಗೆ ಬೀಳಿಸ್ತಾನೆ ಅಂತಂದ್ರೆ, ಆ 4 ಮೊಟ್ಟೆಗಳು ಒಳಗಿರಬೇಕು, ಅದನ್ನ ರಕ್ಷಿಸುವಂತೆ ಸುತ್ತಲೂ ಕವಚದಂತೆ ಆ ಗಂಟೆ ಬೀಳುವಂತೆ ಪರಮಾತ್ಮ ಮಾಡಿ. ಇದು ಅವನ ಸಂಕಲ್ಪ, ಅವನ ಮಹಿಮೆ. ನೋಡಿ, ಆ ಗಂಟೆ 18 ದಿನಗಳ ಕಾಲ ಅಲ್ಲಿಯೇ ಇತ್ತು. ಒಂದೊಮ್ಮೆ ಆ ಗಂಟೆ ಬೀಳದೆ ಹೋಗಿದ್ದರೆ ಆ ರೀತಿಯಲ್ಲಿ ಯಾವುದೋ ಆನೆ ಒಂದು ತುಳಿದು ಹೋಗ್ತಾ ಇತ್ತು, ರಥದ ಚಕ್ರ ಅದರ ಮೇಲೆ ಹೋಗಿ ಕುದುರೆಯೋ ತುಳಿದು ಆ ಎಲ್ಲ ಮೊಟ್ಟೆಗಳು ನಷ್ಟವಾಗಿ ಹೋಗ್ತಾ ಇತ್ತು. ಆದರೆ ಪರಮಾತ್ಮನ ಸಂಕಲ್ಪ ಅದನ್ನು ರಕ್ಷಿಸಬೇಕು ಅಂತಿತ್ತು. ಹಾಗೆ ಯುದ್ಧದ ಪರಿಸ್ಥಿತಿಯಲ್ಲಿಯೂ ಕೂಡ ಅವನು ರಕ್ಷಣೆ ಮಾಡಿದ. 18 ದಿನಗಳ ಆದ ಮೇಲೆ ಮಾರ್ಕಾಂಡೇಯರು ತಮ್ಮ ಶಿಷ್ಯರೊಟ್ಟಿಗೆ ಅತ್ತ ಬಂದಾಗ ಚಿಲಿಪಿಲಿ ಶಬ್ದ ಕೇಳುತ್ತಾ ಇದೆ. ಏನು ಅಂತ ತಮ್ಮ ಶಿಷ್ಯರ ಮುಖೇನ ಆ ಗಂಟೆಯನ್ನು ತೆಗೆದು ನೋಡಿದಾಗ ಇಲ್ಲಿ ಆ 4 ಹಕ್ಕಿಗಳು, ಹಕ್ಕಿ ಮರಿಗಳು ಇದ್ದು ಅದನ್ನ ಕರ್ಕೊಂಡು ಹೋಗಿ ಅದನ್ನ ತಾವು ಸಾಗಿ ಆ ಹಕ್ಕಿ ಮರಿಗಳನ್ನ ಅದಕ್ಕೆ ಮಾರ್ಕಾಂಡೇಯರು ಹೆಸರನ್ನಿಡುತ್ತಾರೆ. ವಿಬೋಧ, ಸುಮುಖ, ಲಿಂಗಾಕ್ಷ, ಸುವೃತ್ತ. ಹೀಗೆ ಪರಮಾತ್ಮ ನಮ್ಮನ್ನು ರಕ್ಷಿಸಬೇಕಾದರೆ ಹೇಗೆ ಬೇಕಾದರೂ ನಾವು ಉಳಿಬೇಕು ಅಂತಿದ್ರೆ ಎಂತಹ ವಿಷಮ ಪರಿಸ್ಥಿತಿಯಲ್ಲಿದ್ದರೂ ನಾವು ಉಳಿತೇವೆ. ಭಗವಂತ ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನೆ. ಆದರೆ ನಮಗೆ ಆ ದೃಢ ವಿಶ್ವಾಸ ಇರಬೇಕಷ್ಟೆ. ಆ ದೃಢ ವಿಶ್ವಾಸ ಇದ್ದರೆ ಮಾತ್ರ ಪರಮಾತ್ಮ ನಮ್ಮನ್ನು ರಕ್ಷಿಸ್ತಾನೆ. ದಾಸರು ಒಂದು ಕಡೆ ಸುಂದರವಾಗಿ ಹೇಳ್ತಾರೆ, ಕಲ್ಲಾಣಿ ಸಗಿರು ಕಂಡ್ಯ ತಾಳು ಮನವೇ, ಕಲ್ಲಾಣಿ ಸಗಿರು ಕಂಡ್ಯ ತಾಳು ಮನವೇ, ಕಲ್ಲಾಣಿ ಸಗಿರು ಕಂಡ್ಯ ತಾಳು ಮನವೇ, ಎಲ್ಲರೂ ಸಹುವನು ಇದಕ್ಕೆ ಸಂಶಯ ಇಲ್ಲ, ಎಲ್ಲರೂ ಸಲಹುವನು ಇದಕ್ಕೆ ಸಂಶಯ ಇಲ್ಲ, ಕಲ್ಲಾಗಿ ಸಗಿರು ಮನವೇ.
ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿದೆ ಬೆಳೆದವರು ಯಾರೋ ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿದೆ ಬೆಳೆದವರು ಯಾರೋ ಹುಟ್ಟಿಸಿದ ಸ್ವಾಮಿ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ ಕಲ್ಲನಿಸದಿರು ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೆರೆದವರು ಯಾರೋ. ನೋಡಿ, ಬೆಟ್ಟದ ತುದಿಯಲ್ಲಿ ಯಾವುದೋ ಒಂದು ವೃಕ್ಷ ಅಲ್ಲಿ ಬೆಳೀತಾ ಇದೆ, ದೊಡ್ಡ ಮರವಾಗಿ ಹೆಮ್ಮರವಾಗಿ ನಿಂತಿದೆ. ನಮ್ಮ ತೋಟದಲ್ಲಾದರೆ ಮರ ಬೆಳೆಸಬೇಕಾದ್ರೆ ಪ್ರತಿನಿತ್ಯ ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಎಷ್ಟು ಕೆಲಸ ಮಾಡಬೇಕು. ಆ ಕೆಲಸ ನಾವು ಮಾಡದೆ ಹೋದರೆ ಬೆಳೆಯೋದೇ ನಮಗೆ ಚಿಂತೆ. ನಾವು ನೀರು ಹಾಕದೆ ಹೋದರೆ ಹೇಗೆ ಬೆಳೀತದೆ ಇದು ಒಂದು ಚಿಂತೆ. ಆದರೆ ಬೆಟ್ಟದ ತುದಿಯಲ್ಲಿ ಇರುವಂತಹ ಆ ಮರ ಅಲ್ಲಿ ಯಾರು ನೀರು ಹಾಕಿದ್ರು, ಯಾರು ಬೆಳೆಸಿದ್ರು ಅದನ್ನ? ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೆರೆದವರು ಯಾರೋ. ನಮ್ಮನ್ನು, ನಮಗೆ ಚಿಂತೆ, ನಮ್ಮನ್ನು ಯಾರು ನೋಡ್ಕೊಳ್ತಾರೆ, ಅಥವಾ ನಮ್ಮ ಹೆಂಡತಿ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ? ನಾನಿಲ್ಲದೆ ಹೋದರೆ ಯಾರು ಇಲ್ಲ ನೋಡ್ಕೊಳ್ಳಿಕ್ಕೆ? ಇದು ನಮ್ಮ ಭ್ರಮೆ ಅಷ್ಟೇ. ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ. ನಮ್ಮನ್ನು ಹುಟ್ಟಿಸಿದ್ದಾನೆ ಅಂತಂದ ಮೇಲೆ ನಮ್ಮ ರಕ್ಷಣೆಯ ಜವಾಬ್ದಾರಿಯು ಅವನದ್ದೇ. ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ. ನೋಡಿ, ನಾವು ನಮ್ಮ ಆಹಾರಕ್ಕೋಸ್ಕರ ಸಂಪಾದನೆ ಮಾಡ್ತೀವಿ, ಬೆಳಗ್ಗೆಯಿಂದ ರಾತ್ರಿಯ ತನಕ ಸಂಪಾದನೆ ಮಾಡ್ತೀವಿ. ಯಾಕೆ? ನಾವು ದುಡಿಯದೇ ಇದ್ದಲ್ಲಿ ನಮಗೆ ಆಹಾರ ಯಾರು ಕೊಡೋದಿಲ್ಲ. ಯಾರು ಕೊಡ್ತಾರೆ? ಬಿಟ್ಟಿ ಆಹಾರ ಯಾರಾದರೂ ಕೊಡ್ತಾರೆ? ದುಡಿಬೇಕು. ಆದರೆ ಕಾಡಿಗೆ ಹೋಗಿ ಮೃಗ ಪಕ್ಷಿಗಳೆಲ್ಲವೂ ಕೂಡ ಇದೆ, ದುಡಿಯುತ್ತೇನೋ ಅದು. ಅವರಿಗೆ ಆಹಾರ ಯಾರು ಕೊಟ್ಟರು? ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಲ್ಲಲ್ಲಿ ಆಹಾರ ಇತ್ತವರು ಯಾರೋ. ಯಾರು ಕೊಟ್ಟರು ಆಹಾರ? ಅವರನ್ನು ನೋಡಿಕೊಳ್ಳುವ ಭಗವಂತನೇ. ಅವನೇ ಆ ಮೃಗ ಪಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಅಂತಂದ ಮೇಲೆ ಆ ಮೃಗ ಪಕ್ಷಿಗಳಿಗೆ ಆಹಾರವನ್ನು ಅವನು ಇಟ್ಟಿದ್ದಾನೆ, ಎಲ್ಲೋ ಒಂದು ಕಡೆ ಇಟ್ಟಿದ್ದಾನೆ. ನಮ್ಮನ್ನು ಕೂಡ ಅವನು ಸೃಷ್ಟಿ ಮಾಡಿದ್ದಾನೆ ಅಂತಂದ್ರೆ ನಮ್ಮ ರಕ್ಷಣೆಯ ಜವಾಬ್ದಾರಿ ಅವನದ್ದು. ಪಡೆದ ಜನನೀ ತೆರದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪಾಯನಗೆ ಸಂದೇಹ ಬೇಡ. ಅಲ್ಲನಿಸದಿರು ಮನವೇ. ನಮ್ಮ ರಕ್ಷಣೆಯ ಜವಾಬ್ದಾರಿ ಪರಮಾತ್ಮನದ್ದು. ಈ ವಿಶ್ವಾಸ ಅನ್ನೋದು ಇರಬೇಕಷ್ಟೆ. ನಮಗೆ ಆ ವಿಶ್ವಾಸ ಇಲ್ಲ. ವಿಶ್ವಾಸ ಇದ್ದರೂ ಕೂಡ ಆ ವಿಶ್ವಾಸ ದೃಢವಾಗಿಲ್ಲ. ಇದು ನಮ್ಮಲ್ಲಿರುವ ದೋಷ. ನೋಡಿ, ನಮಗೆ ವೈರಾಗ್ಯ ಬರ್ತದೆ. ಮೋಕ್ಷಕ್ಕೆ ಸಾಧಕ, ಮೋಕ್ಷಕ್ಕೆ ಸೋಪಾನ ವೈರಾಗ್ಯ. ಆ ವೈರಾಗ್ಯ ಸ್ಥಿರವಾಗಿರುವುದಿಲ್ಲ ಅಷ್ಟೆ. ಸ್ಥಿರವಾದ ವೈರಾಗ್ಯ ಯಾರಿಗೆ ಇರ್ತದೋ ಅವನಿಗೆ ಮೋಕ್ಷ ಖಂಡಿತ ಲಭಿಸ್ತದೆ. 4 ಸಂದರ್ಭದಲ್ಲಿ ನಮಗೆ ವೈರಾಗ್ಯ ಬರ್ತದೆ. 4 ಸಂದರ್ಭದಲ್ಲಿ ಶಾಸ್ತ್ರಕಾರ ಹೇಳ್ತಾರೆ. ಗರ್ಭೆ ವ್ಯಾಧವು ಸ್ಮಶಾನೆ. ಗರ್ಭದಲ್ಲಿದ್ದಾಗ ಅಲ್ಲಿರುವ ಆ ಜೀವಕ್ಕೆ ವೈರಾಗ್ಯ ಬರ್ತದೆ. ಆ ಜೀವ ಪ್ರಾರ್ಥನೆ ಮಾಡುತ್ತಂದ್ರೆ ಭಗವಂತನಂತ ನನಗೆ ಜನ್ಮ ಕೊಡಬೇಡ, ಈ ಜನ್ಮ ಕೊಟ್ಟರೆ ಮತ್ತೆ ಸಂಸಾರದಲ್ಲಿ ಬೀಳುತ್ತೇನೆ, ಸಂಸಾರ ಚಕ್ರದಲ್ಲಿ ತಿರುಗಾಡ್ತಾ ಇರಬೇಕು, ನಾನು ಬೇಡ ಈ ಜನ್ಮ ನನಗೆ.
ವೈರಾಗ್ಯದಿಂದ ತಾನು ಸ್ತೋತ್ರ ಮಾಡುತ್ತೆ ಆ ಜೀವ ಗರ್ಭದಲ್ಲಿ, ಆದರೂ ಪರಮಾತ್ಮ ಜನ್ಮ ಕೊಡುತ್ತದೆ. ಹುಟ್ಟಿದ ತಕ್ಷಣವೇ ಆ ಜೀವಕ್ಕೆ ಏನೆಲ್ಲ ಜ್ಞಾನ ಇತ್ತೋ ಎಲ್ಲವೂ ಮರೆತೋಗ್ತದಂತೆ. ನಾವು ಸ್ಥಿರವಾದ ವೈರಾಗ್ಯ ಇದೆ. ವ್ಯಾಧರು, ನಾವು ಅನಾರೋಗ್ಯ ಪೀಡಿತರಾದಾಗ, ಅಸ್ವಸ್ಥರಾದಾಗ, ಆರೋಗ್ಯ ಹದಗೆಟ್ಟಾಗ ನಮಗೆ ವೈರಾಗ್ಯ ಬರ್ತದೆ. ಆಗ ಗೊತ್ತಾಗ್ತದೆ ಪ್ರಪಂಚ ಏನಿಲ್ಲ, ಆರೋಗ್ಯ ಇದ್ದರೆ ಮಾತ್ರ ಆ ಆರೋಗ್ಯ ಕೊಡುವ ಭಗವಂತ. ಅನಾರೋಗ್ಯ ಪೀಡಿತರಾದಾಗ ನಮಗೆ ವೈರಾಗ್ಯ ಬರ್ತದೆ. ಯಾದವು ಸ್ಮಶಾನೇಚ, ನಮಗೆ ಬೇಕಾದವರು ನಮ್ಮ ಸಂಬಂಧಿಕರು ತೀರಿಕೊಂಡಾಗ ಅವರನ್ನು ದಹಿಸಿ ಸ್ಮಶಾನಕ್ಕೆ ಹೋಗಿ ದಹಿಸಿ ಮತ್ತೆ ಬರಬೇಕಾದ್ರೆ ವೈರಾಗ್ಯ ಇರ್ತದೆ. ನಮಗೂ ಗೊತ್ತಾಗ್ತದೆ, ನಾವು ಒಂದು ದಿನ ಆ ಚಿತೆಯ ಮೇಲೆ ಏರಿ ನಮ್ಮನ್ನು ಹೀಗೆ ಸುಡ್ತಾರೆ. ಇದು ಶಾಶ್ವತ ಅಲ್ಲ ಪ್ರಪಂಚ, ನಾವು ಶಾಶ್ವತರಲ್ಲ, ಶರೀರವು ಶಾಶ್ವತ ಅಲ್ಲ. ವೈರಾಗ್ಯ ಬರ್ತದೆ. ಗರ್ಭೆ ಯಾದವು ಸ್ಮಶಾನೇಚ ಪುರಾಣೆ, ಪುರಾಣ ಕೇಳಬೇಕಾದ್ರೆ ನೀವೆಲ್ಲ ಪುರಾಣ ಕೇಳ್ತಾ ಇದ್ದೀರಿ. ನಿಮಗೂ ಕೂಡ ಸ್ವಲ್ಪ ವೈರಾಗ್ಯ ಬಂದಿದೆ. ಕೇಳಿ 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 2 ತಾಸುಗಳ ಕಾಲ ಕೇಳಿ ಸ್ವಲ್ಪ ವೈರಾಗ್ಯ ಬರ್ತದೆ. ಆದರೆ ಪುರಾಣ ಕೇಳಿ ಮತ್ತೆ ಪೂಜೆ ಆಗಿ ನೀವೆಲ್ಲ ಮತ್ತೆ ನಿಮ್ಮ ಕಾರ್ಯಗಳಿಗೆ ಮನೆಗೆ ಹೋದಾಗ ನಿಮಗೂ ವೈರಾಗ್ಯ ಇರೋದಿಲ್ಲ, ನಮಗೂ ಹೇಳುವ ನಮಗೂ ವೈರಾಗ್ಯ ಇಲ್ಲ. ಸಾಯದಿ ಸ್ಥಿರತಾಮ್ಯಾಗಿ ಕೋನ ಮುಚ್ಚೇತ ಬಂಧನ. ಈ ವೈರಾಗ್ಯ 4 ಸಂದರ್ಭಗಳಲ್ಲಿ ಬರುವ ವೈರಾಗ್ಯ ನಮಗೆ ಒಂದೊಮ್ಮೆ ಸ್ಥಿರವಾಗಿ ದೃಢವಾಗಿ ಯಾವಾಗಲೂ ಇದ್ದರೆ ಕೋನ ಮುಚ್ಚೇತ ಬಂಧನ. ಯಾರಿಗಾದ್ರೂ ಮೋಕ್ಷ ಸಿಗೋದಿಲ್ಲ, ಎಲ್ಲವೂ ಮೋಕ್ಷಕ್ಕೆ ಅಧಿಕಾರಿಗಳಾಗ್ತಾರೆ. ಆದರೆ ನಮಗೆ ಈ ದೃಢ ವೈರಾಗ್ಯ ಇಲ್ಲ. ಪರಮಾತ್ಮನಲ್ಲೂ ನಮಗೆ ವಿಶ್ವಾಸ ಇದೆ, ಆದರೆ ಜಡಭರತನಿಗೆ ಇದ್ದ ಆ ದೃಢವಾದ ವಿಶ್ವಾಸ ನಮಗಿಲ್ಲ. ಆ ದೃಷ್ಟಿಯಿಂದ ನಾವು ದೃಢವಾದ ವೈರಾಗ್ಯವನ್ನ, ದೃಢವಾದ ವಿಶ್ವಾಸವನ್ನು ನಾವು ಬೆಳೆಸಿಕೊಳ್ಳಬೇಕು. ಈ ಅಂಶ ಜಡಭರತನ ಕಥೆಯಿಂದ ನಮಗೆ ಗೊತ್ತಾಗ್ತದೆ. ಮುಂದೆ ಜಡಭರತ ತಾನು ಜಡಭರತ ಮತ್ತು ರಹುಗಣ ಸಂವಾದ ಆಗ್ತದೆ. ರಹುಗಣ ಅಂತ ಒಬ್ಬ ಸಿಂಧು ದೇಶದ ರಾಜ, ತಾನು ವಯಸ್ಸಾದ ಮೇಲೆ ಕಪಿಲರ ಆಶ್ರಮಕ್ಕೆ ತಾನು ಉಪದೇಶವನ್ನು ಪಡೆದುಕೊಳ್ಳಬೇಕು ಅಂತ ತಾನು ಪಲ್ಲಕ್ಕಿಯಲ್ಲಿ ಹೊರಡ್ತಾ ಇರ್ತಾನೆ. ಆಗ ಮಾರ್ಗದ ಮಧ್ಯದಲ್ಲಿ ಜಡಭರತ ಅಲ್ಲಿ ಕುಳಿತಿದ್ದಾನೆ. ಪಲ್ಲಕ್ಕಿಯನ್ನು ಹೊತ್ತಂತಹ ಈ ರಾಜದೂತರಿಗೆ ಯಾರಿಗೋ ಒಬ್ಬರಿಗೆ ಏನೋ ಆಯಿತು, ರಾಜ ಕೂತಿದ್ದಾನೆ ಪಲ್ಲಕ್ಕಿಯಲ್ಲಿ. ಅವನಿಗೆ ಯಾರಿಗೋ ಒಬ್ಬರಿಗೆ ಹೊರಲಿಕ್ಕೆ ಆಗ್ತಾ ಇಲ್ಲ. ಏನು ಮಾಡೋದು, ಯಾರಾದರೂ ಒಬ್ಬರು ಬೇಕು. ಜಡಭರತ ಕೂತಿದ್ದಾನೆ ಮರದ ಗೂಡದಲ್ಲಿ. ಹೋಗಿ ಅವನನ್ನ ಕರ್ಕೊಂಡು ಬಂದಂತೆ ಬಾಗಿಲು ಹೊದು ಸ್ವಲ್ಪ ಹೊತ್ತು ಪಲ್ಲಕ್ಕಿ ಅಂತ. ಜಡಭರತ ಮಹಾಜ್ಞಾನಿ, ಅವನಿಗೆ ಅವಮಾನದ ಪ್ರಶ್ನೆ ಇಲ್ಲ. ನಾನು ಪಲ್ಲಕ್ಕಿ ಹೋಗ್ಬೇಕೇನು, ಅವಮಾನದ ಪ್ರಶ್ನೆ ಇಲ್ಲ. ಬಂದ ಹೊತ್ತ ಪಲ್ಲಕ್ಕಿಯನ್ನ ಹೊತ್ತು ಹೋಗಬೇಕಾದ್ರೆ ಮಧ್ಯದಲ್ಲಿ ಅಲ್ಲಾಡಿದ ಪಲ್ಲಕ್ಕಿ. ಆ ಸಿಂಧು ದೇಶದ ರಾಜ ತನಗೆ ಕೋಪು ಬಂದು ಹೇಳಿದ್ದಂತೆ, ಯಾಕೆ ಅಲ್ಲಾಡಿಸ್ತಾ ಇದ್ದೀರಿ, ಸರಿಯಾಗಿ ಹೊರಲಿಕ್ಕೆ ಆಗೋದಿಲ್ವೇನು ಅಂತ ಆ ದೂತರನ್ನ ಬೈದ, ಗದರಿಸಿದ. ಆ ದೂತರ ಹೇಳಿದಂತೆ, ಅಯ್ಯ ಮಧುರೈವ ನಿಯುಕ್ತ, ಇವನು ಯಾರೋ ಈಗ ಬಂದಿದ್ದಾನಷ್ಟೇ, ಅವನನ್ನು ನಿಯೋಜಿಸಿದ್ದೇವೆ ಈ ಕೆಲಸಕ್ಕೋಸ್ಕರ, ಅವನಿದ್ದಾಗ್ತಾ ಇದೆ. ರಾಜನ್, ನೀವು ತಲೆ ಕೆಡಿಸಿಕೊಳ್ಳಬೇಡ್ರಿ, ನಾವು ಇನ್ನೂ ಸರಿಯಾಗಿ ಹೊರಡ್ತೇವೆ. ಸರಿ ಹೇಳಿ ಅವನಿಗೆ ಸರಿಯಾಗಿ ಹೊರಲಿಕ್ಕೆ. ಮುಂದೆ ಹೋಯ್ತು ಪಲ್ಲಕ್ಕಿ, ಮತ್ತೆ ಅಲ್ಲಾಡಿತಂತೆ ಪಲ್ಲಕ್ಕಿ. ರಾಜ ಈಗ ಏನ್ ಮಾಡಿದ ಅಂತಂದ್ರೆ, ಸಾಕ್ಷಾತ್ತಾಗಿ ಜಡಭರತನನ್ನೇ ಬೈದ್ನಂತೆ. ಜಡ ಇದ್ದ ಹೇಳಿದ್ದೇನು ನಿಮಗೆ, ಅಹೋ ಭ್ರಾತಂ ವ್ಯಕ್ತಮು ಪರಿಶ್ರಾಂತಃ ದೀರ್ಘಮತ್ಥಾನಂ ಏಕ ಏವ ಊಹಿವಾನ್ ಸುಚಿರಂ ನಾತಿ ಜೀವ ನಾತಿ ಸಂವಹನಾಂಗಃ ಜಲಸಾಗ ಉಪದ್ರುತಃ. ಅಯ್ಯೋ ಪಾಪ, ಇಷ್ಟು ದೂರ ಹೊತ್ತು ನೀನು ಪಲ್ಲಕ್ಕಿ ಬಂದಿದ್ದಿ, ತುಂಬಾ ಕಷ್ಟ ಆಯಿತು ಏನೋ ಅಲ್ಲ ನಿನಗೆ, ವ್ಯಂಗ್ಯವಾದ ಮಾತನಾಡ್ತಾನೆ ಸಿಂಧು ದೇಶದ ರಾಜ ಜಡಭರತನಿಗೆ. ಜಡಭರತ ಇಷ್ಟೊತ್ತು ಮಾತಾಡಿಲ್ಲ. ಜಡಭರತನಿಗೆ ನಿಂದೆ ಮಾಡಿದಾಗ, ನೋಡು ನಿನ್ನ ಶರೀರ ಕೃಷಕಾಯನಾಗಿದ್ದಿ, ಏನು ತಿಂದಿಲ್ಲ ಅಂತ ಕಾಣಿಸುತ್ತದೆ ಅಲ್ಲ, 1 ವಾರ ಆಯ್ತೋ ಏನೋ, ಪಲ್ಲಕ್ಕಿ ಸರಿಯಾಗಿ ಬರ್ಲಿಕ್ಕೆ ಕಷ್ಟ ಆಗ್ತಾ ಇದೆ ನನಗೆ, ಇಷ್ಟು ದೂರ ಹೊತ್ತು ಸುಸ್ತಾಯ್ತೇನು, ನಾಟಿ ಜೀವ ಎಷ್ಟು ಸಪೂರಾಗಿದ್ದಿ ನೋಡು ನೀ, ನಾಟಿ ಸಂಹರಣಾಂಗ ಜಲಸಾಕ ಉಪದ್ರುತ, ಶರೀರ ನೋಡಿದರೆ ಕೃಷಕಾಯನಾಗಿದ್ದಿ, ವೃದ್ಧನಾಗಿದ್ದಿ ಅಂತ ಕಾಣಿಸ್ತಾ ಇದೆ. ಒಂದೊಮ್ಮೆ ಮತ್ತೊಮ್ಮೆ ಹೀಗೆ ಇದು ಪುನರಾವರ್ತಿತವಾಯಿತು ಅಂತಾದ್ರೆ ಯಮಸದನಕ್ಕೆ ಅಟ್ಟಿ ಬಿಡ್ತೇನೆ ಅಂತ ಗದರಿಸಿದ. ಇಷ್ಟೊತ್ತು ಮಾತನಾಡದೆ ಸುಮ್ಮನೆ ಇದ್ದಂತಹ ಜಡಭರತ ಹೇಳ್ತಾನೆ, ಸ್ವಯೋದಿತಂ ಯತ್ತಮವೆ ಪ್ರಲಬ್ಧಂ ಭರ್ತುಸ್ಸಮೇ ಸ್ಯಾದ್ಯವೀರಭಾರಃ ಗಂಧುರ್ಯದಿ ಸ್ಯಾದಧಿಗಮ್ಯವದ್ಭಾತಿ ವೇದಿ ಚಾಸೌ ನದಿನಾಂ ಪ್ರವಾಹಃ. ಜಡಭರತ ಹೇಳ್ತಾನೆ, ಸರಿಯಾಗಿ ಪಲ್ಲಕ್ಕಿ ಹೊತ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೀನಿ. ನನಗೆ ಹೊರಲಿಕ್ಕೆ ನಾನೆಷ್ಟು ಸ್ವತಂತ್ರ,
ನಾನು ಸ್ವತಂತ್ರ ಏನು? ನಾನು ಹೊರತಾ ಇಲ್ಲ ಪಲ್ಲಕ್ಕಿಯನ್ನ, ನನ್ನಲ್ಲಿ ಒಳಗೆ ಇದ್ದು ಆ ಭಗವಂತ ಈ ಪಲ್ಲಕ್ಕಿಯನ್ನ ಹೊರಿಸ್ತಾ ಇದ್ದಾನೆ ನನ್ನ ಮುಖೇನ. ನನಗೇನು ಸ್ವಾತಂತ್ರ್ಯ ಇದೆ? ನಾವು ಯಾರೂ ಸ್ವತಂತ್ರರಲ್ಲ, ನಾವೆಲ್ಲರೂ ಅಸ್ವತಂತ್ರರು. ನಾವು ಅಂದುಕೊಂಡ ಹಾಗೆ ನಾವು ಕೆಲಸ ಯಾವುದೂ ಮಾಡಲಿಕ್ಕೆ ಆಗೋದಿಲ್ಲ. ಭಗವಂತ ಮಾತ್ರ ಸ್ವತಂತ್ರ, ಅವನೇ ಸರ್ವ ಕಾರಕ, ಸರ್ವ ಪ್ರೇರಕ, ಸರ್ವ ನಿಯಾಮಕ. ಕೃಷಕಾಯನಾಗಿದ್ದಿ ಅಂತ ನನಗೆ ಹೇಳ್ತಾ ಇದ್ದಿ. ಈ ಕೃಷಕ ಯಾವುದಕ್ಕೆ? ಶರೀರಕ್ಕೆ ಮಾತ್ರ. ನಾನು ಕೃಷನಾಗಲಿಕ್ಕೆ, ಸ್ಥೂಲನಾಗಲಿಕ್ಕೆ, ದಪ್ಪ ಆಗಲಿಕ್ಕೆ, ಸಣ್ಣದಾಗಲಿಕ್ಕೆ ಸಾಧ್ಯ ಏನು? ಶರೀರಕ್ಕೆ ಶರೀರ ಮಾತ್ರ ದಪ್ಪಗಾಗಬಹುದು, ಶರೀರ ಸಣ್ಣದಾಗ್ತದೆ. ಆದರೆ ಶರೀರದ ಒಳಗಿರುವ ಆತ್ಮ, ಅವನಿಗೆ ಈ ಸ್ಥೂಲತ, ಈ ಕೃಷಕ ಯಾವ ವಿಚಾರವೂ ಇಲ್ಲ ಈ ಆತ್ಮನಿಗೆ. ಹಾಗಾಗಿ ನೀನು ವಿನಾಕಾರಣ ನನ್ನನ್ನು ನಿಂದೆ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನನಗೆ ಜ್ಞಾನೋದಯ ಆಗ್ತದೆ. ನಾನು ಕಪಿಲ ಮಹರ್ಷಿಗಳ ಬಳಿ ಉಪದೇಶ ಪಡೆಯಬೇಕು ಅಂತ ಹೋಗ್ತಾ ಇದ್ದೆ. ಜ್ಞಾನಿಗಳಾದಂತಹ ನೀವು ಇಲ್ಲಿ ಸಿಕ್ಕಿದ್ದೀರಿ, ನನ್ನ ಅಪರಾಧ ಆಯಿತು. ನಿಮ್ಮ ಕೈಯಿಂದ ನಾನು ಹೊಲಿಸಿದೆ ಪಲ್ಲಕ್ಕಿಯನ್ನ ಅಂತ ನಾನು ಪಲ್ಲಕ್ಕಿಯನ್ನು ಇಳಿಸಿ ಅಲ್ಲೇ ಶರಣಾಗಿ ಜಡಭರತನ ಮುಖೇನ ಉಪದೇಶವನ್ನು ಪಡೆದುಕೊಂಡು ಮುಂದೆ ಸಾಕ್ತಾನೆ. ಹೀಗೆ ಆ ಜಡಭರತ ರಘುಗಳ ಸಂವಾದ ಆಗ್ತದೆ. ಮುಂದೆ ಇದಾದ ಮೇಲೆ ಶುಕಾಚಾರ್ಯರು ಪರೀಕ್ಷೆಗಳಿಗೆ ಮುಂದಿನ ಅಜಾಮಿಳೋಪಾಖ್ಯಾನ ಇತ್ಯಾದಿಗಳನ್ನ ಉಪದೇಶ ಮಾಡ್ತಾರೆ. ಎಲ್ಲವನ್ನು ನಾವು ನಾಳೆ ದಿನ ನೋಡುವ ಅಂತ ಹೇಳ್ತಾ ಹಿಂದಿನ ದಿವಸದ ಈ ಪ್ರವಚನವನ್ನ ಭಗವಂತನ ಶ್ರೀ ಲಕ್ಷ್ಮೀ ವೆಂಕಟೇಶನ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ, ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ, ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ, ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ, ನಾಥ ನಾರಾಯಣ ವಾಸುದೇವ, ಹೇ ನಾಥ ನಾರಾಯಣ ವಾಸುದೇವ, ಭಗವನ ರಾಮ ಪಾಂಡುರಂಗ ಶ್ರೀರಂಗ ಭಗವನ ಭಗವನ ಕೇಶವ ಭಗವನ ಮಾಧವ, ಭಗವನ ಯಾದವ ಪಾಂಡುರಂಗ ಶ್ರೀರಂಗ हरे राम 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 हरे हरे कृष्ण हरे
अक्षयं तन्मयस्मिन् पदे स्वर्पितं प्रक्षये यान्ति दुःखानि नामतः अक्षरो योजनः सर्वदैवामृतः कुक्षितं यस्य विश्वं सदादादिकम् लीलयामो वासुदेवं देवतामण्डलाखण्डमण्डलम् लीलयामो वासुदेवं देवतामण्डलाखण्डमण्डलम् देवतामण्डलाखण्डमण्डलम् गोपाल कृष्ण भगवान की सीतापति श्री रामचंद्र भगवान की